ಸಂದೇಶಗಳು, ಮೌಲ್ಯಯುತ ಸಂದೇಶಗಳನ್ನು ಇವತ್ತು ಕಾರ್ಟೂನ್ಗಳ ಮುಖಾಂತರ ಕೊಡಬೇಕಾಗುತ್ತೆ, ಜನರಿಗೆ ಜನಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಈಗಾಗಲೇ ಈ ನಿಟ್ಟಿನಲ್ಲಿ ಮತದಾನ ಜಾಗೃತಿ ಕಾರ್ಟೂನ್ಗಳನ್ನು ನಾನು ಮಾಡಿದ್ದೆ. ಇತ್ತೀಚಿನ 2 ನಡೀತಾ ಇದೆ. ಹೌದು, ಚುನಾವಣೆಯ ಸಂದರ್ಭ ನವ ಮತದಾರರನ್ನು ಅವರಿಗೆ ಅವರ ಮತದ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸ. ಹೇಗೆ ಮೂಡಿಸೋದು ಅಂತ ಹೇಳಿದ್ರೆ ಕಾರ್ಟೂನ್ಗಳ ಮುಖಾಂತರ. ಅವರಿಗೆ ಕಾರ್ಟೂನ್ಗಳನ್ನು ನೋಡಿದಾಗ ಅದರಲ್ಲಿ ವ್ಯಂಗ್ಯ ಇರುತ್ತೆ, ಅದರ ಜೊತೆಗೆ ಒಂದಷ್ಟು ಸಂದೇಶ ಕೂಡ ಇರ್ತದೆ. ನಾನು ವೋಟ್ ಮಾಡಬೇಕು ಅಂತೇಳಿ ಅನಿಸುವಂತಹ ರೀತಿಯ ಕಾರ್ಟೂನ್ಗಳು ಸುಮಾರು 50-60 ಕಾರ್ಟೂನ್ಗಳನ್ನು ಈ ರೀತಿಯಾಗಿ ಮಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇವರ ಮುಖಾಂತರವಾಗಿ ಇದು ನಮ್ಮ ಜಿಲ್ಲಾಧಿಕಾರಿಯವರು ಉದ್ಘಾಟನೆ ಮಾಡಿದರು. ಮಂಗಳೂರು ನಗರದ ಸುಮಾರು 15-20 ಕಾಲೇಜುಗಳನ್ನು ಮತದಾರರನ್ನು, ನವ ಮತದಾರರು, ಹೊಸ ಮತದಾರರು ಏನಿದೆ, ಯುವ ಮತದಾರರು, ಇವರನ್ನು ರೀಚ್ ಆದ್ವಿ. ಸುಮಾರು 20,000 ಮತದಾರರನ್ನು ರೀಚ್ ಆಗಿದೆ. ಹೌದು, ಈ ಒಂದು ಕಾರ್ಟೂನ್ಗಳ ಮುಖಾಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ. ನಮಸ್ಕಾರ, ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಭಾವನೆಗಳ ಅಭಿವ್ಯಕ್ತಿಗೆ ಕಲೆ ಅತ್ಯಂತ ಶ್ರೇಷ್ಠ ಮಾಧ್ಯಮ ಅಂತ ಹೇಳ್ತಾರೆ. ಹಾಗೆಯೇ ಒಂದು ಚಿತ್ರ 1000 ಪದಗಳಿಗೆ ಸಮಾನ ಅಂತಲೂ ಹೇಳ್ತಾರೆ. ಹಾಗೆಯೇ ಒಂದೇ ಒಂದು ರೇಖಾಚಿತ್ರ ಸಮಾಜದ ಮುಖಕ್ಕೆ ಕನ್ನಡಿಯಂತೆ ಇರ್ತದೆ ಅಂತ ಹೇಳ್ತಾರೆ. ಆ ಕರಗತವಾದಂತಹ ಕಲೆಯನ್ನು ಸಮಾಜಕ್ಕೆ ಮುಟ್ಟುವಂತಹ ಪ್ರಯತ್ನ ಮಾಡೋದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಖ್ಯಾತರಾಗಿರುವಂತಹ ತಮ್ಮ ವ್ಯಂಗ್ಯಚಿತ್ರದ ಮೂಲಕ ಕರ್ನಾಟಕದ ಪ್ರತಿಯೊಬ್ಬರ ಮನೆ ಮನೆಗೂ ಮುಟ್ಟಿದಂತಹ ಅವರ ರೇಖಾಚಿತ್ರಗಳು ತಾವೆಲ್ಲರೂ ನೋಡಿರಬಹುದು. ಅವರೇ ನಮ್ಮ ಜಾನ್ ಚಂದ್ರನ್ ಸರ್. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಬಹುಶಃ ದೈನಂದಿನ ಸೂಕ್ಷ್ಮತೆಗಳಿರ್ಬೋದು, ರಾಜಕೀಯ ವಿಡಂಬನೆಗಳಿರ್ಬೋದು, ಪರಿಸರದ ಬಗ್ಗೆ ಅರಿವು ಮೂಡಿಸುವುದಿರ್ಬೋದು, ತಮ್ಮ ರೇಖಾಚಿತ್ರದ ಮೂಲಕ ಅತ್ಯಂತ ಮಾರ್ಮಿಕವಾಗಿ ಮನಮುಟ್ಟುವಂತಹ ಪ್ರಯತ್ನ ಸರಿಸುಮಾರು 30 ವರ್ಷಗಳಿಂದ, ಅಂದರೆ 3.5 ದಶಕಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ಜಾನ್ ಚಂದ್ರನ್ ಸರ್, ಮೊದಲನೇದಾಗಿ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ದದ್ದು ಅವರ ಉದಯವಾಣಿ ಪತ್ರಿಕೆಯಲ್ಲಿ ಬರ್ತಾ ಇದ್ದಂತಹ ಕಾರ್ಟೂನುಗಳು. ಎಷ್ಟೊಂದು ಮನಮುಟ್ತಾ ಇದ್ದವಂದರೆ ನಾವು ಉದಯವಾಣಿ ಪೇಪರಲ್ಲಿ ಅದನ್ನು ನೋಡ್ಲಿಕ್ಕೋಸ್ಕರನೇ ನಾವು ಪೇಪರನ್ನು ಕಾಯ್ತಾ ಇದ್ದೆವು. ಅಂತಹ ಒಂದು ಅಭಿವ್ಯಕ್ತಿ ಮಾಡೋದ್ರಲ್ಲಿ ನಿಸ್ಸೀಮರಾದಂತಹ ಜಾನ್ ಚಂದ್ರನ್ ಸರ್ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಒಬ್ಬ ವ್ಯಂಗ್ಯ ಚಿತ್ರಕಾರನಿದ್ದಾನೆ ಅಂತ ಹೇಳಿ ನಿಮಗೆ ಯಾವಾಗ ಮನವರಿಕೆ ಆಯಿತು? ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ವೀಕ್ಷಿಸಿರುವಂಥ ಎಲ್ಲ ವೀಕ್ಷಕರಿಗೂ ಕೂಡ ಆತ್ಮೀಯ ವಂದನೆಗಳು. ಹಾಗೆ ಮೇಡಮ್ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರುವುದಕ್ಕಾಗಿ ಕೂಡ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಬಹಳ ಮುಖ್ಯವಾಗಿ ಕಾರ್ಟೂನ್ ನಾನು ಯಾವಾಗ ಪ್ರಾರಂಭಿಸಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಪ್ರಾಯಶಃ ನಾನು ಸಣ್ಣವನಿದ್ದಾಗ ತುಂಬ ಕಾರ್ಟೂನ್ಗಳನ್ನು, ಕಾಮಿಕ್ಸ್ ಪುಸ್ತಕಗಳನ್ನು ಓದ್ತಾ ಇದ್ದೆ. ಈಗಿನ ಹಾಗೆ ಆಗ ಟಿ ವಿಯಲ್ಲಿ ಕಾರ್ಟೂನ್ಗಳು ಕಡಿಮೆ, ಆಗ ದೂರದರ್ಶನದ ಕಾಲ, ಇಲ್ಲ ಅಂತೇಳಿರಲಿಲ್ಲ. ಆದರೆ ಹೆಚ್ಚಾಗಿ ನಾವು ಪುಸ್ತಕಗಳನ್ನು ಓದ್ತಾ ಇದ್ವಿ. ಭಾಳ ಮುಖ್ಯವಾಗಿ ಫ್ಯಾಂಟಮ್, ಮಾಂಡ್ರೇಕ್ ಈ ರೀತಿಯ ಕಾಮಿಕ್ಸ್ ಕಥೆಗಳನ್ನು ಓದ್ತಾ ಇದ್ವಿ. ಹಾಗಾಗಿ ಈ ಕಾಮಿಕ್ಸ್ ಕಥೆಗಳನ್ನು ಓದ್ತಾ ಇದ್ದವಾಗ ನಾವು ಕೂಡ ಯಾಕೆ ಈ ರೀತಿ ಮಾಡಬಾರ್ದು ಅನ್ನುವಂತಹ ಒಂದು ಯೋಚನೆ ನನಗೆ ಬಂತು. ಅದು ನಿಧಾನಕ್ಕೆ ಹಾಗೆ ವಾರಪತ್ರಿಕೆಗಳು, ಸುಧಾ ಆಗಿರ್ಬೋದು, ತರಂಗ ಆಗಿರ್ಬೋದು, ಅದರಲ್ಲಿ ಬರುವಂತಹ ವ್ಯಂಗ್ಯಚಿತ್ರಗಳು, ಬೇರೆ ಬೇರೆ ಪಾಕೆಟ್ ಚಿತ್ರಗಳು ಬರ್ತಾಯಿದ್ವು ಅದರಲ್ಲಿ. ಅದು ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಹೀಗೆ ಈ ರೀತಿಯ ಚಿತ್ರಗಳನ್ನು ನಾವು ನೋಡಿ ನಮಗೊಂದು ಆಕರ್ಷಣೆ ಆಯಿತು. ಇದೇ ರೀತಿ ಯಾಕೆ ಚಿತ್ರವನ್ನು ಬರೀಬಾರ್ದು ಅಂತೇಳಿ. ಆದರೆ ನನ್ನಲ್ಲಿ ಒಂದು ಚಿತ್ರಕಲೆಯ ಒಂದು ಹವ್ಯಾಸ, ಅದು ಪ್ರತಿಭೆ ಏನಿತ್ತು, ಅದು ಬಾಲ್ಯದಿಂದಲೇ ಇತ್ತು, ಅದು ಕುಟುಂಬದಿಂದ ಬಂದದ್ದು. ಆದರೆ ಕಾರ್ಟೂನನ್ನು ನಾನು ಸ್ವತಃ ನನ್ನಲ್ಲಿಯೇ ನಾನು ಬೆಳೆಸ್ತಾ ಹೋದೆ. ಕಾರ್ಟೂನ್ಗಳನ್ನು ಸುಮ್ಮನೆ ನೋಡಿಕೊಂಡು ಬರೆಯುವಂಥದ್ದು ಅಭ್ಯಾಸ ಮಾಡ್ತಾ ಹೋದೆ. ಹಾಗೆ ಅದೊಂದು ಅಭ್ಯಾಸ ಮಾಡಿಕೊಂಡು ಬಂದಿದ್ದು. ಓಕೆ, ನೀವು ಮೂಲತಃ ಎಲ್ಲಿಯವರು ಸರ್? ನಾನು ಮೂಲತಃ ಮಂಗಳೂರೇ. ನಮ್ಮದು ಹೆಸರು ಈಗ ಕೇಳುವಾಗ ಜಾನ್ ಚಂದ್ರನ್ ಅಂದರೆ ಎಲ್ಲಿಯೋ ಇರೋ ಕೇರಳದವರು ಅಂತೇಳಿ ಅನಿಸ್ಬೋದು. ಆದರೆ ನಾನು ಹುಟ್ಟಿದ್ದು ಮಂಗಳೂರು, ನನ್ನ ತಂದೆಯವರು ಹುಟ್ಟಿದ್ದು ಕೂಡ ಮಂಗಳೂರು, ಅವರು ಕೂಡ ಕಲಾವಿದರೆ. ಆದರೆ ನನ್ನ ತಂದೆಯವರು ಮೂಲತಃ ಕೇರಳ ಕಣ್ಣೂರು ಭಾಗದ ಕಡೆಯವರು. ಆದರೆ ಅವರು ಕೆಲಸದ ನಿಮಿತ್ತ ಮಂಗಳೂರಿಗೆ ಶಿಫ್ಟ್ ಆದರು, ಮಂಗಳೂರಿನಲ್ಲಿ ನೆಲೆಸಿದರು.
ಅದರ ನಂತರ ನಮಗೆ ಒಂದು ಮಲಯಾಳಂ ಟಚ್ ಏನಿಲ್ಲ. ಈಗ ನಾವು ತುಳುವರಾಗಿದ್ದೇವೆ. ಮೂಲತಃ ನಮ್ಮ ಕೊಡಿಯಾರ್ ಬೈಲ್ನಲ್ಲಿ ನಮ್ಮ ಮನೆ ಇದೆ, ಹಾಗಾಗಿ ನಾವು ಮಂಗಳೂರಿನವರೇ ಆಗಿದ್ದೇವೆ. ಓಕೆ. ತಂದೆಯವರು ಯಾವ ರೀತಿ ನಿಮಗೆ ಪ್ರೇರಣೆ ನೀಡಿದರು ಸರ್? ಕಲಾವಿದರು ಅಂತ ಹೇಳಿದ್ರಲ್ಲ. ಹೌದು, ತಂದೆಯವರು ಕೂಡ ಕಲಾವಿದರೆ. ಅವರ ವೃತ್ತಿಯಲ್ಲಿ ಅವರು ಪ್ರೆಸ್ ಕಂಪೋಸಿಟರ್ ಆಗಿದ್ದರು. ವಿಶೇಷವಾಗಿ ಅಲ್ಲಿ ಅವರು ಡಿಸೈನಿಂಗ್ ಕೆಲಸಗಳನ್ನೇ ಮಾಡ್ತಾಯಿದ್ರು. ಹೌದು, ಪತ್ರಿಕೆ ಅಲ್ಲ, ಅಂದರೆ ಈ ಪ್ರಿಂಟಿಂಗ್ ಪ್ರೆಸ್ಗಳಿರ್ತವೆ ನೋಡಿ, ಅದರಲ್ಲಿ ಅವರಿಗೆ ಪುಟ ವಿನ್ಯಾಸಗಳು ಇರ್ತದೆ, ಪೇಜ್ ಮೇಕಿಂಗ್ ಅಂತೇಳಿ ಹೇಳ್ತಾರೆ. ಇವಾಗ ಕಂಪ್ಯೂಟರ್ ಇಲ್ಲದೆ, ಆದರೆ ಆಗಿನ ಕಾಲಕ್ಕೆ ಪ್ರತಿಯೊಂದು ಅಕ್ಷರಗಳನ್ನು ಜೋಡಿಸಿ ಅಥವಾ ಚೌಕಟ್ಟನ್ನು ಮಾಡಿಕೊಂಡು ಮಾಡುವಂತಹ ಒಂದು ಕೆಲಸ ಅವರು ಮಾಡ್ತಾಯಿದ್ರು. ಹಾಗೆ ವಿಶೇಷವಾದಂತಹ ಈ ಆಮಂತ್ರಣ ಪತ್ರಿಕೆಗಳನ್ನು ಮಾಡೋದ್ರಲ್ಲಿ ಅವರು ಬಹಳ ನಿಪುಣರಾಗಿದ್ದರು. ಪ್ರಾಯಶಃ ಒಂದು ಕುಟುಂಬದಿಂದ ಬಂದಂತಹ ನಮಗೆ ಒಂದು ಬಳುವಳಿ ಅಂತೇಳಿ ಹೇಳ್ಬೋದು. ಹಾಗೆ ಅಜ್ಜ ಕೂಡ, ಅವರು ಕೂಡ ಕಲಾವಿದರೆ. ಅವರು ಕಾಮನ್ವೆಲ್ತ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತೇಳಿತ್ತು ಬಲ್ಮಠದಲ್ಲಿ. ಅಲ್ಲಿ ಅವರು ಅದರಲ್ಲಿ ಡಿಸೈನ್ಸ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ರು. ಅವರ ಹೆಸರು ಕೂಡ ಜಾನ್ ಚಂದ್ರನ್ ಅಂತೇಳಿ. ಹಾಗಾಗಿ ನಾನು ಜೂನಿಯರ್ ಈಗ, ಹಾಗಾಗಿ 3 ತಲೆಮಾರಿಗೆ. ಹಾಗೆ ಇವಾಗ ನನ್ನ ಮಗ ಕೂಡ, ಅವನು ಈಗಾಗಲೇ 2003ನೇ ಇಸ್ವಿಯಲ್ಲಿ 9ನೇ ಇಸ್ವಿಯಲ್ಲಿ 3 ವರ್ಷ 3ನೇ ಕ್ಲಾಸಲ್ಲಿರಬೇಕಾದ್ರೆ ಗೂಗಲ್ ಡಿಸೈನಲ್ಲಿ ಫೈನಲಿಸ್ಟ್ ಆಗಿದ್ದಂಥವನು ಚಿತ್ರಕಲೆಯಲ್ಲಿ. ಮತ್ತು ಇವಾಗ ಕಿರಿಗಾಮಿ ಅನ್ನುವಂತಹ ಒಂದು ಕಲೆಯಲ್ಲಿ ನೈಪುಣ್ಯತೆಯನ್ನು ಸಾಧಿಸಿದ್ದಾನೆ, ಪ್ರದರ್ಶನಗಳನ್ನು ಕೊಟ್ಟಿದ್ದಾನೆ. ಇದೇ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದಾನೆ. ಹಾಗಾಗಿ ಒಂದು ಹಂತದಲ್ಲಿ ನಾವು ಇದು ಫ್ಯಾಮಿಲಿಯಿಂದ ಬಂದದ್ದು, ನಮ್ದೇನಿಲ್ಲ, ಇದು ಕುಟುಂಬದಿಂದ ಬಂದದಂತೇಳಿ ಹೇಳ್ಬೋದು. ಅಮ್ಮ ಎಷ್ಟು ಪ್ರೇರಣೆ ನೀಡಿದ್ದಾರೆ? ಖಂಡಿತವಾಗಿ ಅಮ್ಮನ ಒಂದು ಸ್ಫೂರ್ತಿ, ಅವರ ಒಂದು ಉತ್ಸಾಹ ನಮಗೆ ತುಂಬ ಸಿಕ್ಕಿದೆ. ಎಲ್ಲಿ ಸ್ಪರ್ಧೆಗಳಾಗೋದಿದ್ರು ಕೂಡ ಕರ್ಕೊಂಡು ಹೋಗ್ತಾಯಿದ್ರು, ಸಣ್ಣವನಿರುವಾಗಿದ್ದರಿಂದ ಹಿಡಿದು ಬೇರೆ ಬೇರೆ ಕಡೆಗಳಲ್ಲಿ ಸ್ಪರ್ಧೆಗೆ ಕರ್ಕೊಂಡು ಹೋಗೋದು. ಹೌದು, ಆ ಕಾಲದಲ್ಲಿ. ಇವಾಗ ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತದೆ. ಆದರೆ ಸುಮಾರು 30-40 ವರ್ಷಗಳ ಹಿಂದಿನ ಒಂದು ವಿಚಾರ ಅಂತ ಹೇಳಿದ್ರೆ ಅವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ದೇಣಿಗೆಯನ್ನು ಕೂಡ ನಾವು ನೆನೆಸ್ಕೊಳ್ಬೇಕು. ಖಂಡಿತವಾಗ್ಲೂ. ನಿಮ್ಮ ಪ್ರಾರಂಭಿಕ ಶಿಕ್ಷಣ ಎಲ್ಲಿ ಆಯಿತು ಸರ್? ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ನಮ್ಮ ಮನೆ ಪಕ್ಕದಲ್ಲಿದ್ದಂಥ ಬೆಸೆಂಟ್ ಸ್ಕೂಲಿಗೆ ಹೋದೆ. ಅಕ್ಕಂದಿರಿದ್ರು 3 ಜನ, ಅವರ ಜೊತೆಗೆ ನನ್ನನ್ನು ಕಳಿಸಿದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್. ಆನಂತರ 6th ಹೋಗುವಾಗ ನಮ್ಮ ಮನೆಯಿಂದ ನಮಗೆ ನಮ್ಮ ಶಾಲೆ ಕಾಣ್ತದೆ, ಈ ಎಲೋಶಿಯಸ್ ಶಾಲೆ ಏನಿದೆ ಅದು ಕಾಣ್ತದೆ. ಮೇಲೊಂದು ಗುಡ್ಡದಲ್ಲಿ ಒಂದು ಶಾಲೆ ಉಂಟು, ಅದು ಬಹಳ ಸಣ್ಣದಿರೋದನ್ನು ನಾನು ನೋಡ್ತಿದ್ದದ್ದು. ಹಾಗೆ ಅಲ್ಲಿಗೆ ಹೋಗುವ ಅಂತೇಳಿ ಅಮ್ಮ ಹೇಳ್ತಿದ್ರು. ಹಾಗೆ ನಾನು 6th ಸ್ಟ್ಯಾಂಡರ್ಡಿಗೆ ನಮ್ಮ ಎಲೋಶಿಯಸ್ಸಿಗೆ ಸೇರಿದೆ. ಅಲ್ಲಿಂದ ಹೈಸ್ಕೂಲ್, ಪ್ರೈಮರಿ ಆಯಿತು, ಹೈಸ್ಕೂಲ್ ಆಯಿತು, ಮತ್ತು PU ವರೆಗೆ ನಾನು ಎಲೋಶಿಯಸ್ನಲ್ಲಿ ಓದಿದ್ದು. ಅದರ ನಂತರ ನಾನು ಡ್ರಾಯಿಂಗ್ನ ಒಂದು ಚಿತ್ರಕಲಾ ತರಬೇತಿ, ಮಹಾಲಸ ಚಿತ್ರಕಲಾ ಶಾಲೆ ಅಂತೇಳಿ ಮಂಗಳೂರಿನಲ್ಲಿ ಬಹಳ ಹೆಸರಾಂತ ಶಾಲೆ, ಅಲ್ಲಿ ನನ್ನ ವೃತ್ತಿ. ಹೌದು, ಮಹಾಲಸ ಚಿತ್ರಕಲಾ ಶಾಲೆ ಈಗಲೂ ಇದೆ, ರಾಜ್ಯದಾದ್ಯಂತ ಒಳ್ಳೆ ಕಲಾವಿದರನ್ನು ಕೊಟ್ಟಿರುವಂಥ ಶಾಲೆ. ಅಲ್ಲಿ ನನ್ನ ವೃತ್ತಿಗಾಗಿ ನಾನು ಕಲಾ ಶಿಕ್ಷಣವನ್ನು ಮಾಡಬೇಕಂತೇಳಿ ಅಲ್ಲಿಗೆ ಜಾಯ್ನ್ ಆದೆ. ಹಾಗಾಗಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಟು PUC ವರೆಗೆ ಎಲೋಶಿಯಸ್ನಲ್ಲಿ. ಆ ನಂತರ ನನ್ನ ಚಿತ್ರಕಲೆ ಒಂದು ಶಿಕ್ಷಣವನ್ನು ಮಹಾಲಾಸ್ ಚಿತ್ರಕಲಾ ಶಾಲೆಯಲ್ಲಿ ಮುಂದುವರಿಸಿದೆ. ಓಕೆ. ಈ ಶಿಕ್ಷಣವನ್ನು ಇಲ್ಲಿ ಅಲೋಶಿಯಸಲ್ಲಿ ಕಲಿತಾ ಇರುವಾಗ ನಿಮಗೆ ಎಷ್ಟು ಪ್ರೇರೇಪಣೆ ಸಿಕ್ಕಿತ್ತು ಸರ್? ನಿಮ್ಮ ಶಿಕ್ಷಕರಿಂದ ಆಗಿರ್ಬೋದು, ಯಾರಾದರೂ ಟೀಚರ್ಸ್ ಇದ್ರಾ ಇಲ್ಲಿ? ಹೌದು, ನಮಗೆ ಒಂದು ಚಿತ್ರಕಲೆಗೆ ಮೀಸಲಾದಂತಹ ಅಧ್ಯಾಪಕರು ಆ ಸಂದರ್ಭದಲ್ಲಿ ಇರಲಿಲ್ಲ. ಹಾಗಂತೇಳಿ ಎಲ್ಲಿಯೂ ನಮಗೆ ಮಾರ್ಗದರ್ಶನಕ್ಕೆ ಕೊರತೆ ಆಗಲಿಲ್ಲ. ಪಾಠಗಳನ್ನು ಬೋಧಿಸುವಂತಹ ಅಧ್ಯಾಪಕರೇ ನಮಗೆ ಚಿತ್ರಕಲೆಯಲ್ಲಿ ತರಗತಿಗಳನ್ನು ತಗೊಳ್ತಾ ಇದ್ದರು ಮತ್ತು ಪ್ರೋತ್ಸಾಹವನ್ನು ಕೊಟ್ಟರು. ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಉದಾಹರಣೆಗೆ ನನ್ನ ಮೊದಲ ಒಂದು ಬಹುಮಾನ ಒಂದು ಹೊರಗೆ, ಅದು ರೋಟರಿ ಕ್ಲಬ್ನವರು ಮಾಡಿದಂತಹ ಒಂದು ಸ್ಪರ್ಧೆ. ನಾನಾಗ 6th ಸ್ಟ್ಯಾಂಡರ್ಡಲ್ಲಿದ್ದೆ, 6ನೇ ತರಗತಿಯಲ್ಲಿ, ನಮ್ಮ ಎಲೋಶಿಯಸ್ ಪ್ರೈಮರಿಯಲ್ಲಿ. ಅಲ್ಲಿ ನನಗೆ ಅದು ಜಿಲ್ಲಾ ಮಟ್ಟದ ಸ್ಪರ್ಧೆ, ಅದರಲ್ಲಿ ನನಗೆ ಪ್ರಥಮ ಬಹುಮಾನ ಬಂತು, ರೋಟರಿ ಅವರು ನಡೆಸಿದ ಸ್ಪರ್ಧೆ. ಪ್ರಾಯಶಃ ಈ ಒಂದು ಬಹುಮಾನಗಳ ನಂತರವೇ ನನಗೆ ಹೊರಗೆ ಹೋಗಿ ಈ ರೀತಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೋದು ಅಂತೇಳಿ ಅನ್ನುವಂಥ ಒಂದು ಧೈರ್ಯ ಕೂಡ ಬಂತು. ಚಿತ್ರಕಲೆಯಲ್ಲಿ ಮುಂದುವರಿಲಿಕ್ಕೆ ಕೂಡ ಆಸಕ್ತಿ ಬಂದದ್ದೇ ಅಲ್ಲಿಂದ. ಅದರ ನಂತರ ಹೈಸ್ಕೂಲಿಗೆ ಬರುವಾಗ ಇಲ್ಲಿ ಅಧ್ಯಾಪಕರು ಪ್ರೇಮನಾಥ್ ಸರ್ ಅಂತೇಳಿದರು, ಅವರು ಚಿತ್ರಕಲೆಯನ್ನು ನಮಗೆ ಹೇಳಿಕೊಡ್ತಾ ಇದ್ರು. ಹಾಗಾಗಿ ಅವರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾನು ನೆನಪಿಸ್ಕೊಳ್ಬೇಕು ಏನಂತ ಹೇಳಿದ್ರೆ, ಇಲ್ಲಿ ವಿವಿಧ ಕ್ಲಬ್ಗಳು ಇದ್ದಾವೆ ನಮ್ಮ ಸೆಂಟ್ ಎಲೋಶಿಯಸ್ ಹೈಸ್ಕೂಲ್ನಲ್ಲಿ.
ಅದರಲ್ಲಿ ಒಂದು ಪ್ರೆಸ್ ಕ್ಲಬ್ ಅನ್ನುವಂಥದ್ದು ಇತ್ತು, ಹಾಗೆ ಹೈ ಲೈಫ್ ಅನ್ನುವಂತಹ ಒಂದು 2 ಕ್ಲಬ್ಗಳು. ನಾನು ಅದಕ್ಕೆ ಜಾಯ್ನ್ ಆದೆ. ಆ ಸಂದರ್ಭದಲ್ಲಿ ಈ ಹೈ ಲೈಫ್ ಮತ್ತು ಪ್ರೆಸ್ ಕ್ಲಬ್ನವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಒಂದು ವಾಲ್ ಮ್ಯಾಗಝಿನ್, ಆ ವಾಲ್ ಮ್ಯಾಗಝಿನ್ನಲ್ಲಿ ನಾವು ಚಿತ್ರಗಳನ್ನು ಕೊಡುವಂಥದ್ದು. ಹಾಗೆ ಬರವಣಿಗೆಯಲ್ಲಿ ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳು ಬರವಣಿಗೆಯನ್ನು ಅದರಲ್ಲಿ ಪ್ರಕಟಿಸಲಿಕ್ಕೆ ಒಂದು ಅವಕಾಶ ಇತ್ತು. ಇದು ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಒಂದು ತುಂಬ ಉಪಯೋಗವಾದಂತಹ ಒಂದು ವಿಷಯ. ವೈಯಕ್ತಿಕವಾಗಿ ನನಗೇನೆ ಇದು ತುಂಬ ಉಪಯೋಗ ಆಯಿತು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾನು ಕಾರ್ಟೂನ್ಗಳನ್ನು ಮಾಡ್ತಾಯಿದ್ದೆ. ನಾನು 9th ಸ್ಟ್ಯಾಂಡರ್ಡಲ್ಲಿರಬೇಕಾದ್ರೆ ಒಂದು ಟೈಗರ್ ಮ್ಯಾನ್ ಅಂತ ಒಂದು ಸೀರೀಸನ್ನು ಮಾಡಿದ್ದೆ. ಅದನ್ನು ನಾವು ಫಸ್ಟ್ ನಮ್ಮ ಕ್ಲಾಸ್ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದು. ಆನಂತರ ಈ ಹೈಲೈಫ್ ಅನ್ನುವಂತಹ ವಾಲ್ ಮ್ಯಾಗಝಿನ್ನಲ್ಲೇ ಹಾಕಿದ್ವಿ. ಪ್ರೆಸ್ ಕ್ಲಬ್ನಲ್ಲಿ ಕೂಡ ಆರ್ಟಿಕಲ್ಗಳನ್ನು ಬರಿತಿದ್ವಿ, ಚಿತ್ರಗಳನ್ನು ಬರಿತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮದೇ ಬೇರೆ ಕ್ಲಾಸಿನ ಸಹಪಾಠಿ ಅರವಿಂದ್ ಅಡಿಗ, ಬೂಕರ್ ಪ್ರಶಸ್ತಿ ವಿಜೇತ ಅರವಿಂದ್ ಅಡಿಗ, ನಮ್ಮ ಬ್ಯಾಚ್ಮೇಟ್ಸ್, ಅವರು ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಗಳನ್ನೆಲ್ಲ ಬರಿತಾ ಇದ್ರು. ಒಟ್ಟಾರೆಯಾಗಿ ನೋಡಿ, ಇದೊಂದು ಯಾವ ರೀತಿಯ ಪ್ರೇರೇಪಣೆ ಆಗುತ್ತೆ, ಮುಂದಿನ ಜೀವನಕ್ಕೆ ಕೂಡ ಹೇಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಉದಾಹರಣೆ. 2 ಕ್ಲಬ್ಗಳು ನಾವು ಯಾವತ್ತೂ ಮರಳಿಕ್ಕಿಲ್ಲ. ಆದರೆ ಹೈಸ್ಕೂಲ್ ಮುಗಿದ ನಂತರ ಕಾಲೇಜ್ನಲ್ಲಿ ಕೂಡ ಇದೇ ನಮ್ಮ ಸೆಂಟ್ ಅಲೋಷಿಯಸ್ ಸ್ಕೂಲ್ ಕಾಲೇಜಿನಲ್ಲಿ ನಾನು PUCಗೆ ಸೇರಬೇಕಾದ್ರೆ ಕೋ ಲೈಫ್ ಅಂತ ಹೇಳಿತ್ತು. ಈಗ ಇದೇ ಗೊತ್ತಿಲ್ಲ. ಕೋ ಲೈಫ್ ಅನ್ನುವಂಥ ಒಂದು ವಾಲ್ ಮ್ಯಾಗಝಿನ್ ಇತ್ತು. ಅಲ್ಲಿ ನಾವು ಇದೇ ರೀತಿ ಕಾರ್ಟೂನ್ಸ್ಗಳನ್ನು ಬರಿತಾ ಇದ್ದೆ. ಆರ್ಟಿಕಲ್ ಬರೆಯುವಂಥವ್ರು ಆರ್ಟಿಕಲ್ ಬರಿತಾ ಇದ್ರು ಮತ್ತು ಕಾರ್ಟೂನ್ಸ್ಗಳನ್ನು ಸಾಕಷ್ಟು ಜನ ಲೆಕ್ಚರರ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಅರ್ಥದಲ್ಲಿ ನನ್ನ ಒಂದು ಕಾರ್ಟೂನ್ನ ಪಯಣ ಪ್ರಾರಂಭ ಆದದ್ದೇ ಅಲೋಷಿಯಸ್ನಲ್ಲಿ. ಅಲೋಷಿಯಸ್ ಸಾಕಷ್ಟು ಒಬ್ಬ ಹಳೆ ವಿದ್ಯಾರ್ಥಿ ಆಗಿದ್ದು ನಾನು ನೆನೆಸ್ಕೊಳ್ಳೇಬೇಕು. ಸಾಕಷ್ಟು ನನಗೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಸ್ಥಳ ಇದು. ಅರವಿಂದ ಅಡಿಗರು ಮತ್ತೆ ನೀವು ಇಬ್ಬರು ಸೇರಿಕೊಂಡು, ಅಂದರೆ ಅವರು ಬುಕ್ ಬರೆಯೋದಿರ್ಬೋದು ಅಥವಾ ನೀವು ಅದಕ್ಕೆ ರೇಖಾಚಿತ್ರಗಳನ್ನು ಬಿಡಿಸ್ಕೊಡಿ ಹಾಗೆ ಮಾಡ್ತಾ ಇದ್ರೆ ಏನಾದರೂ? ಹೌದು, ಅದು ವ್ಯಾಲ್ ಮ್ಯಾಗಝಿನ್ನಲ್ಲಿ ಅವರು ಕಥೆಗಳನ್ನು ಬರಿತಾ ಇದ್ರು, ಆರ್ಟಿಕಲ್ಗಳನ್ನು ಬೇರೆ ಬೇರೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದ ಕೆಲವು ಚಿತ್ರಗಳನ್ನು ನಾನು ಹಾಕ್ತಾ ಇದ್ದೆ ಆಗ. ಓಕೆ, ಸೀರೀಸ್ ಮಾಡಬೇಕು ಅಂತ ನಿಮಗೆ ಹೇಗೆ ಐಡಿಯಾ ಬಂತು ಸರ್? ಈಗ ನೀವು ನಿಮ್ಮಿ ಕಾರ್ಟೂನ್ ಬಗ್ಗೆ ಪಾಕೆಟ್ ಕಾರ್ಟೂನ್ಸ್ ಮಾಡ್ತೀರಲ್ಲ, ಆ ಐಡಿಯಾ ಹೇಗೆ ಬಂತು? ಇದು ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ ಟೈಗರ್ ಮ್ಯಾನ್ ಅನ್ನುವಂಥದ್ದೊಂದು ಉದಾಹರಣೆ ಹೇಳಿದೆ ಈಗ. ಆದರೆ ಅದರಲ್ಲಿ ಡೈಲಾಗ್ಸ್ಗಳಿತ್ತು, ಪಾತ್ರಗಳೆಲ್ಲ ಮಾತಾಡುವಂಥದ್ದಿತ್ತು. ಸಾಮಾನ್ಯವಾಗಿ ಇಂಥ ಚಿತ್ರಗಳನ್ನು ನಾವು ನೋಡಿರ್ತೇವೆ. ಆದರೆ ನನಗೆ ಇದು 2003ನೇ ಇಸ್ವಿಯಲ್ಲಿ ಮಣಿಪಾಲದಿಂದ ಒಂದು ಕರೆ ಬಂತು. ಉದಯವಾಣಿ ಪತ್ರಿಕೆಗೆ ಒಂದು ನೀವು ಸ್ಟ್ರಿಪ್ ಕಾರ್ಟೂನನ್ನು ಮಾಡಬೇಕು, ಮಕ್ಕಳ ಪುಟಕ್ಕೆ ಸಾಪ್ತಾಹಿಕ ಸಂಪದ ಅಂತೇಳಿ ಒಂದು ಪೇಪರ್ ಇರುತ್ತೆ, ಅದರಲ್ಲಿ ಒಂದು ಮಕ್ಕಳಿಗಾಗಿ ಒಂದು ಕಾರ್ಟೂನನ್ನು ಮಾಡಬೇಕಂತೇಳಿ ಅದರ ಮುಖ್ಯ ನಿರ್ವಾಹಕಿಯಾದಂಥ ಶ್ರೀಮತಿ ಸಂಧ್ಯಾ ಪೈ ಅವರು ಕರೆ ಮಾಡಿ ಬರಬೇಕು, ನೀವು ಮಣಿಪಾಲಕ್ಕೆ ಬರಬೇಕಂತೇಳಿ ಹೇಳಿದರು. ಹಾಗೆ ನಾನು ಹೋದೆ. ಆಗ ಅವರು ಹೇಳಿದ್ರು, ಹೀಗೀಗೆ ಕಾರ್ಟೂನ್ಸ್ ನೀವು ಬರಿಬೋದಾ ಅಂತೇಳಿ. ನಾನು ಈವರೆಗೆ ಆ ರೀತಿಯ ಕಾರ್ಟೂನ್ಸ್ ಬರೆದಿರಲಿಲ್ಲ. ಆದರೆ ನನಗೆ ಕ್ಯಾಪ್ಷನ್ಲೆಸ್ ಅಥವಾ ವರ್ಡ್ಲೆಸ್ ಕಾರ್ಟೂನ್ಸ್ ಅಂತ ಹೇಳಿದ್ರೆ ನನಗೆ ತುಂಬ ಹಿಡಿತಾ ಇತ್ತು, ಅದು ಏನೋ ಗೊತ್ತಿಲ್ಲ. ಆದರೆ ನಾನು ಟ್ರೈ ಮಾಡ್ಬೋದು ಅಂತೇಳಿ ನಾನು ಪ್ರಾರಂಭಿಸಿದ್ದೆ. ಇದರಲ್ಲಿ ಹೇಗಂತ ಹೇಳಿದ್ರೆ 3 ಕಾಲಮ್ಸ್ ಇರ್ತದೆ. ಆ 3 ಕಾಲಮಲ್ಲಿ ಕತೆ ಅಥವಾ ಒಂದು ಸಂದೇಶ ಏನೋ ಒಂದು. ಅದರಲ್ಲಿ ನಾನು ಸೃಷ್ಟಿಸಿದ ಪಾತ್ರ ನಿಮ್ಮಿ ಅಂತೇಳಿ, ಒಂದು ಪುಟ್ಟ ಬಾಲಕಿ. ಅದು ಬೇರೆ ಬೇರೆ ರೀತಿಯಲ್ಲಿ ತನ್ನ ಬುದ್ಧಿವಂತಿಕೆಯ ಜಾಣ್ಮೆಯ ಪ್ರದರ್ಶನಗಳನ್ನು ಮಾಡ್ತಾಳೆ. ಇಲ್ಲಿ ನನಗೆ ಒಂದು ಚಾಲೆಂಜ್ ಏನಂತ ಹೇಳಿದ್ರೆ, ಎಲ್ಲಿ ಕೂಡ ಶಬ್ದಗಳನ್ನು ಹಾಕದೆ ಜನರಿಗೆ ಅರ್ಥ ಆಗುವ ಹಾಗೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ತಮಾಷೆನೂ ಇರಬೇಕು, ಏನೋ ಸಂದೇಶ ಕೂಡ ಇರಬೇಕು. ಇದು ಭಾಳ ಚಾಲೆಂಜಿಂಗ್ ಆಗಿತ್ತು. ಯಾಕಂತ ಹೇಳಿದ್ರೆ ಶಬ್ದ ಹಾಕಿ ನಾವು ಏನು ಬರೆದು ಕಾರ್ಟೂನ್ ಅಂತೇಳಿ ಹೇಳ್ಬೋದು, ಆದರೆ ಇಲ್ಲಿ ಆಗಲ್ಲ. ವಿದೌಟ್ ವರ್ಡ್ಸ್ ನಾವು ಹೇಗೆ ಮಾಡೋದು ಅಂತೇಳಿ ಇದು ಚಾಲೆಂಜಿಂಗ್ ಆಗಿತ್ತು. ಆದರೆ ಸುಮಾರು 15 ವರ್ಷಗಳ ಕಾಲ ನಾನು ಅದನ್ನು ನಿರಂತರವಾಗಿ ಮಾಡಿದೆ. ಉದಯವಾಣಿಯ ಸಾಪ್ತಾಹಿಕದಲ್ಲಿ ಸುಮಾರು 750ಕ್ಕೂ ಮಿಕ್ಕಿದ ನಿಮ್ಮಿ ಕಾರ್ಟೂನ್ಗಳು ಇದ್ದಾವೆ. ಅದರ ಪುಸ್ತಕ ಕೂಡ ಈಗಾಗಲೇ ಪ್ರಕಟ ಆಗಿದೆ. 2ನೇ ಪುಸ್ತಕಕ್ಕೆ ಇನ್ನು ತಯಾರಿ ಮಾಡ್ತಾ ಇದ್ದೇನೆ. ಒಂದು ಜನಾಂಗವೇ ಅದರ ಒಂದು ಓದುಗರಾಗಿ ಫ್ಯಾನ್ಸ್ ಇದ್ರು, ತುಂಬಾ ಜನ ಹೇಳ್ತಾರೆ. ನಮ್ಮ ಬಾಲ್ಯ ಅದನ್ನು ಪೇಪರ್ ಬೆಳಿಗ್ಗೆ ಎದ್ದು ಆದಿತ್ಯವಾರದ ಪೇಪರ್ನಲ್ಲಿ ಏನಿದೆ ನಿಮ್ಮಿ ಅಂತೇಳಿ ನೋಡುವಂಥದ್ದು. ನಾನು ಅಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ನಿಮ್ಮಿ ಕಾರ್ಟೂನ್ ಮಾಡುವಾಗ ಅದರಲ್ಲಿ ಒಂದಂತ ಹೇಳಿದ್ರೆ, ಅದರಲ್ಲಿ ದೊಡ್ಡವರಿಗಾಗುವಂಥ ವಿಷಯಗಳು ಬರಬಾರ್ದು, ಸಣ್ಣ ಮಕ್ಕಳಿಗೆ ಖುಷಿ ಆಗಬೇಕು ಮತ್ತು ಅರ್ಥ ಕೂಡ ಆಗಬೇಕು, ಆ ಮಕ್ಕಳಿಗೆ ಅರ್ಥ ಆಗಬೇಕು. ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಫಸ್ಟಿಗೆ ಸ್ಕೆಚ್ ಮಾಡ್ತಾ ಇದ್ದೆ ಅದರದ್ದು. ನನ್ನ ಮಗ, ಆಗ ಅವನು 3-4 ವರ್ಷದ ಹುಡುಗ,
ಅವನಿಗೆ ನಾನು ಬಿಡಿಸಿದಂತಹ ನಿಮ್ಮಿಯ ಒಂದು ಕಾರ್ಟೂನನ್ನು ಪೆನ್ಸಿಲಲ್ಲಿ ಮಾಡೋದು, ಅವನಿಗೆ ತೋರಿಸೋದು ನಾನು 3 ಕಾಲಮ್ಸ್, ಏನು ವರ್ಡ್ಸ್ ಏನಿಲ್ಲ, ಏನಂತೇಳಿ ಹೇಳು ಅಂತೇಳಿ ಅವನು ವಿವರಿಸಿದ್ರೆ ಅವನಿಗೆ ನಗು ಬಂದರೆ ಓ ಅಂತೇಳಿ ಅನಿಸಿದ್ರೆ ಸಾರ್ ನಾನು ಮಾಡಿದ ಕೆಲಸ ಸಾರ್ಥಕ ಅಂತೇಳಿ ನಾನು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಪ್ರೆಸ್ನವ್ರಿಗೆ ಕಳಿಸ್ತಾ ಇದ್ದೆ. ಹಾಗೆ ಇದು ಸುಮಾರು 15 ವರ್ಷ ಅದು ಪ್ರಕಟ ಆಯಿತು ಸಾಪ್ತಾಹಿಕ ಸಂಪಾದದಲ್ಲಿ. ಯಾವುದೇ ಒಂದು ಈಗ ಚಿತ್ರಗಳನ್ನು ಬಿಡಿಸ್ತಾ ಇರುವಾಗ ನೀವೀಗ ಕಲರ್ಫುಲ್ ನೀವು ಆರ್ಟ್ಗಳನ್ನು ನೀವು ಇಷ್ಟಪಡ್ತೀರಾ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ್ಟ್ಗಳನ್ನು ಇಷ್ಟಪಡ್ತೀರಾ? ಸಾಮಾನ್ಯವಾಗಿ ಎಲ್ಲ ಇರುವಂಥದ್ದು ಗೆರೆಗಳಲ್ಲಿ, ರೇಖಾಚಿತ್ರದಲ್ಲಿ ಇರುವಂಥದ್ದು. ನಮಗೆ ಕಾರ್ಟೂನಿಗಂಥದ್ದು ಬೇಸ್, ರೇಖೆಗಳು ಸದೃಢವಾಗಿರಬೇಕು. ಅದು ಪ್ರಭಾವಶಾಲಿಯಾಗಿದ್ದಾಗ ಮಾತ್ರ ಚಿತ್ರಗಳು ಪ್ರಭಾವಶಾಲಿ ಆಗ್ತದೆ. ಹಾಗಾಗಿ ರೇಖೆ ಇಂಪಾರ್ಟೆಂಟ್ ಆಗ್ತದೆ. ಈಗಿನ ಮಟ್ಟಕ್ಕೆ ನಾವು ಪತ್ರಿಕೆಗಳಲ್ಲಿ ಅಥವಾ ಯಾವುದು ಸೋಷಿಯಲ್ ಮೀಡಿಯಾಗಳನ್ನು ಬಳಸುವಾಗ ನಾವು ಬಣ್ಣದ ಚಿತ್ರಗಳನ್ನೇ ಬಳಸ್ತೇವೆ. ಈಗ ಅದನ್ನು ನಾವು ಸಾಮಾನ್ಯ ನಾವು ಪೆನ್ಸಿಲ್ ಅಥವಾ ಪೆನ್ನಲ್ಲಿ ಮಾಡಿಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಮತ್ತೆ ನಾವು ಕಂಪ್ಯೂಟರ್ನಲ್ಲಿ ಅದಕ್ಕೆ ಕಲರಿಂಗ್ ಮಾಡೋದು. ಉದ್ದೇಶ ಏನಂತ ಹೇಳಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರಬೇಕಂತೇಳಿ. ಆದರೆ ಬೇಸ್ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಮಾಡುವಂಥದ್ದು. ಮೊದಲಿಂದ ಹಾಗೆ ಮಾಡ್ತಾ ಇದ್ರಿ? ಹೌದು, ಪ್ರಾರಂಭದಲ್ಲಿ ನಾನು ಈಗಲೂ ಕೂಡ ಟೆಕ್ನಾಲಜಿ ಇವಾಗ ಹೇಗಾಗಿ ಅಂತ ಹೇಳಿದ್ರೆ ಪೂರ್ತಿಯಾಗಿ ಕಂಪ್ಯೂಟರ್ನಲ್ಲೇ ರಚಿಸುವಂತಹ ತಂತ್ರಜ್ಞಾನಗಳಿದ್ದಾವೆ. ಭಾಳಷ್ಟು ಕಲಾವಿದರು ಆ ರೀತಿ ಮಾಡ್ತಾರೆ. ಆದರೆ ನಾನು ಈಗ ಮೊದಲನ ಹಾಗೇನೆ ಸಾಮಾನ್ಯ ಒಂದು ಬ್ಲ್ಯಾಕ್ ಪೆನ್ನಲ್ಲಿ ಪೇಪರ್ನಲ್ಲಿ ಮಾಡಿ ಆನಂತರ ನಾನು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಕಲರಿಂಗ್ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಇಟ್ಕೊಂಡಿದ್ದೇನೆ ಇಂದಿಗೂ. ಈಗ ಸಂಧ್ಯಾ ವಿಪಯ್ ಅವರು ನಿಮಗೆ ಫೋನ್ ಮಾಡಿ ಇನ್ವೈಟ್ ಮಾಡಿದ್ರು ಅಂತ ಹೇಳಿದ್ರಿ. ನೀವಾಗ ಮಹಾಲಸದಲ್ಲಿ ನೀವು ಕಲಿತಾ ಇರುವಾಗಲೇ ನೀವು ಪ್ರಖ್ಯಾತರಾಗಿದ್ರ? ಮಹಾಲಸ ಕಲಿತಾ ಇರಬೇಕಾದ್ರೆ ನಮಗೆ ಈ ಕಾರ್ಟೂನ್ನಲ್ಲಿ ಜಾಸ್ತಿ ಇದಿರಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಒಂದು ಕಟ್ಟುಪಾಡು ಇತ್ತು. ಮಹಾಲಸದಲ್ಲಿ ನಾನು ಮಾಡಿದ್ದು ಫೈನ್ ಆರ್ಟ್, ಸಾಂಪ್ರದಾಯಿಕ ಚಿತ್ರಕಲೆಯನ್ನು ನಾನು ಅಭ್ಯಾಸ ಮಾಡಿದ್ದು. ಅಲ್ಲಿ ಕಾರ್ಟೂನ್ ಬರಿಬೇಕಾದ್ರೆ ಒಂದು ಸ್ವಲ್ಪ ಹಿಂಜರಿಕೆ ಇತ್ತು. ಯಾಕಂತ ಹೇಳಿದ್ರೆ ನೀವು ಕಾರ್ಟೂನ್ ಬರಿತಾ ಇದ್ರೆ ಮತ್ತು ನಿಮ್ಮ ಸಹಜ ಶೈಲಿಯ ಚಿತ್ರಗಳನ್ನು ಬಿಡಿಸುವಾಗ ತೊಂದರೆ ಆಗುತ್ತೆ, ಅದೇ ಶೈಲಿ ಬರುತ್ತೆ, ಅಲ್ಲಿ ಕೂಡ ಕಾರ್ಟೂನ್ ಬರುತ್ತೆ ಅಂತೇಳಿ ಹೇಳ್ತಾ ಇದ್ರು. ಅದು ಒಂದು ಅರ್ಥದಲ್ಲಿ ಹೌದು ಕೂಡ. ಯಾಕಂತ ಹೇಳಿದ್ರೆ ಸ್ವಲ್ಪ ನಾವು ಎರಡನ್ನು ಒಟ್ಟಿಗೆ ತೆಗೆದುಕೊಂಡು ಬಹಳ ಬ್ಯಾಲೆನ್ಸಿಂಗ್ ಆಗಿ ಹೋಗೋದು ಕಷ್ಟ. ಆ ರೀತಿ ಮಾಡೋರು ಕೂಡ ವಿರಳ. ಹೆಬ್ಳಿಕರ್ ಅನ್ನುವಂಥವ್ರು ಇದ್ರು, ನೀವು ಪ್ರಜಾಮತ್ ಅನ್ನುವಂತಹ ಮ್ಯಾಗಝಿನ್ನಲ್ಲಿ ಅವರು ಎರಡೂ ಒಟ್ಟಿಗೆ ಮಾಡ್ತಾ ಇದ್ರು, ಕಾರ್ಟೂನ್ ಮತ್ತು ರಿಯಲಿಸ್ಟಿಕ್ ಇಲಸ್ಟ್ರೇಷನ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ರಿಯಲಿಸ್ಟಿಕ್ ಇಲಸ್ಟ್ರೇಷನ್ ಮತ್ತು ಕಾರ್ಟೂನ್ ಎರಡನ್ನೂ ಮಾಡ್ತೇನೆ. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಒಂದು ವೇಳೆ ನಾವು ಕಾರ್ಟೂನ್ ಪೂರ್ತಿಯಾಗಿ ಇಲ್ಲಿ ರಿಯಲಿಸ್ಟಿಕ್ ಇಲಸ್ಟ್ರೇಷನ್ಗೆ ಹೋದಾಗ ಅಲ್ಲಿ ಚಿತ್ರ ತಪ್ಪುವ ಸಾಧ್ಯತೆಗಳು ಇರ್ತದೆ. ಉದಾಹರಣೆಗೆ ತರಂಗದಲ್ಲಿ ಕಥೆಗಳಿಗೆ ಚಿತ್ರಗಳನ್ನು ನಾನು ಸಾಕಷ್ಟು ಬರೆದಿದ್ದೇನೆ. ಒಂದು ಸ್ಟೋರಿಯನ್ನು ಅವರು ಮೊದಲೇ ಕಳಿಸ್ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕಾರ್ಟೂನ್ ಕೇಳೋದಿಲ್ಲ ಅವರು, ರಿಯಲಿಸ್ಟಿಕ್ ಇಲಸ್ಟ್ರೇಷನ್ ಸಾಕಂತ ಹೇಳ್ತಾರೆ. ಆಗ ನಾನು ರಿಯಲಿಸ್ಟಿಕ್ ಇಲಸ್ಟ್ರೇಷನ್ಸನ್ನು ಮಾಡಿದ್ದಿದೆ. ಹಾಗೆ ಮಹಾಲಸದಲ್ಲಿ ನಾವು ಎಲ್ಲಿಯೂ ಕೂಡ ಕಾರ್ಟೂನಿಗೆ ಅಂತಹ ಒಂದು ಏನು ಮಾಡಿ ಅಂತ ಉತ್ಸಾಹ ಕೊಡುವಂಥವ್ರು ಇರಲಿಲ್ಲ. ಮೊದಲಿಂದಲೂ ಒಂದು ರೀತಿ ಎಚ್ಚರಿಕೆ ಕೂಡ ಇತ್ತು, ಕಾರ್ಟೂನ್ ಬರಿಬೇಡಿ ಅಂತೇಳಿ. ಆದರೆ ಭಾಳ ಸೂಕ್ಷ್ಮವಾಗಿ ಎರಡನ್ನು ನಿಭಾಯಿಸ್ಕೊಂಡು ಹೋಗಿದ್ದೇವೆ. ಭಾಳ ಅಪರೂಪ ಅಂತೇಳಿ ಹೇಳಬೇಕು. ಈಗ ಉದಯವಾಣಿಗೆ ಈಗ ನಿಮಗೆ ಕಾರ್ಟೂನ್ಸ್ ಬರೀತಾ ಇರುವಾಗ ನಿಮಗೆ ಕಾನ್ಸೆಪ್ಟ್ ಕೊಡ್ತಾ ಇದ್ರಾ ಅಥವಾ ನೀವೇ ಕ್ರಿಯೇಟ್ ಮಾಡ್ತಾ ಇದ್ರಾ? ಇಲ್ಲ, ಕಾರ್ಟೂನ್ಸ್ಗೆ ಎಲ್ಲಿಯೂ ನಮಗೆ ಕಾನ್ಸೆಪ್ಟನ್ನು ಕೊಡೋದಿಲ್ಲ. ನಾವೇ ಐಡಿಯಾಸ್ಗಳನ್ನು ಮಾಡಲೇಬೇಕು. ಇಲ್ಲಿ ನಾನು ವಾರ ನಮಗೆ ಹೊಸತ್ತು ಐಡಿಯಾಗಳು ಬೇಕಿರೋದ್ರಿಂದ ಸಾಮಾನ್ಯವಾಗಿ ಒಂದೊಂದು ಬಾರಿ ಅದಕ್ಕೆ ಆದಿತ್ಯವಾರ ಪೇಪರ್ ಬರುತ್ತೆ ಅಂತ ಹೇಳಿದರೆ ಸಾಪ್ತಾಹಿಕ ಬುಧವಾರ ದಿವಸ ನಾವು ಕಳಿಸ್ಬೇಕು. ಕೆಲವೊಂದು ಬಾರಿ ಒಂದು 2 ದಿವಸದಲ್ಲಿ ಐಡಿಯಾಸ್ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಆಗ್ತಿತ್ತು. ಕೆಲವೊಂದು ಸಲ ಐಡಿಯಾ ಸಿಗೋದಿಲ್ಲ. ಮತ್ತೊಂದು ಕೆಲವೊಂದು ಸಲ ಐಡಿಯಾಸ್ ಎಲ್ಲಿ ನೆನಪಾದಾಗ ಅದನ್ನು ನಾವು ನೋಟ್ ಡೌನ್ ಮಾಡಿ ಇಟ್ಕೊಳ್ಳೋದು ಮತ್ತು ಅದನ್ನು ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಐಡಿಯಾಸ್ ನಾವು ಕಾರ್ಟೂನಿಸ್ಟ್ಗಳೇ ಮಾಡಬೇಕಾಗ್ತದೆ. ಆಗ ನಿಮಗೆ ಈಗ ವೆಡ್ನೆಸ್ಡೇ ಥರ್ಸ್ಡೇ ಒಳಗೆ ಕಳಿಸ್ಬೇಕು ಅಂತ ಹೇಳುವಾಗ ಡೆಡ್ಲೈನ್ ಇರ್ತದೆ. ಆಗ ನೀವು ಹೇಗೆ ನೀವು ರಿಲ್ಯಾಕ್ಸ್ಡ್ ಮೈಂಡಲ್ಲಿ ಅದನ್ನು ಆಲೋಚನೆ ಮಾಡ್ತೀರಿ? ಒಂದೊಂದ್ಸಲ ಡೆಡ್ಲೈನ್ ಇದ್ರೇನೆ ಒಳ್ಳೆ ಐಡಿಯಾ ಬರ್ತದೆ. ಹೌದಾ? ಇಲ್ಲ ಅಂತ ಹೇಳಿದ್ರೆ ಎಷ್ಟು ಹೀಗೆ ಆರಾಮಾಗಿ ಕುತ್ಕೊಂಡು ನಾವೇನು ಮಾಡೋಣ ಅಂತ ಹೇಳಿ ಕೂತಾಗ ಐಡಿಯಾ ಸಿಗುದಿಲ್ಲ. ಬಟ್ ಡೆಡ್ಲೈನ್ ಇವತ್ತು ಕಳಿಸ್ಬೇಕು, ಬುಧವಾರ ದಿವಸ ಕಳಿಸ್ಬೇಕು. ಅದು ಗುರುವಾರ ಪ್ರಿಂಟ್ ಆಗಿ ಆಗ್ತದೆ, ಅವರ ಪೇಜ್ ಸೆಟ್ಟಿಂಗ್ ಆಗ್ತದೆ. ಶುಕ್ರವಾರ ಶನಿವಾರ ಕಡೆ ಪ್ರಿಂಟಿಂಗ್ ಕೂಡ ಆಗಿರ್ತದೆ. ಇದು ಸಾಪ್ತಾಹಿಕ ಸಂಪಾದನೆ ಪೇಜ್. ಹಾಗಾಗಿ ಡೆಡ್ಲೈನಿಗೆ ನಾವು ಇದು ಮಾಡಿದಾಗ ಐಡಿಯಾಸ್ ಬರ್ತಾ ಇತ್ತು. ಎಲ್ಲಿಯೂ ಕೂಡ ಇಲ್ಲ ಅಂತ ಹೇಳಿ ಆಗಿಲ್ಲ ಒಂದು 15 ವರ್ಷದಲ್ಲಿ.
ಹಾಗೆಯೇ ಈಗ ಸರ್, ಈಗ ನಾವೆಲ್ಲ ಕರಾವಳಿ ಮೂಲದವರು, ಹೌದು. ಇಲ್ಲಿಯ ಭಾಷೆ ಅಥವಾ ಪ್ರದೇಶ ನಿಮಗೆ ಏನಾದರೂ ಪ್ರಭಾವ ಬೀರಿದೆಯಾ? ಖಂಡಿತ. ಇಲ್ಲಿಯ ಮಂಗಳೂರವ್ರು ಅಂತ ಎಲ್ಲ ಕಡೆ ಇಡೀ ವರ್ಲ್ಡಲ್ಲಿ ಫೇಮಸ್ ಅಲ್ವಾ. ಮಂಗಳೂರು ಅಂತ ಹೇಳಿದ ತಕ್ಷಣ ಮಂಗಳೂರು ಅಂತೇಳಿ ಹೇಳ್ತಾರೆ. ಅದು ನಮಗೆ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ಮಂಗಳೂರಿನ ಪ್ರಕೃತಿ, ಇಲ್ಲಿನ ಸಾಂಸ್ಕೃತಿಕವಾದಂತಹ ಶ್ರೇಷ್ಠ ಪರಂಪರೆಗಳಾಗಿದ್ದಿರ್ಬೋದು, ಇದೆಲ್ಲವೂ ನಮಗೆ. ಹಾಗೆ ಈ ನಾಡಿನ ಒಂದು ಪರಿಸರದ ಸಾಕಷ್ಟು ಚಿತ್ರಗಳನ್ನು ಕೂಡ ನಾನು ಬರೆದಿದ್ದೇನೆ. ಅದು ಉದಯವಾಣಿಯ ಮನೋಹರ ಪ್ರಸಾದ್ ಸರ್ ಅವರೊಂದು ಅಂಕಣ, ನಮ್ಮೂರು ಅನ್ನುವಂಥ ಒಂದು ಅಂಕಣ ಪ್ರಕಟ ಆಗ್ತಾ ಇತ್ತು. ಅದರಲ್ಲಿ ಅಳುಪರ ಕಾಲದ ಇತಿಹಾಸ ಆಗಿದ್ದಿರ್ಬೋದು, ಅದೇ ರೀತಿ ನಮ್ಮ ಹಬ್ಬಕ್ಕನ ಇತಿಹಾಸ ಆಗಿದ್ದಿರ್ಬೋದು, ಹಾಗೆ ಸಿರಿ ಇದರ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನೇರವಾಗಿ ನಾನು ಬಿಡಿಸ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ನಾವು ಸ್ವಲ್ಪ ಅದರ ಬಗ್ಗೆ ತಿಳ್ಕೊಂಡಿರ್ಬೇಕಾಗ್ತದೆ, ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಮಂಗಳೂರಿನ ಈ ಪರಿಸರ ಇದೆಲ್ಲ ನಮಗೆ ಕಲಾವಿದರಿಗೆಲ್ಲ ನಿಜಕ್ಕೂ ಸ್ಫೂರ್ತಿಯನ್ನು ಕೊಡುವಂಥದ್ದು, ಇಲ್ಲಿನ ಎಲ್ಲ ವಿಷಯಗಳು ಕೂಡ. ಆ ಅಂಕಣದಲ್ಲಿ ಸರ್ ಅದು ರಿಯಲಿಸ್ಟಿಕ್ ಇಲಸ್ಟ್ರೇಷನ್ ಅಥವಾ ಅಲ್ಲಿ ನಾನು ರಿಯಲಿಸ್ಟಿಕ್ ಇಲಸ್ಟ್ರೇಷನ್ ಮಾಡ್ತಾ ಇದ್ದೆ. ಅಂದರೆ ಆ ಕತೆಗೆ ಬೇಕಿದ್ದದ್ದೇ ರಿಯಲಿಸ್ಟಿಕ್ ಇಲಸ್ಟ್ರೇಷನ್. ಕತೆಗಳನ್ನು ಕೊಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೀಕ್ವೆನ್ಸನ್ನು ಇಟ್ಕೊಂಡು ಬಿಡಿಸ್ತಾ ಇದ್ದೆ. ಅದರಲ್ಲಿ ಬಂಗಾರ ಸರ ಕತೆಗಳಾಗಿರ್ಬೋದು, ವಿಜಯನಗರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಂಗಳೂರನ್ನು ಆಳಿದಂಥ ಅರಸರವರು. ಹಾಗಾಗಿ ಈ ಎಲ್ಲ ವಿಷಯಗಳು ಬರ್ತಾ ಇತ್ತು. ಸ್ವಲ್ಪ ಹಿಸ್ಟೋರಿಕ್ ಆಗಿ ಹೇಗೆ ಬರ್ತದೆ, ಅವರ ಆಗಿನ ಕಾಸ್ಟ್ಯೂಮ್ ಹೇಗಿದ್ದಿರ್ಬೋದು, ಇದನ್ನು ಸ್ವಲ್ಪ ನಾವು ಅಭ್ಯಾಸ ಮಾಡಿಕೊಂಡು ಬಿಡಿಸ್ಬೇಕಾಗ್ತದೆ. ಈಗ ನೀವು ಈ ಚಿತ್ರಕಲೆ ನಡುವಲ್ಲಿ ನೀವು ಅಲೋಷಿಯಸ್ ಅಲ್ಲಿ ಶಿಕ್ಷಕರಾಗಿ ಯಾವಾಗ ಜಾಯ್ನ್ ಆದದ್ದು? ನನ್ನ ಮಹಾಲಾಸದಲ್ಲಿ ನಾನು ಕಲ್ತಿದ್ದೆ ಚಿತ್ರಕಲಾ ಅಧ್ಯಾಪಕ ತರಬೇತಿ. ಹೌದು, ಅದು ಆದಮೇಲೆ ನಮಗೆ ಇಲ್ಲಿ ಅವಕಾಶ ಇತ್ತು. ಹಾಗಾಗಿ ನಾನು 1995ರಲ್ಲಿ ನಾನು ಇಲ್ಲಿಗೆ ಜಾಯ್ನ್ ಆದೆ. ಅದರ ನಂತರ ಇಲ್ಲಿಯ ಒಂದು ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಆಸಕ್ತಿಯಿಂದ ಅವರು ತಮ್ಮನ್ನು ಕಲೆಯಲ್ಲಿ ತೊಡಗಿಸ್ಕೊಳ್ಳೋದನ್ನು ನೋಡಿ ನನಗೆ ಆಸಕ್ತಿ ಬಂತು. ಯಾಕಂತ ಹೇಳಿದ್ರೆ ಮೊದಲು ಎಲ್ಲೋ ಒಂದು ಕಡೆ ನನ್ನ ಯೋಚನೆಗಳು ಬೇರೆ ಇತ್ತು. ನಾನು ಅಧ್ಯಾಪಕನಕ್ಕೆ ಬರ್ತೇನೆ ಅಂತೇಳಿ ನನಗೆ ಅಷ್ಟೊಂದು ಪ್ರಾರಂಭಿಕ ದಿವಸಗಳಲ್ಲಿ ಅಷ್ಟೊಂದು ಇದಿರಲಿಲ್ಲ. ನಾನು ಜಾಹೀರಾತು ಕ್ಷೇತ್ರಕ್ಕೆ ಹೋಗುವಂಥ ಯೋಚನೆಗಳೆಲ್ಲ ಇತ್ತು. ಅದರಲ್ಲಿ ದುಡಿದಿದ್ದೇನೆ ಕೂಡ. ಹೌದು, ಒಂದು ಕೆಲ ವರ್ಷ ನಾನು ಜಾಹೀರಾತು ವಿನ್ಯಾಸಕಾರನಾಗಿ, ಗ್ರಾಫಿಕ್ ಡಿಸೈನರ್ ಆಗಿ ನಾನು ದುಡಿತಾ ಇದ್ದೆ. ಅದರ ನಂತರ ಒಂದು ನಮಗೆ ಪರಿಚಯದವರೊಬ್ಬರು ಹೇಳಿದರು, ಅಲೋಷಿಯಸ್ನಲ್ಲಿ ಹೀಗೆ ಪಾರ್ಟ್ ಟೈಮ್ ಆದರೂ ಹೋಗಿ ಅಂತೇಳಿ ಹೇಳಿದರು. ಏನು ಕಲಿತ ಶಾಲೆ ಎಲ್ಲ ನೋಡುವ ಅಂತೇಳಿ ನಾನು ಫಸ್ಟಿಗೆ 1-2 ವರ್ಷ ಪಾರ್ಟ್ ಟೈಮ್ ಇಲ್ಲಿ ಕೆಲಸ ಮಾಡಿದೆ. ಆನಂತರ ಇಲ್ಲಿ ಮುಖ್ಯೋಪಾಧ್ಯಾಯರು ಹೇಳಿದರು, ನಿಮಗೆ ಫುಲ್ ಟೈಮ್ ಗೌರ್ಮೆಂಟ್ ಇದಾಗೋ ಚಾನ್ಸ್ ಇದೆ, ನೀವು ಫುಲ್ ಟೈಮ್ ನಿಲ್ಲಿ ಅಂತೇಳಿ. ಆಗಲೂ ಕೂಡ ಒಂದು ಆಫರ್ ಇತ್ತು, ಒಂದು ಒಳ್ಳೆ ಕಂಪನಿಯಲ್ಲಿ ಅಡ್ವರ್ಟೈಸಿಂಗ್ ಡಿಸೈನರ್ ಆಗಿ ಕರೆದು ನಾನು ಹೇಳಿದೆ, ಹೀಗೀಗೆ ಮುಖ್ಯೋಪಾಧ್ಯಾಯರ ಹತ್ರ ಹೇಳಿದೆ, ನಾನು ಹೋಗುವ ಯೋಚನೆಯಲ್ಲಿ ಇದ್ದೇನೆ. ಇಲ್ಲ ನೀವು ಇಲ್ಲೇ ನಿಲ್ಲಿ, ನಿಮಗೆ ಇಲ್ಲಿ ಆಫರ್ ಒಳ್ಳೇದಿದೆ ಅಲ್ವಾ, ಯಾಕೆ ಇದು ಮಾಡ್ತೀರಾ ಅಂತೇಳಿ. ಹಾಗೆ ನಾನು ಕಂಟಿನ್ಯೂ ಮಾಡಿದೆ. ಜಾಹೀರಾತು ಕಂಪನಿಯಲ್ಲಿ ಕೆಲಸ ಮಾಡಿದ ಅನುಭವ ಹೇಗಿತ್ತು? ಇದು ಜಾಹೀರಾತು ಕಂಪನಿಯಲ್ಲಿ ಕೆಲಸ ಮಾಡಿದ ಅನುಭವದಿಂದ ಯಾವ ಕಂಪನಿ ಅಂತ ಕೇಳ್ಬೋದಾ? ಯಾವ ಕಂಪನಿ ಅಂತ ಸರಿ, ನಾನು ವೆಬಾಸ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಅನ್ನುವಂತಹ ಕಂಪನಿಯಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ, ಆರ್ಟಿಸ್ಟ್ ಆಗಿ ದುಡಿತಾ ಇದ್ದೆ. ನಿಜಕ್ಕೂ ಒಬ್ಬ ಕಲಾವಿದನಿಗೆ ಇದರಲ್ಲಿ ಸಾಕಷ್ಟು ಕಲಿಯುವಂಥ ವಿಷಯಗಳು ಈಗಲೂ ಕೂಡ ನನಗೆ ಉಪಯೋಗ ಆಗ್ತದೆ. ಉದಾಹರಣೆಗೆ ಶಾಲೆಯಲ್ಲಿ ಯಾವುದೇ ಒಂದು ಡಿಸೈನ್ ಮಾಡುವಂಥದ್ದಾಗಿದ್ದಿರ್ಬೋದು, ಇವಾಗ ಎಐಗಳು ಬಂದಿದೆ, ಭಾಳ ದಿಢೀರನ್ನೇ ಡಿಸೈನ್ ಮಾಡಿ ಕೊಡುತ್ತೆ, ಅದು ಬೇರೆ ವಿಷಯ. ಅದರಲ್ಲಿ ಕೂಡ ನ್ಯೂನತೆಗಳು ಇದೆ, ಅದರಲ್ಲಿ ಬೇರೆ ಬೇರೆ ತಪ್ಪುಗಳು ಕೂಡ ಆಗುತ್ತೆ. ಆದರೆ ಗ್ರಾಫಿಕ್ ಡಿಸೈನರಲ್ಲಿ ಕೂಡ ಹೀಗೆ ಕರೆಕ್ಷನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಮುಂದಿನ ವೃತ್ತಿಯಲ್ಲಿ, ನಾನು ಈ ಶಾಲೆಯಲ್ಲಿ ಕೆಲಸದ ದುಡಿಯುವಾಗಲೂ ಕೂಡ ನಾನು ಗ್ರಾಫಿಕ್ ಡಿಸೈನರ್ ಆಗಿದ್ದದ್ದು ಬಹಳಷ್ಟು ಉಪಯೋಗಕ್ಕೆ ಬಂತು. ಉದಾಹರಣೆಗೆ ಇಲ್ಲಿಯ ಒಂದು ಲಿಟಲ್ ಮ್ಯಾನ್ ಅನ್ನುವಂತಹ ಶಾಲಾ ವಾರ್ಷಿಕ ಸಂಚಿಕೆ ಆಗಿದ್ದಿರ್ಬೋದು, ಇದಕ್ಕೆ ಸುಮಾರು 30 ವರ್ಷಗಳಿಂದ ನಾನು ಕವರ್ ಪೇಜ್ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇನ್ನರ್ ಪೇಜಸ್ ಡಿಸೈನ್ಸ್ ಅದೇ ನಾನೇ ಮಾಡ್ತೇನೆ. ಅದೊಂದು ಅನುಭವದಿಂದ. ಹಾಗಂತೇಳಿ ಎಲ್ಲ ಡ್ರಾಯಿಂಗ್ ಮಾಸ್ಟರ್ನವರು ಡಿಸೈನರ್ಗಳು ಆಗ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಕೂಡ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಇದೊಂದು ಅಡ್ವಾಂಟೇಜ್, ಅದನ್ನು ಮಾಡ್ತಿರುವಂಥದ್ದು. 2 ವರ್ಷ ದುಡಿದಿದ್ದೀರಾ ಅಲ್ಲಿ? ನಾನು ಅದರಲ್ಲಿ ಪೂರ್ತಿ ಅವಧಿಯಲ್ಲಿ ಒಂದು 3 ವರ್ಷ ಇದ್ದೆ. 3 ವರ್ಷ ಇದ್ದೆ. ಆನಂತರ ಪಾರ್ಟ್ ಟೈಮ್ ಆಗಿ ಈಗಲೂ ಅಷ್ಟೇ ಸಾಕಷ್ಟು ಕವರ್ ಪೇಜ್ ಮಾಡುವಂಥದ್ದು, ಡಿಸೈನ್ಸ್ ಮಾಡುವಂಥದ್ದೆಲ್ಲ
ಕೆಲಸಕ್ಕೆ ಬರ್ತದೆ, ಇಲ್ಲ ಅಂತೇಳಿ ಹೇಳಿ ಕೂಡ ಆಗುದಿಲ್ಲ. ಪುಸ್ತಕಕ್ಕೆ ಕವರ್ ಪೇಜಸ್, ಕಲಾವಿದರು ದೊಡ್ಡ ದೊಡ್ಡ ಸಾಹಿತಿಗಳ ಪುಸ್ತಕಗಳಾಗಿರ್ಬೋದು, ಸ್ಮರಣ ಸಂಚಿಕೆಗಳಾಗಿರ್ಬೋದು, ಅವುಗಳಿಗೆ ಮುಖಪುಟಗಳನ್ನು ರಚಿಸಿಕೊಡ್ತೇನೆ. ಓಕೆ. ಇಲ್ಲಿ ಅಲೋಷಿಯಸ್ಗೆ ಜಾಯ್ನ್ ಆದಮೇಲೆ ಸರ್, ಈಗ ಮಕ್ಕಳದ್ದು ಒಂದು ಇಂಟ್ರೆಸ್ಟ್ ಹೇಗಿತ್ತು? ಅವರದೊಂದು ಇನ್ನೋಸೆನ್ಸ್ ಆಗಿರ್ಬೋದು, ಅವರದ್ದು ಆಲೋಚನೆ ಒಂದು ಶೈಲಿ ಬೇರೆ ಇರ್ತದಲ್ಲ ಈ ಮಕ್ಕಳದ್ದು, ಅವರಿಂದ ಏನಾದರೂ ಇನ್ಸ್ಪಿರೇಷನ್ ಸಿಕ್ಕಿದ ನಿಮಗೆ? ಖಂಡಿತ. ಈ ಶಾಲೆಗೆ ಸೇರಿದ ನಂತರ ಸಾಕಷ್ಟು ವಿಷಯಗಳನ್ನು ಕಲೀಲಿಕ್ಕೆ ಸಿಕ್ಕಿತ್ತು. ಕಲಿಸೋದ್ರ ಜೊತೆಗೆ ನನಗೆ ಕೂಡ ಕಲೀಲಿಕ್ಕೆ ಸಿಕ್ಕಿತ್ತು. ವಿದ್ಯಾರ್ಥಿಗಳು ಮೊದಲು ನನಗೆ ಒಂದು ಈ ಶಿಕ್ಷಣ ಕ್ಷೇತ್ರ, ಅಧ್ಯಾಪಕ ವೃತ್ತಿ ಒಂದು ಅಷ್ಟೊಂದು ಆಸಕ್ತಿಯ ವಿಷಯ ಆಗಿಲ್ಲದಿದ್ದರೂ ಕೂಡ ನಂತರದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಅವರು ಕಲಿಯಲು ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ರೀತಿ ನೋಡಿ ನಾನು ಅದಕ್ಕೆ ಹೊಂದಿಕೊಂಡೆ. ಮಾತ್ರ ಅಲ್ಲ, ನನಗದು ಹೆಚ್ಚು ಆಕರ್ಷಣೀಯವಾದ ವಿಷಯ ಕೂಡ ಆಯಿತು. ಉದಾಹರಣೆಗೆ ನಾನು 95ನೇ ಇಸ್ವಿಯಲ್ಲಿ ಸೇರಿದ ವರ್ಷವೇ ವಿದ್ಯಾರ್ಥಿಗಳ ಚಿತ್ರಕಲಾ ಪ್ರದರ್ಶನ ಮಾಡಿದೆ. ನಾನು ಜಾಯ್ನ್ ಆದ ವರ್ಷವೇ AM ಅನ್ನುವಂಥ ಹೆಸರಿನ AM 95 ಅಂತೇಳಿ. AM ಹೇಳಿದರೆ ಆಂಟೋನಿಯೋ ಮೊಸ್ಕಿನಿ, ನಮ್ಮ ಅಲೋಷಿಯಸ್ ಚಾಪೆಲ್ನಲ್ಲಿ ಚಿತ್ರಕಲೆಯನ್ನು ರಚಿಸಿದಂತಹ ಒಬ್ಬ ವರ್ಲ್ಡ್ ಫೇಮಸ್ ಕಲಾವಿದರು, ಬ್ರದರ್. ಇಟಲಿ ದೇಶದಿಂದ ಬಂದು 2 ವರ್ಷಗಳ ಕಾಲ ನಮ್ಮ ಮಂಗಳೂರಿನಲ್ಲಿದ್ದು ಇಲ್ಲಿನ ಚಾಪೆಲ್ನಲ್ಲಿ ಪೇಂಟಿಂಗ್ಗಳನ್ನು ಮಾಡಿದಂತಹ ಒಬ್ಬ ಶ್ರೇಷ್ಠ ಕಲಾವಿದರು ಬ್ರದರ್ ಆಂಟೋನಿಯೋ ಮೊಸ್ಕಿನಿ. ಅವರ ಹೆಸರಿನಲ್ಲಿ ನಾನು ಈ ಶಾಲೆಗೆ ಸೇರಿದಾಗ, ಯಾಕಂತೇಳಿ ನನಗೆ ಆಗಲೇ ಅವರ ಬಗ್ಗೆ ಗೊತ್ತಿತ್ತು, ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿದ್ದರಿಂದ ನನಗೆ ಅವರ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಅವರ ಹೆಸರಿನಲ್ಲಿ ಒಂದು ಕಾಂಪಿಟಿಷನ್ ಮತ್ತು ಎಕ್ಸಿಬಿಷನನ್ನು 1995ರಲ್ಲಿ ನಾನು ಸೇರಿದ ವರ್ಷವೇ ಮಾಡಿದೆ. ವಿದ್ಯಾರ್ಥಿಗಳಿಗೆ ಅಲ್ಲಿ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು. ಅವರ ಪ್ರದರ್ಶನಗಳಲ್ಲಿ ಅವರ ಚಿತ್ರಗಳು ಪ್ರದರ್ಶನ ಆಗುವಾಗ ಖಂಡಿತವಾಗಿ ಅವರಿಗೆ ಖುಷಿ ಆಗ್ತದೆ. ಪೇರೆಂಟ್ಸ್ ಅಪ್ರಿಷಿಯೇಟ್ ಮಾಡ್ತಾರೆ. ಅಧ್ಯಾಪಕರು ಎಲ್ಲಿಯೂ ಗೊತ್ತಿಲ್ಲದಂಥ ಒಬ್ಬ ಹುಡುಗನ ಚಿತ್ರ ಪ್ರದರ್ಶನದಲ್ಲಿ ಇದೆ ಅಂತ ಹೇಳುವಾಗ ಸಾಕಷ್ಟು ಜನರು ಅವನನ್ನು ಗುರುತಿಸ್ತಾರೆ. ಅವನಿಗೆ ಕೂಡ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ. ಇದು ಸಾಕಷ್ಟು ಬದಲಾವಣೆಗಳಿಗೆ ಕಾರಣ ಆಯಿತು. ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಸಾಕಷ್ಟು ಬಹುಮಾನಗಳನ್ನು ತರಲಿಕ್ಕೆ ಶುರು ಮಾಡಿದರು. ಈಗಾಗಲೇ ನಮ್ಮ ಶಾಲೆಗೆ ಒಂದು 5 ಬಾರಿ ಡೂಡಲ್ ಗೂಗಲ್ ಡಿಸೈನ್ ಸ್ಪರ್ಧೆ, ಇದರಲ್ಲಿ ಬಹುಮಾನ ಬಂದಿದೆ. ಇದು ರಾಷ್ಟ್ರಮಟ್ಟದ ಒಂದು ಸ್ಪರ್ಧೆ. ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು, ರಾಷ್ಟ್ರಮಟ್ಟದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಭಾಗವಹಿಸುವಂಥ ಒಂದು ಸ್ಪರ್ಧೆಯಲ್ಲಿ ಅಲೋಷಿಯಸ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ವಿಜೇತರಾಗಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಖುಷಿಯ ವಿಷಯ. ಹಾಗೆ ನನಗೆ ಕೂಡ ಅದೊಂದು ರೀತಿಯ ಒಂದು ಆತ್ಮತೃಪ್ತಿ. ನಾನು ಈ ಶಾಲೆಗೆ ಅಧ್ಯಾಪಕನಾಗಿ ಬಂದದ್ರಿಂದ ಒಂದು ತೃಪ್ತಿಯ ಭಾವನೆ. ಎಷ್ಟು ವರ್ಷದಿಂದ ಪ್ರಾರಂಭ ಆಯಿತು ಸರ್ ಅದು ಗೂಗಲ್ ಡಿಸೈನ್ ಸ್ಪರ್ಧೆ? ನಾವು ಮೊದಲೆಲ್ಲ ಕೇಳ್ತಾ ಇದ್ದೆವು ಫಸ್ಟಿಗೆ ಗೂಗಲ್ ಡೂಡಲ್ ಕಾಂಪಿಟಿಷನ್. ನಮ್ಮ ಅಲೋಷಿಯಸ್ ಎಲ್ಲ ಇದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ ವಿಷಯ. ಡೂಡಲ್ ಫಾರ್ ಗೂಗಲ್ ಡಿಸೈನ್ ಸ್ಪರ್ಧೆ ಇದು 2009ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು. ಇದು ಏನಂತ ಹೇಳಿದ್ರೆ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ. ಮಕ್ಕಳ ದಿನಾಚರಣೆ ಅಂಗವಾಗಿ ಗೂಗಲ್ ಕಂಪನಿಯವರು ಮಾಡುವಂತಹ ಒಂದು ಸ್ಪರ್ಧೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರೊಂದು ಥೀಮ್ ಕೊಡ್ತಾರೆ. ಆ ಥೀಮ್ ಮೇಲೆ ವಿದ್ಯಾರ್ಥಿಗಳು ತಮ್ಮ ಡೂಡಲನ್ನು ಮಾಡಬೇಕು, ಅಂದರೆ ಚಿತ್ರವನ್ನು. ಅದರಲ್ಲಿ ಗೂಗಲ್ ಲೆಟರ್ಸ್ ಇರ್ತದೆ, ಅದನ್ನು ಚಿತ್ರವನ್ನಾಗಿ ಪರಿವರ್ತಿಸಿಕೊಂಡು ಆ ಥೀಮ್ ಮೇಲೆ ಮಾಡಬೇಕು. ಇದು 2009ರಲ್ಲಿ ನಮಗೆ ಫಸ್ಟ್ ಸ್ಕೂಲಿಗೆ ಈ ರೀತಿಯ ಒಂದು ಇನ್ಫಾರ್ಮೇಷನ್ ಬಂತು. ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದರು. ಹೈಸ್ಕೂಲ್ ಮತ್ತು ಪ್ರೈಮರಿಯಿಂದ ವಿದ್ಯಾರ್ಥಿಗಳು ಭಾಗವಹಿಸಿದರು. ಪ್ರೈಮರಿಯಲ್ಲಿ ನನ್ನ ಮಗ ಆಗ 3rd ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ. ನಾನು ಕೂಡ ಒಂದು ಸಿಂಪಲ್ ಆಗಿ ಏನೋ ಒಂದು ಮಾಡಿದ್ದ. ಮೈ ಇಂಡಿಯಾ ಅನ್ನುವಂಥ ಥೀಮ್ ಅದು. ಮೈ ಇಂಡಿಯಾ ಅಂತ ಹೇಳಿದ್ರೆ ನಮ್ಮ ದೇಶ ಹಾವಾಡಿಗರಿಗೆ ಬಹಳ ಫೇಮಸ್. ವರ್ಲ್ಡ್ ಅಲ್ಲಿ ಇಂಡಿಯಾವನ್ನ ಹಾವಾಡಿಗರ ದೇಶ ಅಂತ ಕರೀತಾರೆ. ಮತ್ತೆ ಈ ಅಕ್ಷರಗಳಲ್ಲಿ ಒಂದು ಹಾವಾಡಿಗ, ಒಂದು ಹಾವು ಮತ್ತು ಕುತುಬ್ ಮಿನಾರ್, ಮೈ ಇಂಡಿಯಾ, ಈ ರೀತಿಯ ಒಂದು ಡೂಡಲ್ ಅನ್ನ ಅವನದೇ ಗೆರೆಗಳು. ಅದು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಹೆಚ್ಚು ಪ್ರಭಾವಿತವಾದಂಥ ಗೆರೆಗಳಂತೇಳಿ ಇಲ್ಲ, ಆದ್ರೂ ಅವನದೇ ಒಂದು ಚೈಲ್ಡ್ ಆರ್ಟ್ ಅಂತ ಹೇಳ್ತಾರೆ. ಆ ರೀತಿ ಮಾಡಿ ಅವಂದು ಕೂಡ ಒಂದು ಎಂಟ್ರಿ ಹೋಯ್ತು. ಅದರಲ್ಲಿ ಲಕ್ಕಿಲಿ ಅವನ ಇದು ಫೈನಲಿಸ್ಟ್ ಆಯಿತು. ಅದು 2 ಲಕ್ಷ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇವನು 12 ಜನರಲ್ಲಿ ಟಾಪ್ 12ಗೆ ಬಂದಿದ್ದ ಫೈನಲಿಸ್ಟ್. ಮುಂಬೈಯಲ್ಲಿ ಒಂದು ಅದರ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಇದು 2009. ಅದರ ನಂತರ 2010ರಲ್ಲಿ ಮತ್ತೆ ನಮ್ಮೊಬ್ಬ ವಿದ್ಯಾರ್ಥಿ ಅಕ್ಷಯರಾಜ್ ಅಂತೇಳಿ, ಅವನಿಗೆ ಕೂಡ ಗೂಗಲ್ ಡಿಸೈನ್ ಸ್ಪರ್ಧೆ ಫೈನಲಿಸ್ಟ್ ಆಗಿದ್ದ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ಫೈನಲಿಸ್ಟ್ಗಳದ್ದು ವೋಟಿಂಗಿಗೆ ಬೀಳ್ತದೆ. ಆಲ್ ಓವರ್ ಇಂಡಿಯಾ ಇದಕ್ಕೆ ವೋಟ್ ಮಾಡ್ತಾರೆ. ನಮಗೆ ಹಿಂದಿನ ವರ್ಷದ ಅನುಭವ ಇತ್ತು, ಆ ವರ್ಷ ನಾವು ವೋಟ್ ಮಾಡಿರಲಿಲ್ಲ. ಇವಾಗ ನಾವು ಹೇಗೆ ಮಾಡ್ಬೋದು ಅನ್ನುವಂಥ ಒಂದು ಇಡೀ ನಮ್ಮ ಸಂಸ್ಥೆಯಲ್ಲಿ ಇದನ್ನು ಪ್ರಚಾರ ಮಾಡಿದ್ವಿ. ನಮ್ಮ ವಿದ್ಯಾರ್ಥಿ ಫೈನಲಿಸ್ಟ್ ಆಗಿದ್ದಾನೆ, ಈ ಬಾರಿ ನಾವು ವೋಟ್ ಮಾಡೋಣ ಅಂತೇಳಿ. ಅವನು ನ್ಯಾಷನಲ್ ವಿನ್ನರ್ ಆಗಿದ್ದ. 2010
10ರಲ್ಲಿ ಮತ್ತು ಶಾಲೆಗೆ ಒಂದು 2 ಲಕ್ಷ ರೂಪಾಯಿಗಳ ತಾಂತ್ರಿಕ ಅನುದಾನ ಮತ್ತು ವಿದ್ಯಾರ್ಥಿಗೆ ಮುಂಬಯಿಯಲ್ಲಿ ನಡೆದಂತಹ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಖರ್ಚು ವೆಚ್ಚಗಳು ಅವರು ನೋಡಿದ್ದಾರೆ. ಇದೊಂದು ಒಳ್ಳೆ ಅವಕಾಶ. 2011ರಲ್ಲಿ ಮತ್ತೆ ನಮ್ಮದೇ ವಿದ್ಯಾರ್ಥಿ ಆಗಿದ್ದ, 13ರಲ್ಲಿ, ಆ ನಂತರ 2019 ಕೊನೆಯದಾಗಿ. ಅದರ ನಂತರ ಈ ಸ್ಪರ್ಧೆ ಮುಂದೆ ಹೋಗ್ಲಿಲ್ಲ, ಗೊತ್ತಿಲ್ಲ ಇನ್ನು ಹೋಗ್ಬೋದೇನೋ. ಹೀಗೆ 5 ಬಾರಿ ನಮ್ಮ ವಿದ್ಯಾರ್ಥಿಗಳು ಹೌದು ಗೂಗಲ್ ಡಿಸೈನ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಕಲಾಶ್ರೀ ಸನ್ಮಾನಗಳನ್ನು ಕೂಡ ಸ್ವೀಕರಿಸಿದ್ದಾರೆ. ಒಂದು 4 ವಿದ್ಯಾರ್ಥಿಗಳು ಸ್ವೀಕರಿಸಿದ್ದಾರೆ. ಕಲಾಶ್ರೀ ಸನ್ಮಾನ ಅಂದ್ರೆ ಅದು ಕಲಾಶ್ರೀ ಸನ್ಮಾನ ಹೇಳಿದ್ರೆ ಅದು ರಾಜ್ಯ ಸರ್ಕಾರದವರು ಮಾಡುವಂಥದ್ದು. ಇದೊಂದು ತಾಲೂಕು ಮಟ್ಟದಿಂದ ನಡೆಯುವಂಥ ಸ್ಪರ್ಧೆ, ಸೆಲೆಕ್ಷನ್ ಹಾಗೆ ಇರ್ತದೆ. ಆನಂತರ ಇದು ಸ್ಟೇಟ್ ಲೆವೆಲ್ ವರೆಗೆ ಹೋಗ್ತದೆ. ಸ್ಟೇಟ್ ಲೆವೆಲಲ್ಲಿ ಅವರಿಗೆ ಒಂದು ವಾರ ಬೆಂಗಳೂರಿನ ಬಾಲಭವನ, ರೋಟರಿ ಇವರದ್ದು ಸರ್ಕಾರದ ಬಾಲಭವನ ಏನಿದೆ ಅಲ್ಲಿ ಅವರಿಗೆ ನಿಲ್ಲುವ ವ್ಯವಸ್ಥೆ ಇರ್ತದೆ. ಅಲ್ಲಿ ಅವರು ಅವರ ಒಂದು ಸಾಮರ್ಥ್ಯವನ್ನು ತೋರಿಸ್ತಾರೆ. ಸ್ಪರ್ಧೆಗಳಿರ್ತದೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾರೆ. ಹೀಗೆ ನಮ್ಮ ವಿದ್ಯಾರ್ಥಿಗಳು ಒಂದು 4 ಬಾರಿ ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದೆಲ್ಲ ನಮಗೆ ತುಂಬ ಖುಷಿ ಕೊಡುವಂಥ ವಿಷಯಗಳು. ಹಾಗೆಯೇ ನಾನು ಈಗಾಗಲೇ ನೋಡಿದೆ ಸರ್, ಮಕ್ಕಳು ಪ್ರಶಸ್ತಿಯನ್ನು ಪಡ್ಕೊಂಡದ್ದು ಸ್ಟಾಂಪ್ ತಯಾರಿಯಲ್ಲಿ. ಹೌದು, ಇದು ಕೆಲ ವರ್ಷಗಳ ಹಿಂದೆ, ಸುಮಾರು 7-8 ವರ್ಷಗಳ ಹಿಂದೆ. ಈಗ ಸ್ಟಾಂಪ್ ತಯಾರಿಸ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಥೀಮ್ ಅಂತ ಇರಬೇಕಲ್ಲ ಸರ್, ಅದು ಯಾವ ಥೀಮಲ್ಲಿ ಮಾಡಿದ್ದು? ಇದು ಕೂಡ ಇದಕ್ಕೆ ಭಾರತ ಸರ್ಕಾರದ ಅಂಚೆ ಇಲಾಖೆಯಿಂದ ನಡೆದಂಥ ಒಂದು ಸ್ಪರ್ಧೆ, ಇದು ರಾಷ್ಟ್ರ ಮಟ್ಟದಲ್ಲಿ ನಡೆದ ಸ್ಪರ್ಧೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧೆಗೆ ಎಂಟ್ರಿಯನ್ನು ಕಳಿಸಿದ್ರು. ಗೌರವ್ ಅನ್ನುವಂಥ ವಿದ್ಯಾರ್ಥಿ ಒಂದು ರಚಿಸಿದಂತಹ ಒಂದು ಚಿತ್ರ, ಅವರು ಥೀಮ್ ಕೊಟ್ಟಿದ್ರು, ಪಿಕ್ನಿಕ್ ಅನ್ನುವಂಥ ಥೀಮ್, ವಿಹಾರ. ಅವನು ಆ ಥೀಮ್ ಮೇಲೆ ಮಾಡಿದ ಚಿತ್ರ ಸೆಲೆಕ್ಟ್ ಆಗಿ ಅದು ಸ್ಟ್ಯಾಂಪ್ ಆಗಿದೆ. ಹೌದು. ಯಾವ ವರ್ಷದಲ್ಲಿ ಸರ್ ಅದು? 2017 ಇರಬೇಕು, 17 ಸ್ಟ್ಯಾಂಪ್ ಮಾಡಿದ್ದಾರೆ. ಹೌದು. ಓಕೆ, ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ? ಅದು ಹೌದು ಇತ್ತು. ಅದು ಸ್ಟ್ಯಾಂಪ್ ಕೂಡ ನಮಗೆ ಶಾಲೆಗೆ ಸಿಕ್ಕಿದೆ, ಕಳಿಸಿದ್ದಾರೆ ಅವರು ಪ್ರಿಂಟ್ ಮಾಡಿ. ಮುಂದೆ ರಾಜಕೀಯ ವಿಷಯಕ್ಕೆ ಬರಬೇಕಿದ್ರೆ, ಈಗ ರಾಜಕೀಯದಲ್ಲೂ ಕೂಡ ನೀವು ಹಲವಾರು ರೇಖಾಚಿತ್ರಗಳನ್ನು ಬರೆದಿದ್ದೀರಿ. ಹಾಗೆಯೇ ಈಗ ನೀವು ವಿಡಂಬನೆ ಮಾಡೋದು ಅಂತ ಹೇಳುವಾಗ ಅದು ನಮಗೆ ವಿಡಂಬನೆ ಅಂತಲೂ ಅನಿಸಬಾರ್ದು, ಹಾಗೆಯೇ ಹಾಸ್ಯಾಸ್ಪದವಾಗಿಯೂ ಇರಲೇಬಾರ್ದು. ಅದು ಒಂದು ಸಮತೋಲನ ಕಾಯಬೇಕು ಅಂತ ಹೇಳ್ತಾರಲ್ಲ ಸರ್, ಅದನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ಭಾಳ ಸೂಕ್ಷ್ಮವಾದಂಥ ಒಂದು ವಿಷಯ. ನಾನು ಸಾಕಷ್ಟು ಪೊಲಿಟಿಕಲ್ ಕಾರ್ಟೂನ್ಸ್ ಬರೆದಿದ್ದೇನೆ, ಸಾಕಷ್ಟು ಬರೆದಿದ್ದೇನೆ. ಕೆಲವು ಸಂದರ್ಭಗಳಲ್ಲಿ ಕೆಲವರು ಕೇಳೋದಿದೆ, ಈ ರೀತಿ ಮಾಡಿದರೆ ನಿಮಗೆ ಸಮಸ್ಯೆ ಆಗೋದಿಲ್ವಾ? ಆ ರೀತಿ ಕೇಳಿದ್ದು ಕೂಡ ಇದೆ. ಆ ರೀತಿಯ ಕಾರ್ಟೂನ್ಸ್ಗಳನ್ನು ಬರೆದಿದ್ದೇನೆ. ಮುಖ್ಯವಾಗಿ ತರಂಗದಲ್ಲೇ ಆಗಿದ್ದಿರ್ಬೋದು. ಹಾಗೆ ಜನವಾಹಿನಿ ಅನ್ನುವಂತಹ ಪತ್ರಿಕೆಯಲ್ಲಿ ನಾನು ಪೊಲಿಟಿಕಲ್ ಕಾರ್ಟೂನಿಸ್ಟ್ ಆಗಿ ನಾನು ವರ್ಕ್ ಮಾಡಿದ್ದೆ. ಅದರಲ್ಲಿ ದಿನನಿತ್ಯ ನಮ್ಮ ರಾಜಕೀಯ ಆಗುಹೋಗುಗಳನ್ನು ಕವರ್ ಪೇಜ್ನಲ್ಲಿ ಆ ಕಾರ್ಟೂನ್ಸ್ಗಳು ಬರ್ತಾ ಇತ್ತು, ಜನವಾಹಿನಿ. ಹಾಗೆ ನನ್ನ ಕಾರ್ಟೂನ್ಸ್ಗಳು ಪ್ರಾರಂಭ ಆಗಿದ್ದೇ ರಾಜಕೀಯ ಕಾರ್ಟೂನ್ಗಳಿಂದ. ಅದು ಮಂಗಳೂರಿನ ಸಂಜೆ ಪತ್ರಿಕೆಗಳು, ಸಾಕಷ್ಟು ಸಂಜೆ ಪತ್ರಿಕೆಗಳು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ಮಂಗಳೂರು ಮಿತ್ರ ಆಗಿರ್ಬೋದು, ಕರಾವಳಿ ಆಗಿದ್ದಿರ್ಬೋದು, ಹೀಗೆ ಬೇಕಾದಷ್ಟು ಮಂಗಳೂರಿನ ಕರಾವಳಿಯ ಪತ್ರಿಕೆಗಳು ನಮ್ಮ ರಾಜಕೀಯ ವ್ಯಂಗ್ಯಚಿತ್ರಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ನಾನು ಕೂಡ ಅಷ್ಟೊಂದು ಗಂಭೀರವಾಗಿ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದನ್ನು ನಾನು ಊಹಿಸಿರಲಿಲ್ಲ. ಬಹಳ ಪ್ರಖರವಾದಂತಹ ರಾಜಕೀಯ ಕಾರ್ಟೂನ್ಸ್ಗಳನ್ನು ಹಾಕಿದ್ದು ಇದೆ. ನಂತರ ಏನಾಯ್ತು ಅಂತ ಹೇಳಿದ್ರೆ, ನಂದು ಸರ್ಕಾರಿ ಹುದ್ದೆ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಆಗೋದು ಬೇಡ ಅನ್ನುವಂಥ ಕಾರಣಕ್ಕೆ ಅದನ್ನು ನಿಧಾನಕ್ಕೆ ನಾನು ಅದನ್ನು ಕಡಿಮೆ ಮಾಡ್ತಾ ಬಂದೆ. ಅದು ತರಂಗದಲ್ಲಿ ಸ್ವಲ್ಪ ನಿಧಾನಕ್ಕೆ ಕೂಡ ಕೊಡ್ತಾ ಇದ್ದೆ. ಆದರೂ ಸ್ವಲ್ಪ ಹೆಚ್ಚು ರಾಜಕೀಯ ವ್ಯಕ್ತಿಗಳನ್ನು ಬಳಸಿಕೊಳ್ಳದೆ ವಿಷಯವನ್ನು ತಿಳಿಸಬೇಕು, ಅದು ಜನರಿಗೆ ಒಂದು ಅವೇರ್ನೆಸ್ ಆಗುವಂಥ ರೀತಿಯಲ್ಲಿ ಸೂಕ್ಷ್ಮವಾಗಿ ಆ ವಿಷಯವನ್ನು ತಿಳಿಸುವಂಥದ್ದು. ವ್ಯಕ್ತಿಗಳನ್ನು ಬಳಸಿಕೊಳ್ಳದೆ, ಎಲ್ಲಿ ಯಾವುದೇ ಪಕ್ಷದ ಹೆಸರು ಹೇಳದೆ, ರಾಜಕೀಯ ವ್ಯಕ್ತಿಗಳನ್ನು ತೋರಿಸದೆ ಕಾರ್ಟೂನ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ ಇದರಲ್ಲಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗಿ ಇದರ ಕಲೆಕ್ಷನ್ಸ್ ಕೂಡ ತುಂಬ ಇತ್ತು. ಇದು ಅಣಕ ಅನ್ನುವಂತಹ ಒಂದು ಪುಸ್ತಕವನ್ನು ನಾನು ಪ್ರಕಟ ಮಾಡಿದೆ. ಹೌದು, ಅಣಕ ಅನ್ನುವಂತಹ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದೆ. ಅದರಲ್ಲಿ ಪೂರ್ತಿಯಾಗಿ ರಾಜಕೀಯ ಕಾರ್ಟೂನ್ಗಳು. ಇವಾಗ ನಾನು ತೆಗೆದು ನೋಡುವಾಗ ನನಗೆ ಒಂಥರ ಭಯ ಆಗೋದಿದೆ, ಇದೆಲ್ಲ ನಾನೇ ಮಾಡಿದ್ದ, ಯಾವುದೇ ಪಾರ್ಟಿಯ ಜನರಿಗೆ ಇದರಿಂದ ತುಂಬ ಹೀಗೆ ನೀವೆಲ್ಲ ಮಾಡಿದ್ರ ಅಂತೇಳಿ ಅನಿಸ್ಬೋದಿದ್ದಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ಈಗ ಬಹಳ ಕಡಿಮೆ ಮಾಡಿದ್ದೇನೆ. ಅದರ ನಂತರ
ಮಕ್ಕಳ ಕಾರ್ಟೂನ್ಗಳು ಮತ್ತು ಸಾಮಾಜಿಕವಾದಂಥ ಕಾರ್ಟೂನ್ಗಳನ್ನು ಹೆಚ್ಚು ಮಾಡ್ತಾ ಇದ್ದೇನೆ ಮತ್ತು ಕ್ಯಾರಿಕೇಚರ್ಗಳನ್ನು ಹೆಚ್ಚು ಮಾಡ್ತೇನೆ. ಓಕೆ, ದೈನಂದಿನ ವಿದ್ಯಮಾನಗಳನ್ನು ಗಮನದಲ್ಲಿಟ್ಕೊಂಡು ಬರೆಯುವಾಗ ಅದು ಇಮಿಡಿಯೇಟ್ ಆ ಕಾನ್ಸೆಪ್ಟ್ ಹೇಗೆ ನಿಮ್ಮ ತಲೆಯಲ್ಲಿ ಹುಡ್ತದೆ ಸರ್, ಆಲೋಚನೆ? ಇದು ಅದೇ ನಾವು ಒಬ್ಬರ ಜೊತೆಗೆ ಮಾತಾಡುವಾಗ ಸಾಮಾನ್ಯವಾಗಿ ಜನಸಾಮಾನ್ಯರ ಸಂಭಾಷಣೆಗಳಲ್ಲಿ ಒಂದೊಂದು ವಿಷಯಗಳು ಸಿಗುತ್ತೆ. ಎಲ್ಲೋ ಒಂದು ಕಡೆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಸಾರ್ವಜನಿಕ ಸ್ಥಳಗಳೇನಿದೆ ಅಲ್ಲಿ ಜನರು ಹೇಗೆ ಮಾತಾಡ್ತಾರೆ, ಅಲ್ಲಿ ಏನೋ ನಮಗೆ ಕಾರ್ಟೂನಿಗೆ ಆಗುವಂಥ ಒಂದು ಪಂಚ್ ಸಿಗ್ತದೆ, ಅದನ್ನು ನಾವು ಇಟ್ಕೊಳ್ತೇವೆ. ಅದನ್ನು ಮತ್ತೆ ನಾವು ಅದನ್ನು ಕಾರ್ಟೂನಿಗೆ ಬೇಕಾದ ಹಾಗೆ ಮಾಡಿಕೊಳ್ಳುವಂಥದ್ದು. ಹೆಚ್ಚಾಗಿ ನನಗೆ ಇತ್ತೀಚಿನ ವರ್ಷಗಳಲ್ಲಿ ಮಂಗಳೂರಿನ ಸಮಸ್ಯೆಗಳು ಏನಿದ್ದಾವೆ, ಅದು ರಸ್ತೆ ಸಮಸ್ಯೆ ಆಗಿದ್ದಿರ್ಬೋದು, ನಮಗೆ ಮಳೆಗಾಲದಲ್ಲಿ ಮಳೆ ನೀರು ಹೆಚ್ಚಾಗಿ ಕೃತಕ ನೆರೆ ಬರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಾಗಿ ತುಂಬ ಕಾರ್ಟೂನ್ಸ್ಗಳನ್ನು ಮಾಡಿದೆ. ಅದು ಜೈಲ್ ರೋಡಲ್ಲಿ ಫೋನ್ ಜಾಮ್ ಈಗ ನನ್ನ ಮನೆ ಇರುವಂಥದ್ದು ಸ್ಥಳೀಯ ಸಮಸ್ಯೆಗಳು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣ ಅದು ಓದುಗರಿಗೆ ಕೂಡ ರೀಚ್ ಆಗುತ್ತೆ, ನೋಡುಗರಿಗೆ. ಈಗ ನಮಗೆ ಸಾಮಾಜಿಕ ಇದು ಏನುಂಟು, ಜಾಲತಾಣಗಳೇನಿದೆ ಅದರಲ್ಲಿ ಬಹಳ ಫಾಸ್ಟಾಗಿ ರೀಚ್ ಆಗ್ತದೆ. ನಮ್ಮ ಸಮಸ್ಯೆಗಳೇ ಭಾಳ ಅದಕ್ಕೆ ಹಾಸ್ಯದ ರೂಪದಲ್ಲಿ ಹೇಳುವಂಥದ್ದು. ಜಾಮರ್ ಸಮಸ್ಯೆ ಇವತ್ತಿಗೂ ಕೂಡ ಪರಿಹಾರ ಆಗಿಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟು. ಒಳಗಿದ್ದವರಿಗೆ ಮೊಬೈಲ್ ನೆಟ್ವರ್ಕ್ ಸಿಗ್ತದೆ, ಹೊರಗಿದ್ದವ್ರು ನಾವು ಜೈಲೊಳಗಿದ್ದೇವೆ, ಹೊರಗಿದ್ದವರು ನಾವು ಜೈಲೊಳಗಿದ್ದೇವೆ, ಆ ರೀತಿ ಆಗಿದೆ. ಇದೆಲ್ಲ ಇಂಥ ವಿಷಯಗಳೇ, ಸಣ್ಣ ಸಣ್ಣ ವಿಷಯಗಳಂತೇಳಿ ಅನಿಸಿದ್ರು ಕೂಡ ಅದರಲ್ಲಿ ನಮಗೆ ಸಾಕಷ್ಟು ಕಾರ್ಟೂನ್ಗೆ ಬೇಕಿರುವಂಥ ಅಂಶಗಳು ಸಿಗ್ತದೆ. ಅದು ಓದುಗರಿಗೆ ಕೂಡ ಭಾಳ ಸುಲಭದಲ್ಲಿ ರೀಚ್ ಆಗ್ತದೆ. ಹೌದು. ಈಗ ರಾಜಕೀಯ ವ್ಯಕ್ತಿಗಳ ಬಗ್ಗೆ ನಾವು ರೇಖಾಚಿತ್ರಗಳನ್ನು ಮಾಡುವಾಗ ನೀವು ಈಗ ನಿಷ್ಪಕ್ಷಪಾತವಾಗಿ ಹೇಗೆ ನೀವು ರಚಿಸ್ತಾ ಇದ್ರಿ? ಖಂಡಿತವಾಗಿ ನಾವು ಯಾವುದೇ ವ್ಯಂಗ್ಯ ಚಿತ್ರಕಾರ ಕೂಡ ನಿಷ್ಪಕ್ಷಪಾತವಾಗಿಯೇ ಕಾರ್ಟೂನನ್ನು ಬರಿಬೇಕು. ಆದರೂ ಎಲ್ಲೋ ಒಂದು ಕಡೆ ನಾನು ನೋಡಿದ ಹಾಗೆ ಎಲ್ಲ ಕಾರ್ಟೂನಿಸ್ಟ್ಗಳು ಒಂದು ಪಕ್ಷದ ಕಡೆಗೆ ಎಲ್ಲೋ ಇದ್ದಾಗೆ ಅನಿಸ್ತದೆ ಕೆಲವು ಸಂದರ್ಭ. ಆದರೆ ಒಂದು ಚಿತ್ರ ನೋಡುವಾಗ, ಆದರೆ ಅವರ ಚಿತ್ರಗಳನ್ನು ನಾವು ಫಾಲೋ ಮಾಡ್ತಾ ಇದ್ದಾಗ ಇಲ್ಲ, ಅವರು ಎಲ್ಲ ವಿಷಯಗಳನ್ನು ಸಮತೋಲಿತವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸ್ತದೆ. ಭಾಳ ಸೂಕ್ಷ್ಮವಾದ ವಿಷಯ ಇದು. ಯಾಕಂತ ಹೇಳಿದ್ರೆ ಈ ಸದ್ಯಕ್ಕೆ ನನಗೆ ಹಿಂದೆ ಅದರ ಅನುಭವ ಆಗಿಲ್ಲ. ಸದ್ಯಕ್ಕೆ ನಾನು ಯಾವುದೋ ಒಂದು ಪಕ್ಷದ ಪರವಾಗಿ ಮಾಡಲಿಕ್ಕೆ ಅಥವಾ ವಿರೋಧಕ್ಕೆ ಮಾಡಲಿಕ್ಕೆ ಹೊರಟಾಗ ನನ್ನ ಆತ್ಮೀಯ ಸ್ನೇಹಿತರು ಎರಡು ಪಕ್ಷಗಳಲ್ಲಿ ಇದ್ದಾರೆ, ರಾಜಕೀಯ ಪಕ್ಷಗಳಲ್ಲಿ, ಬಿಜೆಪಿ ಆಗಿರೋ ಕಾಂಗ್ರೆಸ್ ಯಾವುದೇ ಆಗಿದ್ರು. ತಕ್ಷಣಕ್ಕೆ ನೀವೇನು ಹಾಗೆ ಮಾಡಿದ್ದೀರಾ ಅಂತೇಳಿ ಕೇಳುವ. ಬಟ್ ನಾನು ಹಾಗೆ ಮಾಡುವ ಹಾಗಿಲ್ಲ. ನ್ಯೂಟ್ರಲ್ ಆಗಿದ್ದುಕೊಂಡು ಜನರಿಗೆ ಏನು ಸಮಸ್ಯೆ ಆಗ್ತದೆ ಅದು ಪಕ್ಷದಿಂದ ಅಲ್ಲ, ಅದು ಆಡಳಿತದಿಂದ ಆಗುವಂಥ ವಿಷಯ. ಆಡಳಿತ ಯಾರೂ ಬರ್ಬೋದು, ಅದನ್ನು ನಾವು ಜನರಿಗೆ ತೋರಿಸ್ಬೇಕು. ಈ ಸಮಸ್ಯೆ ಹೀಗೆ ಆಗ್ತಾ ಇದೆ, ಪಕ್ಷಕ್ಕೆ ಇಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು. ಅಂತಹ ಟೀಕೆ ಟಿಪ್ಪಣಿ ಏನಾದರೂ ನಿಮಗೆ ಈಶ್ವರಿ ಬಂದಿತ್ತ? ಡೈರೆಕ್ಟಾಗಿ ಬರಲಿಲ್ಲ. ನಾನು ಹೇಳಿದ ಹಾಗೆ ಅದು 97, 98, 99ರ ಇಸ್ವಿ. ಅದು ಜನವಾಹಿನಿ ಪತ್ರಿಕೆಯಲ್ಲಿ ಪೊಲಿಟಿಕಲ್ ಕಾರ್ಟೂನಿಸ್ಟ್ ಆಗಿರುವಾಗ, ಹಾಗೆ ಸಂಜೆ ಪತ್ರಿಕೆಯಲ್ಲಿ ಕಾರ್ಟೂನ್ಸ್ ಬರೆಯುವಾಗ ತುಂಬ ಮನಸ್ಸಾದ ಕಾರ್ಟೂನ್ ಅದು ನಾನು ಬರೀತಿದ್ದದ್ದು, ಮನಸ್ಸಾದ ಕಾರ್ಟೂನ್. ನನಗೂ ಈಗ ಅನಿಸುದು ಅದು ನೋಡುವಾಗ ಇಷ್ಟು ಶಾರ್ಪ್ ಇತ್ತ ಕಾರ್ಟೂನ್ಸ್ ಅಂತೇಳಿ. ಆವಾಗ ಒಬ್ಬರು ಸ್ನೇಹಿತರು ಹೇಳಿದರು, ಹೀಗೆ ಕಾರ್ಟೂನ್ ಮಾಡಿದ್ರೆ ಭಾರಿ ಕಷ್ಟ ಉಂಟು ನಿಮಗೆ ಅಂತೇಳಿ. ಬಟ್ ನಾನು ಅದನ್ನು ಹಾಗೆ ಕಂಟಿನ್ಯೂ ಮಾಡಿದೆ. ಅದು ಸಾಧಾರಣ ಒಂದು 2002ರವರೆಗೆ ಯಾವಾಗ ನಾನು ಮಕ್ಕಳ ಕಾರ್ಟೂನ್ಸ್, ಅದು ನಿಮ್ಮಿ ಆಗಿದ್ದಿರ್ಬೋದು, ಹಾಗೆ ತೆನಾಲಿರಾಮ, ಇದೆಲ್ಲ ಬರಲಿಕ್ಕೆ ಶುರು ಮಾಡಿದ್ನ, ಅಲ್ಲಿಯವರೆಗೆ ಈ ಪೊಲಿಟಿಕಲ್ ಕಾರ್ಟೂನ್ಸ್ನ ಒಂದು ಹುಚ್ಚು ಜಾಸ್ತಿ ಇತ್ತು ನನಗೆ. ಓಕೆ, ನೀವು ಇಷ್ಟವರೆಗೆ ಸರ್ ಎಷ್ಟು ಪ್ರದರ್ಶನಗಳನ್ನು ನೀಡಿದ್ದೀರಿ, ಎಲ್ಲೆಲ್ಲಿ ನೀಡಿದ್ದೀರಿ ಸರ್? ಪ್ರದರ್ಶನಗಳು ಸಾಕಷ್ಟು ಆಗಿದೆ. ನಾನು ನಿಖರವಾಗಿ ಸಂಖ್ಯೆ ಲೆಕ್ಕ ಹಿಡಲಿಲ್ಲ. ಆದರೆ ಕೆಲವಂತ ಹೇಳಿದ್ರೆ ಮುಖ್ಯವಾಗಿ ಆಳ್ವಾಸ್ನ ಅಂತಾರಾಷ್ಟ್ರೀಯ ಜಾಂಬೋರಿ ಅನ್ನುವಂಥ ಕಾರ್ಯಕ್ರಮ, ಇಲ್ಲಿ ನಮಗೆ ಅವಕಾಶ ಇತ್ತು ವ್ಯಂಗ್ಯಚಿತ್ರ ಪ್ರದರ್ಶನಕ್ಕೆ. ಹಾಗೆಯೇ ರಾಷ್ಟ್ರೀಯ ಗಾಂಧೀಜಿ ಸ್ಮಾರಕ ಒಂದು ಅಂತಾರಾಷ್ಟ್ರೀಯ ಒಂದು ಪ್ರದರ್ಶನ, ಇದು ಬೆಂಗಳೂರಿನಲ್ಲಿ ಆದದ್ದು. ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಅಂತ ಹೇಳಿದೆ. ಇಲ್ಲಿ ಕೂಡ ಸಾಕಷ್ಟು ಪ್ರದರ್ಶನಗಳು, ನನ್ನ ಏಕವ್ಯಕ್ತಿ ಪ್ರದರ್ಶನ ಆಗಿದೆ. ಹೌದು, ಏಕವ್ಯಕ್ತಿ ಪ್ರದರ್ಶನ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ನಲ್ಲಿ ಆಗಿದೆ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಕಡೆ ಕಾರ್ಟೂನಿಗೆ ಸಂಬಂಧಪಟ್ಟ ಹಾಗೆ ಪ್ರದರ್ಶನಗಳಾಗಿದೆ. ಹೌದು. ಈಗ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳುವಾಗ ಸರ್, ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಈಗ ಆರ್ ಕೆ ಲಕ್ಷ್ಮಣ್ ಇರ್ಬೋದು, ಅಂತಹ ವ್ಯಂಗ್ಯ ಚಿತ್ರಕಾರರಲ್ಲಿ ನಿಮಗೆ ಯಾರಾದರೂ ಪ್ರೇರಣೆ ನೀಡಿದ್ದಾರೆ ಸರ್?
ನಾನು ಆರ್ ಕೆ ಲಕ್ಷ್ಮಣ್ಣ ಗೆರೆಗಳನ್ನೋದು ಭಾಳ ನನಗೆ ಆಕರ್ಷಕ. ಭಾಳ ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದವರೇ, ಹೌದು. ಮುಖ್ಯವಾಗಿ ನಮ್ಮ ಎಲೋಶಿಸ್ಸಿಗೆ ಅವರು ಭೇಟಿಯನ್ನು ಕೊಟ್ಟಿದ್ರು. ಅದು 1976ನೇ ಇಸ್ವಿ ಇರಬೇಕು. 30 ವರ್ಷ ಆಗ್ತಾ ಇದೆ. ಹೌದು, 50 ವರ್ಷ ಆಗ್ತಾ ಇದೆ. ನಮ್ಮ ಅಲೋಶಿಸ್ ಚಾಪೆಲ್ಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಅವರ ಕಾಮನ್ ಮ್ಯಾನ್ ಚಾಪೆಲ್ನಲ್ಲಿ ಪ್ರೇ ಮಾಡುವ ಹಾಗೆ ಅಲ್ಲಿನ ವಿಸಿಟರ್ಸ್ ಬುಕ್ಕಲ್ಲಿ ಅವರು ಕಾರ್ಟೂನ್ ಮಾಡಿದ್ದಾರೆ. ಹಾಗೆ ಆರ್ ಕೆ ಲಕ್ಷ್ಮಣ್ಣ ಗೆರೆಗಳು ಭಾಳ ಪ್ರಭಾವಶಾಲಿ ಆಗಿದ್ದ ಗೆರೆಗಳು ನನಗೆ ಆಕರ್ಷಣೆ ಆಗಿದೆ. ಸಾಕಷ್ಟು ಬಾರಿ ನಾನು ಸ್ವತಃ ಅದನ್ನು ಬಿಡಿಸಿ ನನ್ನ ಡ್ರಾಯಿಂಗ್ ಮಹಾರಾಷ್ಟ್ರದಲ್ಲಿ ಕಲಿತಿರಬೇಕಾದ್ರೆ ನನ್ನ ಸ್ನೇಹಿತರಿಗೆ ಸಹಪಾಠಿಗಳಿಗೆ ತೋರಿಸುವುದಿದೆ ಅಂತೇಳಿ ಹೇಳ್ತಾ ಇದ್ರು. ಎಲ್ಲೋ ಒಂದು ಅರ್ಥದಲ್ಲಿ ನನ್ನ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಆರ್ ಕೆ ಲಕ್ಷ್ಮಣ್ ಅವರು ಬ್ರಷ್ನಲ್ಲಿ ಬರೀತಾರೆ. ಆ ಗೆರೆಗಳು ಬ್ರಷ್ ಗೆರೆಗಳು ಭಾಳ ಕಷ್ಟ ಇದೆ. ಈ ಬ್ರಷ್ ಗೆರೆಗಳೇನಿದೆ ಇವಾಗ ಪೆನ್ನಲ್ಲಿ ಅಥವಾ ಈಗ ಮೊಬೈಲ್ ಅಥವಾ ಇನ್ನೇನೋ ಟ್ಯಾಬ್ ಅದು ಇದು ಇಟ್ಕೊಂಡೆಲ್ಲ ಕಾರ್ಟೂನ್ಸ್ ಬರೀತಾರೆ. ಅದು ಅಡ್ವಾನ್ಸ್, ಅದಕ್ಕೆ ನಾವೇನು ವಿರೋಧ ಅಂತ ಹೇಳೋದಿಲ್ಲ. ಬಟ್ ಆಗಿನ ಕಾಲಕ್ಕೆ ಆರ್ ಕೆ ಲಕ್ಷ್ಮಣ್ ಅವರು ಗೆರೆಗಳನ್ನು ಬ್ರಷ್ನಲ್ಲಿ ಬಾಡಿದ್ದು ನಿಜಕ್ಕೆ ಹೌದು, ಪೇಂಟ್ ಬ್ರಷಲ್ಲಿ ಬರೀತಾ ಇದ್ರು. ಇಂಡಿಯನ್ ಇಂಕ್ನಲ್ಲಿ ಬ್ರಷಲ್ಲಿ ಬರೆದ ಗೆರೆಗಳು, ಆ ರಭಸದ ಗೆರೆಗಳೇನಿದೆ ಅದು ನಿಜಕ್ಕೂ ಆಕರ್ಷಣೀಯವಾದಂಥ ಗೆರೆಗಳು. ಇದು ನನಗೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ನನ್ನ ಪ್ರಾರಂಭಿಕ ಹಂತದ ಕಾರ್ಟೂನ್ಗಳು ಒಂದರ್ಥದಲ್ಲಿ ಅವರ ಕಾರ್ಟೂನ್ಗಳನ್ನೇ ನಾನು ಬಳಸ್ಕೊಂಡೆ ಅಂತೇಳಿ ಹೇಳ್ಬೋದು, ಅವರ ಶೈಲಿಯನ್ನು ಬಳಸ್ಕೊಂಡೆ ಅಂತೇಳಿ ಹೇಳ್ಬೋದು. ಸರ್, ಈಗ ನೀವು ಸಣ್ಣದ್ರಿಂದ ಈಗ ಮಹಾಲಸ ಆರ್ಟ್ ಗ್ಯಾಲರಿಯಿಂದ ಶುರು ಮಾಡಿ ಇಷ್ಟರವರೆಗೆ ನೀವು ಬರೆದ ಕಾರ್ಟೂನಲ್ಲಿ ನೀವು ಪ್ರಥಮವಾಗಿ ಯಾವ ವ್ಯಂಗ್ಯಚಿತ್ರ ಕಾರ್ಟೂನ್ ಬರೆದದ್ದು ಸರ್? ನನ್ನ ಮೊದಲ ವ್ಯಂಗ್ಯಚಿತ್ರ ಅದು ನಿಖರವಾಗಿ ನಾನು ಅದನ್ನು ನೆನಪಿಟ್ಕೊಳ್ಳಿಲ್ಲ. ಆದರೆ ಕಾಲೇಜಿನಲ್ಲಿ ನಾನು ರಚಿಸ್ತಿದ್ದಂತಹ ವಾಲ್ ಮ್ಯಾಗ್ಝಿನ್ಗಾಗಿ ಎಲ್.ಎಸ್.ಎಸ್. ಕಾಲೇಜಿನ ಕೋಲೈಫ್ ಅನ್ನುವಂತಹ ವಾಲ್ ಮ್ಯಾಗ್ಝಿನ್ಗಾಗಿ ರಚಿಸಿದ ಚಿತ್ರಗಳೇ ನನಗೆ ಸಾಕಷ್ಟು ಆ ಒಂದು ರಂಗದಲ್ಲಿ ಮುಂದುವರಿಲಿಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿರುವಂಥದ್ದು. ಹಾಗೆ ಪ್ರಕಟಿತದಲ್ಲಿ ನಾನು ಗಮನಿಸಬೇಕಂತೇಳಿ ಆದರೆ ಮಂಗಳೂರು ಮಿತ್ರ ನನ್ನ ಮೊದಲ ಕಾರ್ಟೂನ್ ಪ್ರಕಟ ಆಗಿದ್ದು ಮಂಗಳೂರು ಮಿತ್ರ ಅನ್ನುವಂತಹ ಸಂಜೆ ಪತ್ರಿಕೆಯಲ್ಲಿ. ಅದು ಕೂಡ ಇಂಟ್ರೆಸ್ಟಿಂಗ್ ಆದ ವಿಷಯ. ಒಂದು ಮಂಗಳೂರು ಬಂದ್ ಆದಂತಹ ಸಂದರ್ಭ, ಅದು 1993-94 ಇರಬೇಕು. ಸ್ಟ್ರೈಕ್ ಇತ್ತು ಆಗ ಮಂಗಳೂರು ಬಂದ್ ಸ್ಟ್ರೈಕ್ ಆದದ್ದು. ಹೌದು, ಮಂಗಳೂರು ಸ್ಟ್ರೈಕ್ ಏನೋ ಆಗಿ ಮಂಗಳೂರು ಬಂದ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಕಾರ್ಟೂನ್ ಮಾಡಿದೆ. ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ನಾನು ಪತ್ರಿಕಾ ಕಚೇರಿಗೆ ನಡೆದುಕೊಂಡು ಹೋಗಿ ಆ ಒಂದು ಕಾರ್ಟೂನ್ ಕೊಟ್ಟಿದ್ದೆ. ಏನಂತ ಹೇಳಿದ್ರೆ ಆ ಚಿತ್ರದಲ್ಲಿ ವಿಷಯ ಏನಂತ ಹೇಳಿದ್ರೆ ಮಂಗಳೂರು ಬಂದಾಗಿದೆ. ಆವಾಗ ಸಿಂಗಲ್ ನಂಬರ್ ಲಾಟ್ರಿ ಬಹಳ ಒಂದು ಜನರಿಗೆ ಹೌದು ತುಂಬ ಪ್ರಚಲಿತವಾದಂಥ ವಿಷಯ ಆಗಿತ್ತು. ಆಗ ಎಲ್ಲ ಕಡೆ ಮಂಗಳೂರು ಬಂದಾಗಿದೆ. ಆದರೆ ಈ ಲಾಟ್ರಿಯ ಒಂದು ಫಲಿತಾಂಶವನ್ನು ವೀಕ್ಷಿಸಲಿಕ್ಕೆ ಅಂಗಡಿ ಮುಂದುಗಡೆ ಜನ ಅಲ್ಲಿ ತುಂಬಿ ಇರುವಂತಹ ಒಂದು ಚಿತ್ರಣ. ಎಲ್ಲರೂ ಪೇಪರಲ್ಲಿ ಎಲ್ಲ ಏನು ರಿಸಲ್ಟ್ ಬಂದಿದೆ ಅಂತೇಳಿ ನೋಡಲಿಕ್ಕೆ ಸುತ್ತುವರೆದಿದ್ದಾರೆ. ಮೇಲ್ಗಡೆ ಹೆಡ್ಡಿಂಗ್ ಹಾಕಿದೆ ಯಶಸ್ವಿ ಮಂಗಳೂರು ಬಂದ್ ಅಂತೇಳಿ. ಇದು ನಮ್ಮ ಸುತ್ತಮುತ್ತಲ ಆಗುವಂಥ ವಿಷಯವನ್ನು ನಾನು ಅವತ್ತಿಗೂ ಬಳಸ್ಕೊಂಡಿದ್ದೆ. ಇದು ಮೊದಲ ಕಾರ್ಟೂನ್. ರೇಖಾಚಿತ್ರದಲ್ಲಿ ನಿಖರವಾಗಿ ನೆನಪಿಟ್ಕೊಳ್ಳಿಲ್ಲ. ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದಿದೆ. ಅದು ನನ್ನ ಒಂದು ಹೈಸ್ಕೂಲ್ ಶಿಕ್ಷಣದಿಂದಲೇ ನಾನು ಅದನ್ನು ರಚಿಸ್ತಾ ಇದ್ದೆ ರೇಖಾಚಿತ್ರದಲ್ಲಿ. ಅಂತಹ ಈಗ ಇಷ್ಟು ನೀವು ಹೇಳಿದ್ರಿ, ಈಗ ಬಂದಿನ ಟೈಮಲ್ಲಿ ಅಂತಹ ಒಂದು ಈ ವ್ಯಂಗ್ಯಚಿತ್ರಗಳನ್ನು ಮಾಡ್ತಾ ಇರುವಾಗ ನಿಮಗೆ ಆ ಹೆದರಿಕೆ ಹುಡ್ತಾ ಇರಲಿಲ್ವಾ? ಇಂತಹ ಟೀಕೆ ಬರ್ಬೋದು ಅಥವಾ ಸಮಸ್ಯೆಗಳೆದುರಾಗ್ಬೋದು ಅಂಥದ್ದೇನಾದರೂ? ಇಲ್ಲ, ಆ ಟೈಮಲ್ಲಿ ನಿಜಕ್ಕೂ ಹೆದರಿಕೆ ಎಲ್ಲ ಏನೂ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ರಾಜಕೀಯ ಅಥವಾ ಒಂದು ಗುಂಪಿನ ಟೀಕೆ ಬರ್ಬೋದು ಅಂತೇಳಿ ಅನಿಸಿದ್ದು ಕೂಡ ಇಲ್ಲ. ಬಟ್ ಆ ಟೈಮಲ್ಲಿ ಮಾಡಿದ್ದಿದೆ ಸಾಕಷ್ಟು ಈ ರೀತಿಯ ನಿಖರವಾದಂತಹ ಒಂದು ಸೂಕ್ಷ್ಮವಾದಂಥ ವಿಷಯಗಳನ್ನು ಮಾಡಿಕೊಂಡು ರಚಿಸಿದ್ದಿದೆ. ನೀವು ಹೇಳಿದ್ರಿ ಈಗ ಚಾವಡಿ ಅನ್ನುವಂತಹ ನೀವು ಒಂದು ಸಂಸ್ಥೆ ಉಂಟು ನಿಮ್ಮ ಕಲಾವಿದರಿಗೋಸ್ಕರ ಅಂತ ಹೇಳಿದ್ರಿ. ಆ ಚಾವಡಿ ಸಂಸ್ಥೆಯ ಮೂಲಕ ಏನೇನೆಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀರಿ ನೀವು? ನಮ್ಮದು ಕುಟ್ಲ ಕಲಾ ಚಾವಡಿ ಅನ್ನುವಂತಹ ಸಂಸ್ಥೆ ಏನಿದೆ, ಇದರಲ್ಲಿ ಸುಮಾರು 50-60 ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾವಿದರುಗಳು ಸದಸ್ಯರಾಗಿದ್ದಾರೆ. ವಿಶೇಷವಾಗಿ ನಾವು ಪ್ರತಿ ವರ್ಷ ಮಂಗಳೂರಿನಲ್ಲಿ ಕುಡ್ಲ ಕಲಾಮೇಳ ಅನ್ನುವಂತಹ ಒಂದು ಕದ್ರಿ ಪಾರ್ಕ್ನಲ್ಲಿ ನಡೆಯುವಂತಹ ಒಂದು ಬೃಹತ್ ಕಾರ್ಯಕ್ರಮ, ರಾಷ್ಟ್ರಮಟ್ಟದ ಕಲಾ ಪ್ರದರ್ಶನ ಇರುತ್ತೆ. ಇದರಲ್ಲಿ ಮಕ್ಕಳಿಗಾಗಿ ಸ್ಪರ್ಧೆಗಳಿರುತ್ತೆ.
ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಳ ಮುಖ್ಯವಾಗಿ ತೊಡಗಿಸ್ಕೊಳ್ತೇವೆ. ಹಾಗೆಯೇ ಪ್ರತಿ ತಿಂಗಳಿಗೆ ನಾವು ಹೊರಗಡೆ ಸ್ಕೆಚಿಂಗಿಗೆ ಹೋಗುವಂಥದ್ದು, ಔಟ್ಡೋರ್ ಸ್ಕೆಚ್ ಮಾಡುವಂಥದ್ದು ಅಥವಾ ಪೇಂಟಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಳ್ತೇವೆ, ಶಿಬಿರಗಳನ್ನು ಇಟ್ಕೊಳ್ತೇವೆ. ಈ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥದ್ದು. ಇದರಲ್ಲಿ ಯಾವುದೇ ಲಾಭದ ಅಂಶಗಳು ಏನಿಲ್ಲ. ನಾವು ನಮ್ಮನ್ನು ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ಕಲೆ ಅನ್ನುವಂಥದ್ದು ಅದು ಸಮಾಜಕ್ಕೆ ಸೇರಿತ್ತು. ಹಾಗಾಗಿ ನಾವು ಈ ಸಾಮಾಜಿಕವಾಗಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳುವಂಥ ಒಂದು ಮಾಧ್ಯಮವಾಗಿ ಬಳಸ್ತಾ ಇದ್ದೀವಿ. ಓಕೆ, ಅದಕ್ಕೆ ನೀವೀಗ ಫಂಡಿಂಗ್ ಏನಾದರೂ ತಗೊಳ್ತೀರಾ ಅಥವಾ ಫಂಡಿಂಗ್ ಏನಾದರೂ ಹೊರಗಿಂದ ನಿಮಗೆ ಸಿಗ್ತಾ ಇದೆಯಾ? ಇಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಾಗ ನಮಗೆ ಸ್ಪಾನ್ಸರ್ಸ್ ಬೇಕಾಗುತ್ತೆ. ಸಹಜವಾಗಿ ಒಳ್ಳೆಯ ಪ್ರತಿಕ್ರಿಯೆಗಳು ಇರ್ತದೆ. ಆದರೆ ದೊಡ್ಡ ಕಾರ್ಯಕ್ರಮಗಳಂತೇಳಿ ಆಗುವಾಗ ದೊಡ್ಡ ಮಟ್ಟದ ಬಜೆಟ್ ಇರ್ತದೆ. ಉದಾಹರಣೆಗೆ ರಾಷ್ಟ್ರ ಮಟ್ಟದ ಕಲಾ ಪ್ರದರ್ಶನ ಅಂತೇಳಿದರೆ ಅದು ಕೆಲವು ಬಾರಿ ಅದನ್ನು ಯೋಚಿಸಿ ಕೈ ಬಿಟ್ಟದ್ದು ಕೂಡ ಇದೆ. ಆಗಲಿಕ್ಕಿಲ್ಲ, ಸಾಧ್ಯ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಕೊರೋನಾ ನಂತರದ ದಿವಸಗಳನ್ನು ನಾವು ಗಮನಿಸುವಾಗ, ಹಾಗಾಗಿ ಒಂದು ಹಂತದಲ್ಲಿ ನಮಗೆ ಪ್ರೋತ್ಸಾಹಕರ ಪ್ರಾಯೋಜಕರ ಒಂದು ಬೆಂಬಲ ಕೂಡ ಬೇಕಾಗ್ತದೆ. ಅದರಲ್ಲೂ ಕೂಡ ಸರ್, ಈಗ ಡಿಜಿಟಲ್ ಯುಗ ಅಂತ ಹೇಳ್ತೇವೆ. ಮೊದಲಾದರೆ ಪೇಪರ್ ಆ್ಯಂಡ್ ಪೆನ್, ಈಗ ಐಪ್ಯಾಡ್ ಹಿಡ್ಕೊಂಡ್ರೆ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿ ಬಿಡ್ತದೆ. ಈ ಟ್ರಾನ್ಸಿಷನ್ನಿಗೆ ನೀವೇನು ಹೇಳ್ತೀರಿ? ಇದು ನಿಜಕ್ಕೂ ಬೇಕು, ಇಲ್ಲ ಅಂತೇಳಿ ಹೇಳೋದಿಲ್ಲ, ನಿಜಕ್ಕೂ ಬೇಕಾಗಿದ್ದೆ. ಯಾಕಂತ ಹೇಳಿದ್ರೆ ಪ್ರಾರಂಭದ ದಿವಸಗಳಲ್ಲಿ ನಾನು ಗ್ರಾಫಿಕ್ ಡಿಸೈನರ್ ಆಗಿ ನಾನು ವೃತ್ತಿ ಜೀವನ ಪ್ರಾರಂಭಿಸಿದಾಗ ಟೈಪ್ ಸೆಟ್ ಡಿಸೈನ್ ಮಾಡುವಾಗ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಟೈಪ್ ಸೆಟ್ಟನ್ನು ಫಾಂಟನ್ನು ಪ್ರಿಂಟ್ ಮಾಡಿ ಸೈಜಿಗೆ ಬೇಕಿದ್ದ ಹಾಗೆ ಅನಂತರ ಕಟ್ ಮಾಡಿ ಪೇಸ್ಟ್ ಮಾಡೋದು. ಕಟ್ ಆ್ಯಂಡ್ ಪೇಸ್ಟ್ ಡಿಸೈನ್ ಆ ಟೆಕ್ನಿಕ್ ಇತ್ತು ಆಗ. ಯಾಕಂತ ಹೇಳಿದ್ರೆ ಆಗ ಕಂಪ್ಯೂಟರ್ ಹೆಚ್ಚು ಪ್ರಚಲಿತದಲ್ಲಿ ಇರಲಿಲ್ಲ. ಇದು 1993-94 ಆಸುಪಾಸಿನ ವಿಷಯಗಳೆಲ್ಲ. ಈ ರೀತಿಯಾಗಿ ಡಿಸೈನ್ ಮಾಡಿ ಅನಂತರ ಪತ್ರಿಕೆಗಳಿಗೆ ಕಳಿಸುವಂತಹ ಒಂದು ವ್ಯವಸ್ಥೆ ಇತ್ತು ಆಗ. ಆನಂತರದಲ್ಲಿ ನಿಧಾನಕ್ಕೆ 98-99 ಆಸುಪಾಸಿನಲ್ಲಿ ಕಂಪ್ಯೂಟರ್ಗಳು ಜನಸಾಮಾನ್ಯರ ರೀತಿಯಲ್ಲಿ ಅಥವಾ ಗ್ರಾಫಿಕ್ ಡಿಸೈನರ್ಗಳು ಕೂಡ ಬಳಸಿದಾಗ ಈ ಎಲ್ಲ ವಿಷಯಗಳು ನಿಧಾನಕ್ಕೆ ಅದು ಕಡಿಮೆ ಆಯಿತು. ನಾವು ಕಂಪ್ಯೂಟರ್ನಲ್ಲೇ ಡಿಸೈನನ್ನು ಮಾಡಲಿಕ್ಕೆ ಕಲಿತ್ವಿ. ಅಪ್ಡೇಟ್ ಆಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕಂಪ್ಯೂಟರ್ ಶಿಕ್ಷಣವನ್ನು ಪಡೆದು ನಾನು ಕೂಡ ಈ ಸಂದರ್ಭದಲ್ಲಿ ಕೋರಲ್ ಡ್ರಾ ಮತ್ತು ಫೋಟೋಶಾಪನ್ನು ಅಭ್ಯಾಸ ಮಾಡಿ ಕಲಿತೆ. ಅದರಿಂದಾಗಿ ನನಗೆ ಅನುಕೂಲ ಆಯಿತು. ಹಾಗಾಗಿ ಅದರ ನಂತರ ನಮಗೆ ಇಷ್ಟು ದಿವಸಗಳವರೆಗೆ, ಇವಾಗ 26ನೇ ಇಸ್ವಿ, ಒಂದು 26-27 ವರ್ಷ ಏನಿದೆ, ಅದು ನಿಜಕ್ಕೂ ನಮಗೆ ಅನುಕೂಲ ಆಗಿದೆ. ಈಗಿನ ಇನ್ನೊಂದು ಟ್ರೆಂಡ್ ಏನಂತ ಹೇಳಿದ್ರೆ ಐಪ್ಯಾಡ್ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಡಿಸೈನ್ಗಳನ್ನು ಮಾಡಲಿಕ್ಕೆ ಸೂಕ್ತವಾದಂತಹ ಕೆಲವು ತಂತ್ರಾಂಶಗಳಿದ್ದಿರ್ಬೋದು, ಸಾಫ್ಟ್ವೇರ್ ಇದ್ದಿರ್ಬೋದು. ಇವೆಲ್ಲವುಗಳು ಕೂಡ ನಾವು ಅಪ್ಡೇಟ್ ಆಗಬೇಕಾಗ್ತದೆ, ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇತ್ತೀಚಿನ ದಿವಸಗಳಲ್ಲಿ AI ಮುಖಾಂತರ ಡಿಸೈನ್ಗಳನ್ನು ಮಾಡುವಾಗ ಸ್ವಲ್ಪ ಜಾಗರೂಕತೆ ವಹಿಸಿರ್ಬೇಕು. ಯಾಕಂತ ಹೇಳಿದ್ರೆ ಲೋಗೋಗಳನ್ನು ನಾನು ಭಾಳ ಮುಖ್ಯವಾಗಿ ಗಮನಿಸೋದಿದೆ. ನಮ್ಮ ಸಂಸ್ಥೆಯ ಲೋಗೋಗಳನ್ನು ನಾನು ಫಸ್ಟ್ ಡಿಸೈನ್ ನೋಡಿದಾಗ AI ಅಂತೇಳಿ ನೋಡ್ತೇನೆ. ಅದರಲ್ಲಿ ಸಂಸ್ಥೆಯ ಲೋಗೋವನ್ನು ಹಾಕಿಬಿಟ್ಟಿದಾಗ ಅದು ವಿರೂಪಗೊಂಡಿದ್ರೆ ನನಗೆ ತುಂಬಾ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಲೋಗೋಗೆ ಒಂದು ನಿಖರವಾದಂತಹ ಒಂದು ಸ್ಪಷ್ಟವಾದಂತಹ ಒಂದು ಅರ್ಥ ಇದೆ, ಚಿತ್ರಣ ಇರುತ್ತೆ. ಇತ್ತೀಚಿನ ದಿವಸಗಳಲ್ಲಿ ನಾವು ಅದನ್ನು ಆಗಿ ಮಾಡಿದ್ವಿ. ಒಂದು 4 ವರ್ಷಗಳ ಹಿಂದೆ ಫಾದರ್ ರೆಕ್ಟರ್ ಮೆಲ್ವಿನ್ ಪಿಂಟೋ ಅವರ ಒಂದು ಮುಂದಾಳತ್ವದಲ್ಲಿ ಆ ಲೋಗೋವನ್ನು ಮರುವಿನ್ಯಾಸಗೊಳಿಸಿ ಎಲ್ಲ ನಮ್ಮ ಯೂನಿಟ್ನವರು ಅದನ್ನು ಬಳಸಬೇಕೆಂಬುದಾಗಿ ಹೇಳಿದರು. ಆದರೆ ಕೆಲವು ಸಂದರ್ಭಗಳಲ್ಲಿ ಏನೋ ತುರಾತುರಿಯಲ್ಲಿದ್ದಿರ್ಬೋದು ಅಥವಾ ಮೊಬೈಲ್ನಲ್ಲಿ ತಕ್ಷಣಕ್ಕೆ ಡಿಸೈನ್ ಆಗುತ್ತೆ ಅನ್ನುವಂಥದ್ದಿರ್ಬೋದು, ಆ ಲೋಗೋವನ್ನು ಬಳಸ್ತಾರೆ. ಆವಾಗ ಅದು ವಿರೂಪಗೊಳ್ತದೆ. ಭಾಳ ಅಲ್ಲಿ 3 ಗರುಡ ಪಕ್ಷಿಗಳೇ ಉಂಟು, ಒಂದು ಸಿಂಹ ಇದೆ, ಮೇಲೆ ಸೂರ್ಯ ಇದ್ದಾನೆ, IHS ಅಂತೇಳಿ ಬರ್ತದೆ. ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಎಲ್ಲಿಯೂ ಕೂಡ. ಹಾಗಾಗಿ ಇದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟದ್ದು. ಬೇರೆ ಕಡೆಗಳಲ್ಲಿ ಕೂಡ ಆಗುತ್ತೆ. ಎಲ್ಲಿಯೂ ಕೂಡ AI ಲೋಗೋವನ್ನು ನೀವು ಉಪಯೋಗಿಸ್ತೀರ ಅಂತೇಳಿ ಆದರೆ ಅದು ಸ್ಪಷ್ಟವಾಗಿ ಬರುವವರೆಗೆ ನೀವು ಆ ಡಿಸೈನನ್ನು ನೋಡ್ಕೊಳ್ಳಿ ಅಂತೇಳಿ ನಂದೊಂದು ಮನವಿ. ಯಾಕಂತ ಹೇಳಿದ್ರೆ ಒಂದು ಲೋಗೋವನ್ನು ಮಾಡಬೇಕಾದ್ರೆ ಆ ಗ್ರಾಫಿಕ್ ಡಿಸೈನರ್ ಸಾಕಷ್ಟು ಕೆಲಸ ಮಾಡಿರ್ತಾರೆ. ಅವನ ಪರಿಶ್ರಮಕ್ಕೆ ನಾವು ಬೆಲೆ ಕೊಡಬೇಕು. ಹಲವಾರು ಗಂಟೆಗಳ ಪರಿಶ್ರಮ ಇರ್ತದೆ, ಹಲವಾರು ದಿನಗಳ ಆಲೋಚನೆಗಳಿರ್ತದೆ. ಹೌದು. ಹಾಗೆ ಸರ್, ಈಗ ನೀವು ಹೊರಗಡೆ ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಬೇಕಿದ್ರೆ ನಿಮ್ಮನ್ನು ಶಿಕ್ಷಕರಾಗಿ ಗುರುತಿಸಿಕೊಳ್ಬೇಕಾ ಅಥವಾ ಕಾರ್ಟೂನಿಸ್ಟ್ ಆಗಿ ಗುರುತಿಸಿಕೊಳ್ಬೇಕಾ? ನನಗೆ 2 ಕ್ಷೇತ್ರಗಳಲ್ಲಿ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಇದು
2ನೇ ವರ್ಷ ಶಿಕ್ಷಕನಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟರು. ಹಾಗೆಯೇ ಕಾರ್ಟೂನ್ನಲ್ಲಿ ಕೂಡ ರಾಷ್ಟ್ರ ಮಟ್ಟದವರೆಗೆ ಪ್ರಶಸ್ತಿಗಳು ಬಂದಿದೆ. ಎರಡನ್ನೂ ಕೂಡ ನಾನು ಒಪ್ಪಿಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಹಾಗಾಗಿ ನಾನೊಬ್ಬ ಕಾರ್ಟೂನಿಸ್ಟ್ ಕೂಡ, ಅದರ ಜೊತೆಗೆ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕರು ಕೂಡ. ಹಾಗೇನು ಸರ್, ನಿಮಗೆ ಇಷ್ಟವಾದಂತಹ ಒಂದು ಕಾರ್ಟೂನ್ ಯಾವುದು? ಒಂದೇ ಕಾರ್ಟೂನನ್ನು ನಾನು ಇಷ್ಟ ಅಂತೇಳಿ ಹೇಳಿಕ್ಕೆ ಬರೋದಿಲ್ಲ. ಸಾಕಷ್ಟು ಕಾರ್ಟೂನುಗಳಿದ್ದಾವೆ. ಉದಾಹರಣೆಗೆ ಭಾಳ ವರ್ಷಗಳ ಹಿಂದೆ ಉದಯವಾಣಿ ಪತ್ರಿಕೆಯಲ್ಲಿ ನಾನೊಂದು ಕಾರ್ಟೂನನ್ನು ಹಾಕಿದೆ. ಇದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಟಾಗೋರ್ ಪಾರ್ಕ್ನ ಚಿತ್ರಣ. ಟಾಗೋರ್ ಪಾರ್ಕ್ನಲ್ಲಿ ಒಂದು ಲೈಟ್ ಹೌಸ್ ಇದೆ. ಲೈಟ್ ಹೌಸ್ನ ಪಕ್ಕದಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕನ್ನು ಮಾಡಿದರು. ಆ ಓವರ್ ಹೆಡ್ ಟ್ಯಾಂಕ್ ಲೈಟ್ ಹೌಸನ್ನು ಮೀರಿಸಿ ಭಾಳ ಎತ್ತರಕ್ಕೆ ಬಂತು. ಒಬ್ಬ ಟೂರಿಸ್ಟ್ ಗೈಡ್ ಪ್ರವಾಸಿಗರಿಗೆ ವಿವರಿಸ್ತಾ ಇದ್ದಾನೆ ಅದರ ಮುಂದುಗಡೆ. ಇದು ನಾನು ಬಿಡಿಸಿದ ಚಿತ್ರ, ಕಾರ್ಟೂನ್. ಇದು ನಮ್ಮ ನಗರದ ಇತಿಹಾಸ ಪ್ರಸಿದ್ಧ ಬೃಹತ್ ಲೈಟ್ ಹೌಸ್ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಪಕ್ಕದಲ್ಲಿ ಅದು ಓವರ್ ಹೆಡ್ ಟ್ಯಾಂಕ್ ಇದೆ. ಈಗ ಅದನ್ನು ಮೀರಿಸಿ, ಇದು ಸುಮಾರು ನಾನು ರಚಿಸಿ 20 ವರ್ಷ ಮೇಲೆ ಆಯಿತು. ಇದು ಓವರ್ ಹೆಡ್ ಟ್ಯಾಂಕ್ ಆದ ಸಂದರ್ಭ ಮಾಡಿದ್ದು. ಈಗ ಅದನ್ನು ಮೀರಿಸಿದ ಚಿತ್ರಣ ಅಲ್ಲಿ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಟಾಗೋರ್ ಪಾರ್ಕ್ನ ಮುಂದೆ ಇರತಕ್ಕಂಥ ದೃಶ್ಯವನ್ನು ವೀಕ್ಷಿಸಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಮರ್ಷಿಯಲ್ ಅಥವಾ ಶಾಪ್, ಇದು ಅಪಾರ್ಟ್ಮೆಂಟ್ ಬಂದಿದೆ. ಹಾಗಾಗಿ ಆದರೆ ಬದಲಾವಣೆಗಳಿಗೆ ನಾವು ಹೊಂದಿಕೊಳ್ಬೇಕಾಗುತ್ತೆ. ಇದು ನಾನು ಮಾಡಿದ ಒಂದು ಚಿತ್ರಣ. ಹಾಗೆ ನನಗೆ ಸಮಾಜಮುಖಿಯಾದಂತಹ ಚಿತ್ರಣಗಳನ್ನೇ ಮಾಡಬೇಕೆಂಬುದಾಗಿ ಆಸಕ್ತಿ ಇದೆ. ಹೆಚ್ಚು ರಾಜಕೀಯದ ಚಿತ್ರಗಳನ್ನು ಮೊದಲು ಮಾಡಿದರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಸಮಾಜಕ್ಕೆ ಅನುಕೂಲವಾಗುವಂತಹ ಅಥವಾ ಜನಪರವಾದಂತಹ ಪರಿಸರ ಕಾಳಜಿ ಹೊಂದಿದ್ದಾಗಿರ್ಬೋದು. ಹಾಗೆಯೇ ನಾವು ಏನು ಮಾಡಬೇಕಂತ ಹೇಳಿದರೆ, ಸಂದೇಶಗಳು, ಮೌಲ್ಯಯುತ ಸಂದೇಶಗಳನ್ನು ಇವತ್ತು ಕಾರ್ಟೂನ್ಗಳ ಮುಖಾಂತರ ಕೊಡಬೇಕಾಗುತ್ತೆ. ಜನರಿಗೆ ಜನಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಈಗಾಗಲೇ ಈ ನಿಟ್ಟಿನಲ್ಲಿ ಮತದಾನ ಜಾಗೃತಿ ಕಾರ್ಟೂನ್ಗಳನ್ನು ನಾನು ಮಾಡಿದ್ದೆ. ಇತ್ತೀಚಿನ 2 ಹೌದು, ಚುನಾವಣೆಯ ಸಂದರ್ಭ ನವ ಮತದಾರರನ್ನು ಅವರಿಗೆ ಅವರ ಮತದ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸ. ಹೇಗೆ ಮೂಡಿಸೋದು ಅಂತ ಹೇಳಿದ್ರೆ, ಕಾರ್ಟೂನ್ಗಳ ಮುಖಾಂತರ. ಅವರಿಗೆ ಕಾರ್ಟೂನ್ಗಳನ್ನು ನೋಡಿದಾಗ ಅದರಲ್ಲಿ ವ್ಯಂಗ್ಯ ಇರುತ್ತೆ, ಅದರ ಜೊತೆಗೆ ಒಂದಷ್ಟು ಸಂದೇಶ ಕೂಡ ಇರ್ತದೆ. ನಾನು ವೋಟ್ ಮಾಡಬೇಕು ಅಂತೇಳಿ ಅನಿಸುವಂತಹ ರೀತಿಯ ಕಾರ್ಟೂನ್ಗಳು ಸುಮಾರು 50-60 ಕಾರ್ಟೂನ್ಗಳನ್ನು ಈ ರೀತಿಯಾಗಿ ಮಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇವರ ಮುಖಾಂತರವಾಗಿ ಇದು ನಮ್ಮ ಜಿಲ್ಲಾಧಿಕಾರಿಯವರು ಉದ್ಘಾಟನೆ ಮಾಡಿದರು. ಮಂಗಳೂರು ನಗರದ ಸುಮಾರು 15-20 ಕಾಲೇಜುಗಳನ್ನು ಮತದಾರರನ್ನು, ನವ ಮತದಾರರು, ಹೊಸ ಮತದಾರರು ಏನಿದೆ, ಯುವ ಮತದಾರರು, ಇವರನ್ನು ರೀಚ್ ಆದ್ವಿ. ಸುಮಾರು 20,000 ಮತದಾರರನ್ನು ರೀಚ್ ಆಗಿದೆ. ಹೌದು, ಈ ಒಂದು ಕಾರ್ಟೂನ್ಗಳ ಮುಖಾಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಟ್ರಾಫಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಅದು ನಮ್ಮ ಪೊಲೀಸ್ ಇಲಾಖೆ, ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆಯವರು ನಮಗೆ ಸಂಪರ್ಕಿಸಿದರು. ನಿಮ್ಮ ಕಾರ್ಟೂನ್ಗಳ ಮುಖಾಂತರ ಜನಜಾಗೃತಿಯನ್ನು, ನಮ್ಮ ಟ್ರಾಫಿಕ್ ಜಾಗೃತಿಯನ್ನು ಹೇಗೆ ಮೂಡಿಸಬಹುದೆಂಬುದಾಗಿ. ಇಲ್ಲಿ ಕೂಡ ಸುಮಾರು 5-6 ಪ್ರದರ್ಶನಗಳನ್ನು ಮಾಡಿದ್ದೇವೆ ಸಾರ್ವಜನಿಕರಿಗೆ. ನಮ್ಮ ಮಾಲ್ಗಳಲ್ಲಿ, ಫಾರಂ ಮಾಲ್ ಆಗಿರ್ಬೋದು, ಸಿಟಿ ಸೆಂಟರ್ ಆಗಿರ್ಬೋದು, ಕೆಲವು ಕಾಲೇಜುಗಳಾಗಿರ್ಬೋದು, ಇಲ್ಲಿ ಜನರಿಗೆ ನಮ್ಮ ಟ್ರಾಫಿಕ್ನ ವ್ಯವಸ್ಥೆಯ ಬಗ್ಗೆ ಒಂದು ಜನಜಾಗೃತಿ ಅರಿವು ಕಾರ್ಯಕ್ರಮಗಳನ್ನು ಕಾರ್ಟೂನ್ಗಳ ಮುಖಾಂತರವಾಗಿ. ಹಾಗೆ ಇನ್ನೊಂದು ನನ್ನ ಯೋಚನೆ ಅಂತ ಹೇಳಿದರೆ, ಇತ್ತೀಚಿನ ದಿವಸಗಳಲ್ಲಿ ತೀರಾ ಅವಶ್ಯಕವಾದಂತಹ ಒಂದು ವಿಷಯ ಅಂತೇಳಿ ಅನಿಸ್ತಾ ಇದೆ, ಮಾದಕ ದ್ರವ್ಯದ ವಿರುದ್ಧ. ಅದು ನಮ್ಮ ಯಂಗ್ಸ್ಟರ್ಸಿಗೆ ಕಾಲೇಜುಗಳಲ್ಲಿ ಈ ಚಿತ್ರಗಳನ್ನು ಪ್ರದರ್ಶಿಸಿ ಏನು ಸಮಸ್ಯೆಗಳಾಗುತ್ತೆ ಆ ರೀತಿಯಾಗಿ ಮಾಡಬೇಕನ್ನುವಂಥ ಒಂದು ಯೋಚನೆ ಇದೆ. ಈಗ 2 ಕಾರ್ಯಕ್ರಮಗಳು ನಡೀತಾ ಇದೆ, ಅದರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಯೋಚನೆ. ಓಕೆ, ಹಾಗೆಯೇ ಸರ್, ಈಗ ನೀವು ಹೇಳಿದ್ರಿ ನಮ್ಮ ಅಲೋಷಿಯಸ್ ಮ್ಯೂಸಿಯಮಲ್ಲಿ ನೀವು ಇನ್ನೊಂದು ಆರ್ಟ್ ಮ್ಯೂಸಿಯಮನ್ನು ನೀವು ಓಪನ್ ಮಾಡಬೇಕು ಅಂತ ಇದ್ದೀರಿ, ಇನಾಗ್ರೇಷನ್ ಮಾಡಬೇಕು ಅಂತ. ಅದು ಯಾವುದ್ರ ಬಗ್ಗೆ ಸರ್? ಇದು ನಮ್ಮ ಮೆಚ್ಚಿನ, ನಮ್ಮ ನಗಲಿದ ರೆಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ಅವರ ಒಂದು ಕನಸು. ನಮ್ಮ ಸಂಸ್ಥೆಯಲ್ಲಿ ಕಲಿತಿರುವಂತಹ 1ನೇ ತರಗತಿಯಿಂದ ಡಿಗ್ರಿವರೆಗೆ, PG ವರೆಗೆ ಕಲಿಯುವಂತಹ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ. ಅವರ ಒಂದು ಚಿತ್ರಕ್ಕೆ ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮವಾಗಿ ನಾವು ಒಂದು ಮ್ಯೂಸಿಯಂನಲ್ಲಿ ಒಂದು ಸಣ್ಣ ಆರ್ಟ್ ಗ್ಯಾಲರಿಯನ್ನು ನಮ್ಮ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಇವಾಗ ಅದನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಇದು ಸಾರ್ವಜನಿಕರಿಗೆ ವೀಕ್ಷಣೆಗೆ ಸಿಗುತ್ತೆ. ಅದರ ಮುಖಾಂತರವಾಗಿ ನಮ್ಮ ಇಲ್ಲಿನ ಸಾಕಷ್ಟು ವಿದ್ಯಾರ್ಥಿ ಪ್ರತಿಭೆಗಳು ಏನಿದ್ದಾವೆ ಅವರಿಗೆ ಈ ಮುಖಾಂತರವಾಗಿ ಒಂದು ಪ್ರೋತ್ಸಾಹ ಸಿಗುತ್ತೆ.
ಸರ್, ಇನ್ನೊಂದು ವಿಷಯ ಕೇಳಲಿಕ್ಕಿದೆ ಸರ್. ತರಂಗ ಪತ್ರಿಕೆಯಲ್ಲಿ ನೀವು ತೆನಾಲಿ ರಾಮ ಅಂಕಣ ಬರಿತಾ ಇದ್ರಿ. ಯಾವಾಗದಿಂದ ಪ್ರಾರಂಭಿಸಿದ್ರಿ? ಉದಯವಾಣಿಯಲ್ಲಿ ಅಂಕಣ ಬರೆಯುವಾಗಲೇ ಪ್ರಾರಂಭಿಸಿದ್ರಾ ಅಥವಾ ತರಂಗದಲ್ಲಿ ಯಾವಾಗ ಪ್ರಾರಂಭಿಸಿದ್ರಿ? ಉದಯವಾಣಿಯಲ್ಲಿ ನಿಮ್ಮಿ ಪ್ರಕಟ ಆಗ್ತಿದ್ದ ಹಾಗೆ ಮತ್ತೆ ನನಗೆ ತರಂಗದಿಂದ ಒಂದು ಆಫರ್ ಬಂತು. 2 ಪುಟಗಳ ಒಂದು ಕಾಮಿಕ್ಸನ್ನು ರಚಿಸಿಕೊಡಬೇಕು ಅಂತೇಳಿ. ಆವಾಗ ಕೂಡ ಸಂಧ್ಯಾ ಪೈ ಮೇಡಮ್ ಅವರು ಕರೆದು ಹೇಳಿದರು, ನೀವು ತೆನಾಲಿ ರಾಮದ್ದು ಕತೆ ಮಾಡ್ಬೋದಾ ಅಂತೇಳಿ. ನಾನು ಮಣಿಪಾಲಕ್ಕೆ ಹೋಗಿದ್ದೆ, ಅವರನ್ನು ಭೇಟಿಯಾದೆ. ಆವಾಗ ನಾನು ಸ್ವಲ್ಪ ಯೋಚಿಸಿದ್ದೆ, ಯಾಕಂತೇಳಿದ್ರೆ ಇದು ಎಷ್ಟು ಸಮಯ ಅಂತೇಳಿ ಕೂಡ ನನಗೆ ಆಗ ಏನು ಐಡಿಯಾ ಇರಲಿಲ್ಲ. ಕತೆಗಳು ಎಲ್ಲಿ ಸಿಗುತ್ತೆ? ಅವ್ರು ಹೇಳಿದರು, ನೀವು ಹಳೆ ಪುಸ್ತಕಗಳನ್ನು ರೆಫರ್ ಮಾಡ್ಬೋದು. ಯಾಕಂತೇಳಿದ್ರೆ ತೆನಾಲಿ ರಾಮನ ಕತೆಗಳು ಅದು ಬಹಳ ಪ್ರಚಲಿತದಲ್ಲಿರ್ತಕ್ಕಂಥ ಕತೆಗಳು. ಅದರ ಮೂಲ ಕತೆಗಾರರು ಅಂತೇಳಿ ಆಗ ಕಾಪಿರೈಟಿನ ಸಮಸ್ಯೆ ಇರುವುದಿಲ್ಲ. ನಾನು ಕಲೆಕ್ಷನ್ ಇಲ್ಲೇ ನಮ್ಮ ಅತ್ರಿ ಬುಕ್ ಸೆಂಟ್ರಿಗೆ ಹೋದೆ. ಒಂದು ಹಳೆ 2-3 ತೆನಾಲಿ ರಾಮನ ಕತೆಗಳನ್ನು ಓದಿದೆ. ಇದೆಲ್ಲ ಸಾಮಾನ್ಯ ನಾವು ಬಾಲ್ಯದಲ್ಲಿ ಓದಿದ ಕತೆಗಳು. ಇದನ್ನು ಈಗ ಚಿತ್ರರೂಪದಲ್ಲಿ, ಕಾಮಿಕ್ಸ್ ರೂಪದಲ್ಲಿ ಮಾಡಬೇಕು. ಅಲ್ಲಿ ಸಂಭಾಷಣೆ ಬರಬೇಕು, ಪಾತ್ರಗಳೆಷ್ಟು ಬರಬೇಕಂತೇಳಿ ನಾವು ಗಮನಿಸಬೇಕು. ಮತ್ತು ಕಾಲಮ್ಸ್ ಅವರು ಹೇಳಿದರು ಫಸ್ಟಿಗೆ 1 ಪೇಜ್ ಅಂತ ಹೇಳಿದರು. ಮತ್ತು ಅದು ಪ್ರಕಟ ಆಗುವ ಮೊದಲೇ ಒಂದು ವಾರ ಮುಂಚೆ ನನಗೆ ಕಾಲ್ ಬಂತು, ನೀವು 2 ಪುಟಗಳಿಗೆ ಮಾಡಬೇಕಂತ. ಸೆಂಟರ್ ಪೇಜ್ ಅದು ಕಲರ್ ಪೇಜ್ನಲ್ಲಿ 2 ಪುಟಗಳಿಗೆ 2 ಪುಟ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು 12 ಬಾಕ್ಸ್ ಬರ್ತಾ ಇತ್ತು. 12 ಬಾಕ್ಸ್ಗಳಿಗೆ ನಾನು ಕಥೆಯನ್ನು ಮತ್ತು ಸಂಭಾಷಣೆ 2 ಪಾತ್ರಗಳು, 3 ಪಾತ್ರಗಳು, 4 ಪಾತ್ರಗಳು, ಆ ಸಂಭಾಷಣೆ ನಾನೇ ಬರೆಯೋದು. ಇದರಲ್ಲಿ ಕತೆ ಸಂಭಾಷಣೆ ಎಲ್ಲ ನನಗೆ ತುಂಬ ಟೈಮ್ ಹೋಗ್ತಾ ಇತ್ತು ಅದರಲ್ಲಿ. ನನಗೆ ಅದು ಕೂಡ ವೀಕ್ಲಿ ಇದ್ದದ್ರಿಂದ ತುಂಬ ಟೈಮ್ ಅದಕ್ಕೆ ಹೋಗ್ತಾ ಇತ್ತು. ಸುಮಾರು 2-3 ದಿವಸ ನಾನು ಅದಕ್ಕೆ ಬಳಸ್ಕೊಳ್ತಾ ಇದ್ದೆ. ಒಂದು ರಫ್ ಆಗಿ ಸ್ಟೋರಿ ರೈಟಿಂಗಿಗೆ, ಡೈಲಾಗ್ಸ್ ಬರೀಲಿಕ್ಕೆ. ಹಳೆ ಕತೆಗಳಾದರೂ ಕೂಡ ಮಕ್ಕಳಿಗೆ ಆಗುವಾಗೆ ನಾವು ಅದನ್ನು ಸಂಭಾಷಣೆ ಬರೀಬೇಕಾಗಿತ್ತು. ಆಮೇಲೆ ಪಾತ್ರಗಳ ಚಿತ್ರಣ, ಬೇರೆ ಬೇರೆ ಪಾತ್ರಗಳು ಬರ್ತಾ ಇತ್ತು. 1 ವರ್ಷ ಮಾಡಿದೆ. ಈ ಬಹುಶಃ ಇಷ್ಟು ಇರ್ಬೋದು, 1 ವರ್ಷ. ಯಾಕಂದರೆ ಅಷ್ಟು 3 ದಿವಸ 1 ವಾರಕ್ಕೆ ಟೈಮ್ ಕೊಡೋದು ಅಂತ ಹೇಳಿದೆ. ಅದು ಕೂಡ ನನ್ನ ಶಾಲೆಯ ಅವಧಿ ಮುಗಿಸಿ ಸಂಜೆ 4:30-5 ಗಂಟೆ ನಂತರ ನಾನು ಕೂತ್ಕೊಳ್ಳೋದು. ಹೀಗೆ ದಿವಸಗಳು ಹೋಯ್ತು. 1 ವರ್ಷ ಪ್ರಕಟ ಆಯಿತು. ಆ ನಂತರ ಮತ್ತೆ ಇವರು ಸುದ್ದಿ ಇಲ್ಲ. ನಾನು ಇವರು ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ ಏನಂತೇಳಿ. 1 ವರ್ಷ, 2 ವರ್ಷ, ಇದು ಕಂಟಿನ್ಯೂಸ್ 5 ವರ್ಷ ಆಯಿತು, 10 ವರ್ಷ, 14 ವರ್ಷ. 14 ವರ್ಷ. ಇತ್ತೀಚೆಗೆ ಅಷ್ಟೇ ಈಗ ಬದಲಾವಣೆ ಆಗಿದೆ. 14 ವರ್ಷ ನಿರಂತರವಾಗಿ ತೆನಾಲಿ ರಾಮನ್ ಕೃಷ್ಣದೇವರಾಯ ಆಳ್ವಿಕೆ ಮಾಡಿದ 20 ವರ್ಷ ಅಂತ. ನಾನು 14 ವರ್ಷ ನೀವು ಆಳ್ವಿಕೆ ಮಾಡಿದ್ರಿ ತರಂಗದಲ್ಲಿ. 14 ವರ್ಷ ತೆನಾಲಿಯ ಕಾರ್ಟೂನ್ ಬರೆದೆ, ಸರಣಿ ಕಾಮಿಕ್ಸ್ ಅನ್ನ ಬರೆದು. ನಿಜಕ್ಕೂ ಚಾಲೆಂಜಿಂಗ್ ಆಗಿದ್ದೆ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಕಾಮಿಕ್ಸ್ ಫೀಲ್ಡ್ ಅನ್ನು ನೋಡಿದ್ರೆ ಅಲ್ಲಿ ಯಾರು ಏಕವ್ಯಕ್ತಿಯಾಗಿ ಮಾಡೋದಿಲ್ಲ. ಯಾವುದೇ ಕಾಮಿಕ್ಸ್ ಆಗಿರೋದು. ಇವಾಗ ಜಾಪನೀಸ್ ಕಾರ್ಟೂನ್ಸ್ ಮಾಂಗ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬರು ಸ್ಕ್ರಿಪ್ಟ್ ರೈಟರ್ ಇರ್ತಾನೆ, ಒಬ್ಬರು ಸ್ಟೋರಿ ಬರೀಲಿಕ್ಕೆ ಒಬ್ಬನೇ ಇರ್ತಾನೆ, ಅದಕ್ಕೆ ಡೈಲಾಗ್ಸ್ ಬರೀಲಿಕ್ಕೆ ಒಬ್ಬ ಇರ್ತಾನೆ, ಆನಂತರ ಸೀಕ್ವೆನ್ಸ್ ರಚಿಸ್ಲಿಕ್ಕೆ ಔಟ್ಲೈನ್ ಮಾಡ್ಲಿಕ್ಕೆ ಒಬ್ಬ ಇರ್ತಾನೆ, ಇಂಕಿಂಗಿಗೆ ಒಬ್ಬ ಇರ್ತಾನೆ. ಈ ರೀತಿಯಾಗಿ ಬೇರೆ ಬೇರೆ ಪಾತ್ರಗಳು ಇರುತ್ತೆ ಅವರಿಗೆ, ಅಥವಾ ಅವರು ಅದನ್ನು ಔಟ್ಸೋರ್ಸಿಂಗ್ ಕೊಡ್ತಾರೆ. ನಾನು ಇದು 1 ಮ್ಯಾನ್ ಶೋ ಮಾಡಿದ್ದೆ. ಅದು ಕೂಡ ಜನಪ್ರಿಯ ಆಯ್ತು. ತುಂಬಾ ಜನ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ತುಂಬಾ ತೆನಾಲಿ ರಾಮ ಒಳ್ಳೆ ಬರ್ತಾ ಇದೆ. ಪಾತ್ರಗಳು ಕೂಡ ನಾನು ಬೇರೆ ಬೇರೆ ಡಿಫ್ರೆಂಟ್ ಆಗಿ ಪಾತ್ರಗಳನ್ನ ಮಾಡ್ತಿದ್ದೆ. ಮಕ್ಕಳಿಗೆ ಇಷ್ಟ ಆಗಿತ್ತು. ನಾವೆಲ್ಲ ಅದನ್ನೇ ಓದ್ತಾ ಇದ್ದದಲ್ಲ ಸರ್, ತರಂಗ, ಸುಧಾ, ಉದಯವಾಣಿ ಇದೆಲ್ಲ. ಹಾಗೆ ಮಕ್ಕಳಿಗೆ ನೀವೀಗ ಒಂದು ಕಲಾವಿದರಾಗಿ ಮಕ್ಕಳಿಗೆ ನೀವು ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಿ? ಯಾವುದೇ ವಿಷಯ ಆಗಿದ್ದಿರ್ಬೋದು, ನೀವು ನಿರಂತರತೆಯನ್ನು ಕಾಪಾಡಿಕೊಳ್ಬೇಕು. ಶ್ರದ್ಧೆಯಿಂದ ನಿರಂತರವಾಗಿ ಒಂದು ಕೆಲಸವನ್ನು ಮಾಡ್ತಾ ಹೋಗಿ. ದಿಢೀರನೇ ಯಾವುದೇ ಕೆಲಸ ಯಶಸ್ಸು ಸಿಗುವುದಿಲ್ಲ. ಎಷ್ಟೋ ವರ್ಷಗಳ ಸಾಧನೆಗಳಿರುತ್ತೆ. ನಿರಂತರವಾದಂಥ ಒಂದು ಸಾಧನೆಯಿಂದ ಮಾತ್ರ ಒಂದು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪರಿಶ್ರಮ ಪಡಬೇಕಾಗುತ್ತೆ, ನಿರಂತರತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಇದು ನಮ್ಮ ಈಗಿನ ಅತಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಓದಬೇಕು. ಇವತ್ತು ಓದುಗರು ಭಾಳ ಕಡಿಮೆ ಆಗ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ ನನ್ನನ್ನು ಸೇರಿಸ್ಕೊಂಡು ಹಿರಿಯರಲ್ಲಿ ಕೂಡ ಓದುವ ಸಮಯ ನಾವು ಮೊಬೈಲ್ಗೆ ಇಟ್ಟಿದ್ದೇವೆ. ಮೊಬೈಲ್ನಲ್ಲಿ ನಾವು ವಿಷಯಗಳು ಸಿಗುತ್ತೆ, ಹೌದು. ಹಾಗಂತೇಳಿ ಪುಸ್ತಕ ಹಿಡಿದು ಓದುವ ಒಂದು ಅನುಭವವೇ ಬೇರೆ, ಪತ್ರಿಕೆಗಳನ್ನು ಓದುವಂಥ ಅನುಭವವೇ ಬೇರೆ. ಅದು ಇವತ್ತಿನ ಪೀಳಿಗೆಯಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ಅಂತ ಹೇಳಿದ್ರೆ ಕೆಲವು ಪತ್ರಿಕೆಗಳೇ ಮುಚ್ಚಿ ಹೋಯಿತು. ಓದುಗರ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಪತ್ರಿಕೆಗಳೇ ಮುಚ್ಚಿ ಹೋಗಿದೆ.
ಹಾಗಾಗಿ ಇವತ್ತಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಒಂದು ಸಂದೇಶ ಏನಂತ ಹೇಳಿದ್ರೆ ಪುಸ್ತಕಗಳನ್ನು ಓದಿ, ಪತ್ರಿಕೆಗಳನ್ನು ಓದಿ. ಮೊಬೈಲ್ನಲ್ಲಿ ಎಲ್ಲ ಸಿಗುತ್ತೆ, ಹೌದು, ಹಾಗಂತೇಳಿ ಅದೇ ಎಲ್ಲವೂ ಅಲ್ಲ. ನಿಮಗೆ ಖುಷಿ ಕೊಡುವಂಥದ್ದು, ಅಕ್ಷರಗಳನ್ನು ಕೈಯಲ್ಲಿ ಹಿಡಿದು ಓದುವಂಥದ್ದು ನಿಜಕ್ಕೂ ಖುಷಿ ಕೊಡುವಂಥ ಒಂದು ವಿಚಾರ. ಹಾಗಾಗಿ ಮಕ್ಕಳು ಓದಬೇಕು ಮತ್ತು ಪರಿಶ್ರಮ ಪಡಬೇಕು. ನಿಮ್ಮ ಈ ಕಲಾಮಾತೆಯ ಪೂಜೆಗೆ ನಿಮಗೆ ಯಾವ ಎಲ್ಲ ಸಂಘ ಸಂಸ್ಥೆಗಳಿಂದ ನಿಮ್ಮನ್ನು ಗುರುತಿಸಿದ್ದಾರೆ? ರೋಟರಿ ಸಂಸ್ಥೆಯಿಂದ ನೇಷನ್ ಬಿಲ್ಡರ್ ಅವಾರ್ಡ್ ಅಂತ ಆಗಿದ್ದಿರ್ಬೋದು. ಹಾಗೆಯೇ ಹಲವಾರು ಯುವಕ ಮಂಡಲಗಳು ಸಾಕಷ್ಟು, ಹಾಗೆ ಜಿಲ್ಲಾಡಳಿತದಿಂದ ಪ್ರಶಸ್ತಿಗಳು ಬಂದಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದೆ. ನಾನು ಯಾವುದನ್ನು ಒಂದು ನೆನಪಲ್ಲಿ ಇಟ್ಕೊಂಡಿಲ್ಲ, ಹಾಗಂತೇಳಿ ಮರೆತಿಲ್ಲ ಅಂತೇಳಿ ಅಲ್ಲ, ತುಂಬ ಪ್ರಶಸ್ತಿಗಳು ಬಂದಿದೆ. ಖುಷಿ ಕೊಡುವಂಥ ಒಂದು ವಿಚಾರ. ಸರ್, ಈಗ ಇಷ್ಟೊಂದು ಏನು ಹೇಳ್ತಾರೆ, ಮನಸ್ಸಿನ ತುಂಬ ಈ ಆಲೋಚನೆಗಳು ಹೋಗ್ತಾ ಇರುವಾಗ ನೀವು ನಿಮ್ಮನ್ನು ಹೇಗೆ ಬ್ಯಾಲೆನ್ಸಲ್ಲಿ ಇಟ್ಕೊಳ್ತೀರಿ, ನಿಮ್ಮ ಮೈಂಡನ್ನು? ಯಾಕಂದರೆ ಯು ಲುಕ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಪ್ರತಿ ಸರಿ ನೋಡ್ತಾ ಇರುವಾಗಲೂ. ಹೇಗೆ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ತೀರಿ? ಮನಸ್ಸೊಳಗೆ ತುಮಲಗಳಿರ್ಬೋದು, ಸಹಜ. ಮನುಷ್ಯ ಅಂತ ಹೇಳಿದರೆ ಎಲ್ಲವೂ ಇರುತ್ತೆ. ಹಾಗಂತೇಳಿ ಕಾರ್ಟೂನಿಸ್ಟ್ ಅಂತ ಹೇಳಿದ ಕ್ಷಣ ಕೆಲವರು ಯೋಚಿಸಿದ್ವಿ, ಕಾರ್ಟೂನಿಸ್ಟ್ ಅಂತ ಹೇಳಿದರೆ ಹೇಗೋ ಇರ್ತಾರೆ ಅಂತೇಳಿ. ಬಟ್ ನಾನು ಹಾಗೂ ಇರುವ ಹಾಗಿಲ್ಲ. ಯಾಕಂದರೆ ನಾನೊಬ್ಬ ಶಿಕ್ಷಕನಾಗಿದ್ದುಕೊಂಡು ಒಂದಷ್ಟು ಜವಾಬ್ದಾರಿಗಳು ಸಾಮಾಜಿಕವಾಗಿ ನಮ್ಮ ನಡವಳಿಕೆಗಳು ಕೂಡ ಅಷ್ಟೇ, ಅದು ಆ ರೀತಿಯಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಬ್ಯಾಲೆನ್ಸಿಂಗ್ ಅದು ಸ್ವತಃ ನನ್ನ ಸ್ವಭಾವವೇ ಸ್ವಲ್ಪ ಹಾಗೇನಂತೇಳಿ ಹೇಳ್ಬೋದು, ಮೊದಲಿಂದಲೂ ಹಾಗೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಕಲಾವಿದರು ಸಹಜವಾಗಿ ಹೆಚ್ಚು ಶಾಂತ ಸ್ವಭಾವ ಇರಲೇಬೇಕು ಅಂತೇಳಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಒಂದು ಪೇಂಟಿಂಗಲ್ಲಿ ಅವರು ತೊಡಗಿಸ್ಕೊಳ್ಳುವಾಗ ಅವರಲ್ಲಿ ಏಕಾಗ್ರತೆ ಇರಬೇಕಾದ್ರೆ, ಹೆಚ್ಚು ಸಮಯ ಒಂದು ಕಲೆಗೆ ಪೇಂಟಿಂಗ್ ಮಾಡಬೇಕಾದ್ರೆ ಅವರಲ್ಲಿ ಏಕಾಗ್ರತೆ ಇರಬೇಕು, ಒಂದು ಪ್ರಶಾಂತವಾದ ಮನಸ್ಥಿತಿ ಇರಬೇಕಾಗುತ್ತೆ. ಇದನ್ನು ಇಲ್ಲದಿದ್ದರೂ ರೂಢಿಸ್ಕೊಳ್ಬೇಕು. ಒಂದು ವ್ಯವಸ್ಥೆ ಮತ್ತು ಅಚ್ಚುಕಟ್ಟುತನವನ್ನು ಕೂಡ ನಾವು ರೂಢಿಸ್ಕೊಳ್ಬೇಕಾಗುತ್ತೆ, ಶಿಸ್ತನ್ನು ಇಟ್ಕೊಳ್ಬೇಕಾಗುತ್ತೆ. ಮಕ್ಕಳೊಂದಿಗೆ ಈಗ ಯಾವತ್ತಾದರೂ ಕೋಪ ಮಾಡಿದ ಹಾಗೇನಾದರೂ ಇದೆಯಾ? ಮಕ್ಕಳಂದ್ರೆ ವಿದ್ಯಾರ್ಥಿಗಳು? ಖಂಡಿತ. ಮಕ್ಕಳ ಜೊತೆಗೆ ಖಂಡಿತವಾಗಿ ಅವರು ತಪ್ಪು ಮಾಡಿದಾಗ ಅವರನ್ನು ನಾವು ಶಿಕ್ಷಿಸಬೇಕು. ಶಿಕ್ಷಿಸೋದು ಅಂತ ಹೇಳಿದ್ರೆ ಅವರಿಗೆ ಸರಿ ಹೇಗೆ ಅಂತೇಳಿ ನಾವು ಹೇಳಲೇಬೇಕಾಗ್ತದೆ. ಹಾಗಂತೇಳಿ ಎಲ್ಲವೂ ಶಿಕ್ಷೆಯ ಮುಖಾಂತರ ಆಗುತ್ತೆ ಅಂತೇಳಿ ಅಲ್ಲ. ಪ್ರೋತ್ಸಾಹ ಕೊಟ್ಟಾಗ ಎಷ್ಟೋ ಬದಲಾದಂತಹ ವಿದ್ಯಾರ್ಥಿಗಳಿದ್ದಾರೆ. ಪೋಖ್ರಿ ವಿದ್ಯಾರ್ಥಿಗಳನ್ನು ಕರೆದು ಬಿಟ್ಟು ಚೆನ್ನಾಗಿ ಮಾಡ್ತೀಯಪ್ಪ ಅಂತ ಹೇಳಿದರೆ ಅವರು ಪೇಂಟಿಂಗ್ ಮಾಡಿದ್ದು ಇದೆ. ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ತರಗತಿಯಲ್ಲಿ ಇಲ್ಲ, ಇವನು ಏನೂ ಇಲ್ಲ ಅಂತೇಳಿ ಹೇಳುವಂಥ ವಿದ್ಯಾರ್ಥಿಯನ್ನು ಬೇರೆ ಶಿಕ್ಷಕರು, ನಮ್ಮ ವಿದ್ಯಾರ್ಥಿಗಳು ನಾವು ಅವರನ್ನು ಕರೆದು ನೀನು ಪೇಂಟಿಂಗಲ್ಲಿ ಚೆನ್ನಾಗಿದ್ದೀನಿ, ನೀನು ಮಾಡ್ಬೋದು ಅಂತೇಳಿ ಪ್ರೋತ್ಸಾಹ ಕೊಟ್ಟಾಗ ಅವರ ನಿಧಾನಕ್ಕೆ ಬದಲಾವಣೆಗಳು ಆಗುವಂಥದ್ದಿದೆ. ತಾರೆ ಜಮೀನ್ ಅನ್ನುವಂಥ ಚಿತ್ರ ನೀವು ನೋಡಿರ್ಬೋದು. ಹಾಗೆ ಇದು ಸಹಜವಾದಂಥ ಒಂದು ವಿಷಯ. ಒಬ್ಬ ವ್ಯಕ್ತಿಗೆ ಹೇಗೆ ಪ್ರೋತ್ಸಾಹ ಸಿಗುತ್ತೆ ಅದರ ಮೇಲೆ ಅವನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಓಕೆ, ಖಂಡಿತವಾಗ್ಲೂ ಸರ್. ಹಾಗೆಯೇ ಸರ್, ನಿಮ್ಮ ಹತ್ರ ನನಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ, ರ್ಯಾಪಿಡ್ ಫೈರ್. ನಿಮ್ಮ ಕೈಯಲ್ಲಿ ಪೆನ್ಸಿಲ್ ಇಲ್ಲದಾಗ ನೀವು ಬೇರೆ ಯಾವ ಕೆಲಸದಲ್ಲಿ ನೀವು ನಿರತರಾಗಿರ್ತೀರಿ? ನಮ್ಮದು ಹಾಬಿ ಅಂತೇಳಿ, ಇನ್ನಿತರ ಹವ್ಯಾಸಗಳು. ಹಾಬಿ ಅಂತ ಹೇಳಿದ್ರೆ ನನಗೆ ಹಳೆ ಹಾಡುಗಳಂತ ಹೇಳಿದ್ರೆ ತುಂಬ ಇಷ್ಟ. ಅದನ್ನು ಕೇಳ್ತೇನೆ. ಹಳೆ ಹಾಡುಗಳು, ಅದು ಕನ್ನಡ ಆಗಿರ್ಬೋದು, ಹಿಂದಿ ಕಿಶೋರ್ ಕುಮಾರ್ ಹಾಡುಗಳಾಗಿದ್ದಿರ್ಬೋದು, ಅದು ಕೇಳುವಂಥ ಅಭ್ಯಾಸ ಇದೆ. ಮತ್ತು ಗಾರ್ಡನಿಂಗ್ ಇದೆ. ಗಾರ್ಡನಿಂಗ್ ತುಂಬ ಒಂದು ಮನಸ್ಸಿಗೆ ಖುಷಿ ಕೊಡುವ ವಿಷಯ. ಹಾಗಂತೇಳಿ ದೊಡ್ಡ ಗಾರ್ಡನ್ ಮಾಡಿದ್ದೇನೆ ಅಂತೇಳಿ ಕೂಡ ಅಲ್ಲ, ಆದರೂ ಸಣ್ಣ ಪುಟ್ಟ ಪ್ರತಿಯೊಬ್ಬರು ಕೂಡ ಇವಾಗ ಅಪಾರ್ಟ್ಮೆಂಟ್ಗಳಲ್ಲಿ ಇರತಕ್ಕಂಥವ್ರು ಕೂಡ ಒಂದೆರಡು ಪಾಟನ್ನು ನೆಟ್ಟು ಅದರ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಹವ್ಯಾಸ ಇದು ಗಾರ್ಡನಿಂಗ್. ಮತ್ತು ಕ್ರಿಕೆಟ್ ವೀಕ್ಷಣೆ ಅದು ಇದೆ. ಸಾಮಾನ್ಯ ಆರಾಮ ಇರುವುದಂತ ಹೇಳಿದ್ರೆ ಮನೆಯಲ್ಲಿ ಕ್ರಿಕೆಟ್ ಕೂತ್ಕೊಂಡು ನೋಡುವಂಥದ್ದು. ಓಕೆ. ಪೇಪರ್ ಮತ್ತು ಪೆನ್ಸಿಲ್ ಅಥವಾ ಐಪ್ಯಾಡ್, ಯಾವುದು ನಿಮ್ಮ ಪ್ರಿಫರೆನ್ಸ್? ಪೇಪರ್ ಪೆನ್ಸಿಲ್ ಅಥವಾ ಐಪ್ಯಾಡ್? ಪೇಪರ್ ಪೆನ್ಸಿಲ್ ಅದು ನಮ್ಮ ಬೇಸ್. ಓಕೆ. ಕಾರ್ಟೂನ್ ಬಿಡಿಸ್ಲಿಕ್ಕೆ ನಿಮಗೆ ಬೆಸ್ಟ್ ಟೈಮ್ ಯಾವುದು? ಬೆಳಗ್ಗೆಯ, ರಾತ್ರಿಯ, ಸಂಜೆಯ? ರಾತ್ರಿಯೂ ಅಲ್ಲ, ಸಂಜೆಯೂ ಅಲ್ಲದ ಹೊತ್ತು. ಓಕೆ. ಒಂದು ಕಾರ್ಟೂನ್ ಬಿಡಿಸ್ಲಿಕ್ಕೆ ನೀವು ಎಷ್ಟು ಟೈಮ್ ತಗೊಳ್ತೀರಿ? ಅದು ಕಾರ್ಟೂನ್ನ ಮೇಲೆ ಹೊಂದಿಕೊಂಡಿದೆ. ಉದಾಹರಣೆಗೆ ನಾನು
ಅಲೋಷಿಯಸ್ ಕ್ಯಾಂಪಸನ್ನು ಬಿಡಿಸಿದ ಚಿತ್ರ ನೀವು ನೋಡಿರ್ಬೋದು. ಇಡೀ ಸಮಗ್ರ ನಮ್ಮ ಒಂದು ಕ್ಯಾಂಪಸ್ನ ಚಿತ್ರಣ ಅಲ್ಲಿದೆ. ಅದನ್ನು ನಾನು ಕೊರೋನಾ ಲಾಕ್ಡೌನ್ ಅಂತೇಳಿ ಆಯಿತು ನೋಡಿ, ಆವಾಗ ದೀರ್ಘಾವಧಿಗೆ ನಾವೆಲ್ಲ ಮನೆಯಲ್ಲಿ ಬಂದಿಯಾಗಿದ್ವಿ. ಆವಾಗ ಏನು ಮಾಡೋದು ಅಂತೇಳಿ ನಾನು ಯೋಚಿಸಿ ಒಂದು ದೊಡ್ಡ ಪೇಪರ್, ಅದು ಆ್ಯಕ್ಚುಲಿ ಅದನ್ನು ಇವಾಗ ನೀವು ಮ್ಯೂಸಿಯಮಲ್ಲಿ ನೋಡ್ಬೋದು, ದೊಡ್ಡದಾಗಿ ಪ್ರಿಂಟ್ ಮಾಡಿ ಅದನ್ನು ರೀಪ್ರಿಂಟ್ ಮಾಡಿದರು ಅವರು. ಬಟ್ ಅದರ ಒರಿಜಿನಲ್ ವರ್ಕ್ ಸಾಧಾರಣ ಒಂದು 4 ಅಡಿ ಇಂಟು 5 ಅಡಿ ಅಷ್ಟು. ಅದನ್ನು ಒರಿಜಿನಲ್ ವರ್ಕನ್ನು ನಿಧಾನಕ್ಕೆ ಸ್ವಲ್ಪವೇ ಮಾಡ್ತಿದ್ದೆ. ಅಷ್ಟು ದಿವಸ ನಾವು ಮನೆಯಲ್ಲಿ ಇದ್ವಿ ಅಲ್ಲ, ಹಾಗೆ ಸ್ವಲ್ಪವೇ ನಾನು ಅದನ್ನು ರಚಿಸ್ತಾ ಹೋದೆ. ಅದೇ ಒಂದು ಸಾಮಾನ್ಯ ಒಂದು ಪಾಕೆಟ್ ಕಾರ್ಟೂನ್ ಅಂತ ಹೇಳಿದ್ರೆ ಐಡಿಯಾ ಮತ್ತು ಮಾಡಲೇಬೇಕನ್ನುವಂಥ ಒಂದು ಹುಮ್ಮಸ್ಸಿದ್ದಾಗ ಅದನ್ನು ನಾನು ಕೇವಲ ಒಂದು 15-20 ನಿಮಿಷದಲ್ಲಿ ಮಾಡಿದ್ದಿದೆ. ಫಸ್ಟ್ ಇದನ್ನು ಮಾಡಬೇಕು, ಇಂಥ ಒಂದು ಪ್ರಚಲಿತ ಐಡಿಯಾ. ಉದಾಹರಣೆಗೆ ಮಂಗಳೂರಿನ ಕೆಲ ವರ್ಷಗಳಿಂದ ಅದು ಭಾಳ ಜನಪ್ರಿಯ ಆಯಿತು. ಮಂಗಳೂರಿನಲ್ಲಿ ಸ್ವಲ್ಪ ಒಂದು ಮಳೆ ಬಂದಾಗ ಕೃತಕ ನೆರೆ ಆಗುತ್ತೆ. ಅದು ನಮ್ಮ ಜ್ಯೋತಿ ಆಗಿರ್ಬೋದು ಅಥವಾ ಪಂಪೆಲ್ ಸರ್ಕಲ್ ಆಗಿರ್ಬೋದು, ಈ ಎಲ್ಲ ಸ್ಥಳಗಳಲ್ಲಿ ಆವಾಗ ಒಂದು ಕಾರ್ಟೂನ್ ತಕ್ಷಣಕ್ಕೆ ಐಡಿಯಾ ಬಂದದ್ದು. ಬೋಟ್ನಲ್ಲಿ ಬಸ್ ಕಂಡಕ್ಟರ್ ಇಬ್ಬರು ಇದ್ದಾರೆ, ಅವರು ಜನರನ್ನು ಬಲೆ ಪಂಪೆಲ್ ಜ್ಯೋತಿ ಪಂಪೆಲ್ ಅಂತೇಳಿ ಕರೆಯುವಂಥದ್ದು. ಅಂದರೆ ಅಷ್ಟು ನೀರು ತುಂಬಿದೆ, ಒಂದಷ್ಟು ಜನರನ್ನು ಅವರು ಬೋಟಲ್ಲಿ ಕೂತ್ಕೊಳಿಸಿದ್ದಾರೆ, ಇವರು ಆ ಸರ್ವಿಸ್ ಮಾಡಿಕೊಡ್ತಾ ಇದ್ದಾರೆ ಜನರಿಗೆ. ತಕ್ಷಣಕ್ಕೆ ಐಡಿಯಾ ಬಂದದ್ದು. ಆವಾಗಲೇ ಕಾರ್ಟೂನ್ ಮಾಡಿ ಒಂದು 15-20 ನಿಮಿಷದಲ್ಲಿ ಹಾಕಿದೆ. ಅದು ಭಾಳ ವೈರಲ್ ಆಯಿತು ಎಲ್ಲ ಕಡೆ. ಅದು ನಮ್ಮ ಶಿಕ್ಷಣ ಇಲಾಖೆಯವರೇ ಕೆಲವರು ಫೋನ್ ಮಾಡಿ ಹೇಳೋದು, ಕಾರ್ಟೂನ್ ಚೆನ್ನಾಗಿ ಬಂದಿದೆ, ಬಲೆ ಜ್ಯೋತಿ ಪಂಪೆಲ್ ಅಂತೇಳಿ. ಹೀಗೆ ಕೆಲವೊಂದು ಐಡಿಯಾ ಬಂದಾಗ ತಕ್ಷಣಕ್ಕೆ ಪಟ ಅಂತೇಳಿ ಮಾಡಿಬಿಡ್ತೇವೆ. ಓಕೆ, ನಿಮ್ಮ ಕಾರ್ಟೂನ್ ನೋಡಿ ಯಾರಾದರೂ ರಾಜಕಾರಣಿ ಫೋನ್ ಮಾಡಿ ಪ್ರಶಂಸಿಸಿದ್ದು ಅಥವಾ ಸಿಟ್ಟಾಗಿದ್ದಿದೆಯಾ? ಸಿಟ್ಟಾಗಿದ್ದು ಓಪನ್ ಆಗಿಲ್ಲ, ಆಗಿರ್ಲಬಹುದು. ಯಾಕಂದರೆ ಇಲ್ಲಿ ಪೊಲಿಟಿಕಲ್ ಕಾರ್ಟೂನ್ಸ್ ಮಾಡುವಾಗ ಸಹಜ 2 ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಿದೆ. ಒಂದು ಬಾರಿ ಪತ್ರಿಕೆಯವರೇ ಕೇಳಿದರು, ನೀವು ಈ ಪಕ್ಷದವರಿಗೆ ಮಾತ್ರ ಮಾಡ್ತೀರಾ, ಇನ್ನೊಂದು ಪಕ್ಷದವರಿಗೂ ಮಾಡಿ. ನಾನು ಹೇಳಿದೆ, ವಿಷಯ ಸಿಕ್ಕಿದ್ರೆ ಖಂಡಿತ ಮಾಡುವ, ಅದರಲ್ಲಿ ಏನು ಆ ಪಕ್ಷ ಈ ಪಕ್ಷ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷಗಳ ಸ್ನೇಹಿತರು ನನಗೆ ಇದ್ದಾರೆ, ಹಾಗಂತೇಳಿ ಯಾರು ಸಿಟ್ಟು ಮಾಡಿಕೊಂಡದಿಲ್ಲ. ಆದರೆ ಪ್ರೋತ್ಸಾಹ ಕೊಟ್ಟದಿದೆ. 2 ಪಕ್ಷಗಳನ್ನು ನೆನೆಸ್ಕೊಳ್ತೇನೆ. 2 ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ರಾಜಕಾರಣಿಗಳು ನನಗೆ ನನ್ನ ಕಾರ್ಟೂನ್ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇ ರಾಜಕಾರಣಿಗಳು. ನಿಮ್ಮಿ ಕಾರ್ಟೂನ್ ಪುಸ್ತಕವಾದ ಬಿಡುಗಡೆ ಮಾಡಿದ್ದೆ ಅವರು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮನ್ನು ಕರೆದು ಜಡ್ಜಿಂಗ್ ಇರುವಂಥ ಸಂದರ್ಭ, ಜಿಲ್ಲಾ ಮಟ್ಟದ ಸ್ಪರ್ಧೆ, ಡ್ರಾಯಿಂಗ್ ಸ್ಪರ್ಧೆ ಇದ್ದಾಗ ಒಂದು ಕರೆದು ಕೇಳುವಂಥದ್ದು, ಹೀಗೆ ಮಾಡ್ಬೋದಾ ಅಂತೇಳಿ. ಹಾಗಾಗಿ ನಮಗೆ ಅವರ ಜೊತೆಗೆ ಒಳ್ಳೆಯ ಸಂಬಂಧ ಇದೆ. ಕಾರ್ಟೂನ್ ಕಲೆಯನ್ನು ಒಂದೇ ಪದದಲ್ಲಿ ವ್ಯಾಖ್ಯಾನಿಸುವುದಾದರೆ? ಇದು ಸಿಹಿ ಲೇಪನದ ಕಹಿಗುಳಿಗೆ. ಸೂಪರ್. ಒಂದು ಕಾರ್ಟೂನ್ ಬಿಡಿಸುವಾಗ ಮೊದಲನೇದಾಗಿ ನಿಮಗೆ ಕಣ್ಣಿಗೆ ಬೀಳೋದು ಯಾವುದು? ಮೂಗ, ಹೊಟ್ಟೆಯ, ಕಣ್ಣ? ಈ ಕಾರ್ಟೂನಲ್ಲಿ ಕ್ಯಾರಿಕೇಚರ್ ಅಂತೇಳಿ ಬರುತ್ತೆ. ಕ್ಯಾರಿಕೇಚರ್ ಅಂತ ಹೇಳಿದ್ರೆ ವ್ಯಕ್ತಿ ವ್ಯಂಗ್ಯ ಭಾವಚಿತ್ರ. ವ್ಯಕ್ತಿ ವ್ಯಂಗ್ಯ ಭಾವಚಿತ್ರ ಸಾಕಷ್ಟು ಕ್ಯಾರಿಕೇಚರ್ ಮಾಡಿದ್ದೇನೆ. ಉದಾಹರಣೆಗೆ ನಮ್ಮದೇ ಸಂಸ್ಥೆಯಲ್ಲಿ ಸಮೋಸಾಜ್ಜ ಇದ್ರು. ಸಮೋಸಾಜ್ಜನ ಚಿತ್ರವನ್ನು ನೀವು ನೋಡಿರ್ಬೋದು. ಹಾಗೆ ಭರತನಾಟ್ಯದಲ್ಲೇ ದಾಖಲೆ ಮಾಡಿದಂತಹ ರೆಮೋನನ ಒಂದು ಕ್ಯಾರಿಕೇಚರ್ ನೀವು ನೋಡಿರು. ಅದು ಕೂಡ ಕಾಲೇಜಿನಲ್ಲೆಲ್ಲ ತುಂಬಾ ವೈರಲ್ ಆಗಿದ್ದ ಕಾರ್ಟೂನ್ಸ್. ಹಾಗೆ ಇತ್ತೀಚೆಗೆ ಶಾರುಖ್ ಖಾನ್, ಅದರಲ್ಲಿ ಕೂಡ ನಾನು ಅವನ ಮಂಗಳೂರಿನಲ್ಲಿ ಅಲೋಷಿಯಸ್ ಸಂಸ್ಥೆಯಲ್ಲಿ ಶಿಕ್ಷಕನಾಗಬೇಕಂತೇಳಿ ಹೇಳಿದ್ದಕ್ಕೆ ಶಾರುಖ್ ಖಾನ್ ಅಂತೇಳಿ ಮಾಡಿದೆ. ಇಲ್ಲಿ ಏನಂತ ಹೇಳಿದ್ರೆ ಅದು ಪಂಚಿಂಗ್ ಡೈಲಾಗ್ಸ್ ಬೇರೆ, ಬಟ್ ಅದಕ್ಕೆ ಅವರಲ್ಲಿ ಇರುವಂಥ ಒಂದು ವಿಷಯಗಳನ್ನೇ ಇನ್ನೂ ಎಕ್ಸಾಗರೇಟ್ ಆಗಿ ಮಾಡುವಂಥದ್ದು. ಉದಾಹರಣೆಗೆ ಸಮಸಜ್ಜನ ಮೂಗು ಅಥವಾ ಒಂದು ಟೋಪಿ ಆಗಿದ್ದಿರ್ಬೋದು. ಹೀಗೆ ಇಲ್ಲಿ ಕಾರ್ಟೂನನ್ನು ಆ ರೀತಿಯಾಗಿ ಕ್ಯಾರಿಕೇಚರಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಕಾರ್ಟೂನಿಸ್ಟ್ ಆಗದೆ ಇದ್ದಿದ್ರೆ ನೀವೇನಾಗ್ತಿದ್ರಿ? ಇದು ಭಾಳ ಯೋಚಿಸಬೇಕಾದಂಥದ್ದು. ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಹೋಗ್ತಾ ಇತ್ತಂತೇಳಿ. ಬಹುಶಃ ಅಧ್ಯಾಪಕನಾಗಿ ಇದ್ದದ್ದು ನಾನು ಈಗಾಗಲೇ ಹೇಳಿದಾಗೆ ಇದು ಒಂದು ಆಕಸ್ಮಿಕ ಅಂತೇಳಿ, ಆಕಸ್ಮಿಕ. ಅದು ಇಲ್ಲದೆ ಹೋಗ್ತಿದ್ರೆ ನಾನು ಡಿಸೈನರ್ ಅಂತ ಆಗ್ತಿದ್ದೆ. ಗ್ರಾಫಿಕ್ ಡಿಸೈನರ್ ಆಗಬೇಕು ಅನ್ನುವಂಥ ನಂದು ಒಂದು ಯೋಚನೆ ಇತ್ತು. ಆ ಡಿಸೈನ್ಸ್ ಪೇಪರ್ನಲ್ಲಿ ಬರಬೇಕು. ಮತ್ತೆ ಲೋಗೋ ಡಿಸೈನ್ಸ್ ತುಂಬಾನೇ ಮಾಡಿದ್ದೇನೆ ಗ್ರಾಫಿಕ್ ಡಿಸೈನರ್ ಆಗಿ. ವಿಶ್ವ ಕೊಂಕಣಿ ಸಮ್ಮೇಳನಕ್ಕೆ, ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ, ಹಾಗೆ ಬೇರೆ ಬೇರೆ ಸಂಸ್ಥೆಗಳಿಗೆ ಲಾಂಛನಗಳನ್ನು ನಾನು ಮಾಡಿಕೊಟ್ಟದಿದೆ. ಹಾಗಾಗಿ ನಾನು ಆ ಫೀಲ್ಡಲ್ಲೇ ಮುಂದೆ ಹೋಗ್ತಿದ್ದೆ, ಗ್ರಾಫಿಕ್ ಡಿಸೈನರ್ ಆಗಿ ಮುಂದೆ.
ನಿಮ್ಮ ಕಾರ್ಟೂನ್ನ ಮುಖವಾಡದ ಹಿಂದೆ ಅತಿ ಹೆಚ್ಚು ಅಡಗಿರುವ ಎಮೋಷನ್ ಯಾವುದು? ಅತಿ ಹೆಚ್ಚು ಅಡಗಿರುವ ಇಮೋಷನ್ ಕಾರ್ಟೂನ್ನ ಸಿಟ್ಟ ಅಥವಾ ಬೇಜಾರ, ಅಲ್ಲಿ ಒಂದು ಸಾಮಾಜಿಕ ಕಳಕಳಿ ಅಂತ ಹೇಳ್ತೀವಿ. ಸಾಮಾಜಿಕ ಕಳಕಳಿ ಮುಖಾಂತರ ಸಿಟ್ಟು ಕೆಲವು ಸಂದರ್ಭಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಕಾರ್ಟೂನ್ನಲ್ಲಿ ನಾವು ಒಂದು ಸಂದೇಶವನ್ನು ಕೊಡ್ತೇವೆ, ಹೌದು, ಅದು ನಗೆ ಭರಿಸಲಿಕ್ಕೆ ಮಾತ್ರ ಅಲ್ಲ, ಅದರ ಮುಖಾಂತರವಾಗಿ ಸಾಮಾಜಿಕ ಪರಿವರ್ತನೆ ಕೂಡ ಆಗಬೇಕು. ಆ ಹಂತದಲ್ಲಿ ನಾವು ಸಮಸ್ಯೆಯನ್ನು ಇನ್ನು ತಮಾಷೆಯಾಗಿ ತೋರಿಸ್ತಾ ಇರುವಂಥದ್ದು. ಹಾಗಂತೇಳಿ ತಮಾಷೆ ನಗುವೇ ಎಲ್ಲವೂ ಅಲ್ಲ, ಅಲ್ಲಿ ವಿಡಂಬನೆ ಇದೆ, ಒಂದು ಮನುಷ್ಯದ ವಿಮರ್ಶೆ ಕೂಡ ಇರ್ತದೆ. ಹೌದು, ಖಂಡಿತ. ಯಾರ ಮುಖವನ್ನು ಕಾರ್ಟೂನ್ ಆಗಿ ಬದಲಾಯಿಸುವುದು ಅತಿ ಸುಲಭ? ನನಗೆ ನಾನು ಪೊಲಿಟಿಕಲ್ ಕಾರ್ಟೂನ್ ಮಾಡುವಾಗ ನಾನು ದೇವೇಗೌಡರನ್ನ ನಮ್ಮ ಹಿರಿಯ ರಾಜಕಾರಣಿಗಳು, ಪ್ರಧಾನಮಂತ್ರಿಗಳಾಗಿದ್ದವರು, ಇವರ ಮುಖವನ್ನು ಬಹಳ ಸುಲಭವಾಗಿ ನಾನು ಮಾಡ್ತಾ ಇದ್ದೆ. ದುಂಡಗಿನ ಮುಖ ಬಹಳ ಸುಲಭವಾಗಿ. ಲಾಲು ಪ್ರಸಾದ್ ಯಾದವ್, ಈ ಎಲ್ಲ ರಾಜಕಾರಣಿಗಳು. ಆರ್.ಕೆ. ಲಕ್ಷ್ಮಣ್ ಅವರು ಹೇಳ್ತಾ ಇದ್ರಂತೆ, ನಾನು ಈಗ ಕಾರ್ಟೂನ್ ಬರೆದ ನಿಲ್ಲಿಸಿದ್ದೇನೆ ಅಂತೇಳಿ. ಯಾಕಂತ ಹೇಳಿದ್ರೆ ಇವಾಗ ಕಾರ್ಟೂನ್ಗಳೇ ರಾಜಕಾರಣಿಗಳಾಗಿದ್ದಾರೆ ಅಂತೇಳಿ. ಹಾಗೆಯೇ ನಾನು ಕೂಡ ಯೋಚಿಸ್ತಾ ಇದ್ದೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಮುಖಗಳನ್ನು ನೋಡಿದ ತಕ್ಷಣವೇ ಅದು ಹೆಚ್ಚು ನಾವು ಅದನ್ನು ಕಾರ್ಟೂನಿಕ್ ಆಗಿ ಮಾಡದೆ ನೇರವಾಗಿ ಮಾಡಿದ್ರು ಕೂಡ ಅದು ಕಾರ್ಟೂನ್ ರೀತಿಯಲ್ಲಿ ಅನಿಸ್ತಾ ಇತ್ತು. ಲಾಲು ಪ್ರಸಾದರಂತ ವ್ಯಕ್ತಿಗಳನ್ನು ಬಿಡಿಸಿದ್ರು. ನಿಮ್ಮ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಅತಿ ದೊಡ್ಡ ಕಾರ್ಟೂನ್ ಮೆಟೀರಿಯಲ್ ಯಾರು ಅಥವಾ ಯಾವುದು? ಇತ್ತೀಚಿನ ದಿವಸಗಳಲ್ಲಿ ಕಾರ್ಟೂನ್ ಮೆಟೀರಿಯಲ್ ಅಂತ ಹೇಳಿದ್ರೆ ಪೊಲಿಟಿಕಲ್ ಬಿಟ್ಟು, ನಾನು ಪೊಲಿಟಿಕಲ್, ನೀವು ಈಗಾಗಲೇ ಹೇಳಿದಾಗೆ ಪೊಲಿಟಿಕಲ್ ಸ್ವಲ್ಪ ದೂರ ಇಟ್ಟಿದ್ದೇನೆ. ಹಾಗಾಗಿ ಜನಸಾಮಾನ್ಯರ ಸಮಸ್ಯೆಗಳೇ ನನ್ನ ಇವತ್ತಿನ ಕಾರ್ಟೂನ್ ಮೆಟೀರಿಯಲ್. ನಾವು ಅದು ವ್ಯಕ್ತಿಯಾಗಿ ತಗೊಳ್ಳದೆ ಜನಸಾಮಾನ್ಯರ ಸಮಸ್ಯೆಗಳೇನುಂಟು, ದೈನಂದಿನ ಜೀವನದಲ್ಲಿ ನಾವು ಕಾಣುವಂತಹ ಸಮಸ್ಯೆಗಳು, ತೊಂದರೆಗಳು, ಅದೆಲ್ಲ ಏನುಂಟು. ಕಾಮನ್ ಮ್ಯಾನ್, ಆರ್.ಕೆ. ಲಕ್ಷ್ಮಣ್ ಅವರು ಕಾಮನ್ ಮ್ಯಾನನ್ನು ಯಾವಾಗ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಅವನ ಸಮಸ್ಯೆಗಳನ್ನೇ ಅವನು ನಿತ್ಯ ಪೇಪರ್ನಲ್ಲಿ ತೋರಿಸ್ತಾ ಇದ್ರು. ಹಾಗೆ ನಮ್ಮ ದೈನಂದಿನ ವಿಚಾರಗಳೇ. ಖಂಡಿತ. ದಿಸ್ ಆರ್ ದ್ಯಾಟ್ ಅಂತ ಒಂದು ಪ್ರಶ್ನೆ ಸರ್. ಕ್ಯಾಪ್ಷನ್ ಅಥವಾ ಬರಹ ಇರುವಂತಹ ಕಾರ್ಟೂನ ಅಥವಾ ಮಾತುಗಳೇ ಇಲ್ಲದಂತಹ ಕಾರ್ಟೂನ? ಮಾತುಗಳಿಲ್ಲದೆ ಸೈಲೆಂಟ್ ಕಾರ್ಟೂನ್. ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಖಾಚಿತ್ರಗಳ ಅಥವಾ ಮಲ್ಟಿ ಕಲರ್ ಕಾರ್ಟೂನ್ಗಳ? ಎರಡು ಕೂಡ. ಯಾಕಂತ ಹೇಳಿದ್ರೆ ನನಗೆ ಇಷ್ಟ ಆಗಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ರು ಕೂಡ ಜನರಿಗೆ ಆಕರ್ಷಣೆ ಇರೋದು ಇವತ್ತು ಕಲರಲ್ಲಿ ಮೀಡಿಯಾ ಇರೋದ್ರಿಂದ. ಹಾಗಾಗಿ ಎರಡನ್ನು ಕೂಡ ನಾನು ಬ್ಯಾಲೆನ್ಸ್ ಆಗಿ ತಗೊಳ್ತೀನಿ. ಕಾರ್ಟೂನ್ ಬಿಡಿಸುವಾಗ ನಿಮಗೆ ಹಿನ್ನೆಲೆಯಲ್ಲಿ ಮ್ಯೂಸಿಕ್ ಇರಬೇಕಾ ಅಥವಾ ಸಂಪೂರ್ಣ ಶಾಂತತೆ ಇರಬೇಕಾ? ಮ್ಯೂಸಿಕ್ ಇದ್ರೆ ಒಳ್ಳೆಯದು. ಮ್ಯೂಸಿಕ್ ಇದ್ರೆ ಓಕೆ. ಸಾಮಾಜಿಕ ಜಾಲತಾಣದ ಲೈಕ್ಸ್ ಮುಖ್ಯವಾ ಅಥವಾ ಬೆಳಗಿನ ಪತ್ರಿಕೆಯ ಸ್ಪೇಸ್ ಮುಖ್ಯವಾ? ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್ಸ್ ಮುಖ್ಯವಾ ಅಥವಾ ನಿಮಗೆ ಬೆಳಗಿನ ಪತ್ರಿಕೆಯಲ್ಲಿ ಸ್ಪೇಸ್ ಮುಖ್ಯವಾ? ಬೆಳಗಿನ ಪತ್ರಿಕೆಯಲ್ಲಿ ಬಂದಾಗ ಸಾಕಷ್ಟು ಜನರನ್ನು ಅದು ರೀಚ್ ಆಗುತ್ತೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ರೀಚ್ ಆಗೋದಕ್ಕಿಂತ ಎಷ್ಟೋ ಹೆಚ್ಚು, ಇಲ್ಲ ಅಂತ ಹೇಳೋದಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ಅದು ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಆದರೆ ನಾವು ಎರಡನ್ನೂ ಗಮನಿಸಿರುವುದರಿಂದ ಇತ್ತೀಚಿನ ದಿವಸ ಹಿಂದೆ ಪತ್ರಿಕೆ ಸ್ಪೇಸ್ ಅಂತೇಳಿ, ಆದರೆ ಈಗ ಅದು ಸಾಮಾಜಿಕ ಜಾಲತಾಣ ಆಗಿದೆ. ಓಕೆ. ರಾಜಕೀಯ ನಾಯಕರ ವೈಫಲ್ಯಗಳ ಅಥವಾ ಸಾಮಾನ್ಯ ಜನರ ಮುಗ್ಧತೆಯ? ಸಾಮಾನ್ಯ ಜನರ ಮುಗ್ಧತೆ ನನ್ನ ಕಾರ್ಟೂನ್ಗಳಲ್ಲಿ ಪ್ರತಿಬಿಂಬಿತವಾಗುತ್ತೆ. ಆದರೆ ರಾಜಕೀಯ ನಾಯಕರ ಸಮಸ್ಯೆಗಳು, ವೈಫಲ್ಯಗಳು, ಅಲ್ಲಿ ವೈಫಲ್ಯಗಳನ್ನೇ ಸಾಮಾಜಿಕ ಜನರ ಮುಗ್ಧತೆಯಲ್ಲಿ ತೋರಿಸ್ತೀವಿ. ಓಕೆ. ಒಬ್ಬ ಒಳ್ಳೆಯ ಕಾರ್ಟೂನಿಸ್ಟಿಗೆ ಇರಬೇಕಾದಂತಹ ಅತಿ ದೊಡ್ಡ ಗುಣ? ಅವನಲ್ಲಿ ಸಮಾನವಾಗಿ ಎಲ್ಲ ವಿಷಯಗಳನ್ನು ಮತ್ತು ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಪರಿಜ್ಞಾನ ಇರಬೇಕು. ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಓಕೆ. ಸಾರ್ವಜನಿಕರು ನಿಮ್ಮ ಕಾರ್ಟೂನ್ ನೋಡಿ ಕೋಪಗೊಂಡಾಗ ನಿಮಗಾಗುವ ಫೀಲಿಂಗ್? ನಾನು ಮಾಡಿದ್ದು ಸಾರ್ಥಕ ಅಂತೇಳಿ. ಓಕೆ. ಹೊಸ ತಲೆಮಾರಿನ ಕಾರ್ಟೂನ್ಗಳಲ್ಲಿ ನಿಮಗೆ ಕಾಣಿಸುವ ಅತಿ ದೊಡ್ಡ ಮೈನಸ್ ಪಾಯಿಂಟ್? ಪ್ರಚಲಿತ ಕಾರ್ಟೂನ್ಗಳಲ್ಲಿ ಮೈನಸ್ ಪಾಯಿಂಟ್ಸ್. ಈಗ ಕಾರ್ಟೂನ್ ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ಹಾಸ್ಯ ಬರಹವನ್ನು ಬರೆದು ಇಬ್ಬರು ವ್ಯಕ್ತಿಗಳು ಮಾತಾಡೋ ರೀತಿಯಲ್ಲಿ ತೋರಿಸಿದರೆ ಅದು ಕೆಲವು ಸಂದರ್ಭಗಳಲ್ಲಿ ಮೇಲಿನ ಚಿತ್ರವನ್ನು
ಅಡ್ಡ ಹಿಡಿದು ಕೆಳಗಿನದನ್ನೇ ಓದಿ ಅರ್ಥ ಮಾಡಿ ನಗ್ಬಹುದು. ಅದಲ್ಲ, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಿತ್ರ ಹೆಚ್ಚು ಪ್ರಮುಖವಾಗಿರಬೇಕು. ಹೌದು, ವಿದೌಟ್ ವರ್ಡ್ಸ್. ಅದು ಕೆಳಗಡೆ ಏನ್ಗಡೆ ಬರ್ತಿದ್ದಾರೆ ಡೈಲಾಗ್ಸ್ ಏನಿದೆ ಅದು ಇಲ್ಲದೆಯೂ ಕೂಡ ಚಿತ್ರ ನೋಡಿದಾಗಲೇ ಅರ್ಥ ಆಗುವಂತೆ ಇರಬೇಕು. ನಾನು ಹೆಚ್ಚಿನ ಚಿತ್ರಗಳು ಆ ರೀತಿಯಲ್ಲಿ ಮಾಡಿದ್ದೆ. ಹಾಗಾಗಿ ನಿಮ್ಮ ಕಲೆಗೆ ನಿಮ್ಮ ಫ್ಯಾಮಿಲಿ ನೀಡುವ ರೇಟಿಂಗ್? ಅವರು ಒಂದು 6 to 9 ಕೊಡ್ಬೋದು ಅಂತ. 9 ಕೊಡ್ಬೋದು. ಓಕೆ. ಕಾರ್ಟೂನ್ ಎಂಬುದು ಕೇವಲ ಕಲೆಯೋ ಅಥವಾ ಒಂದು ಅಸ್ತ್ರವೋ? ಅದೊಂದು ಕಲೆಯ ಅಸ್ತ್ರ. ಕಲೆಯ ಅಸ್ತ್ರ. ವಂಡರ್ಫುಲ್ ವಂಡರ್ಫುಲ್. ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಾಗ ಇಷ್ಟೊಂದು ಕಲೆಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಕಲೆಯನ್ನೇ ನೀವು ಜೀವನವಾಗಿ ಮುಡಿಪಾಗಿಟ್ಟಿದ್ದೀರಿ ಕಲೆಗೆ. ನಿಮ್ಮ ಕುಟುಂಬದ ಸಹಕಾರ, ಸಪೋರ್ಟ್ ಹೇಗಿದೆ? ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಕುಟುಂಬದ ಸಹಕಾರ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗುವುದು. ಎಲ್ಲ ರೀತಿಯಲ್ಲಿ ಅದು ಕುಟುಂಬದ ಸದಸ್ಯರ ಒಂದು ಪ್ರೋತ್ಸಾಹ ಇರ್ಬೋದು, ಮತ್ತು ಅವರ ಆರೋಗ್ಯ, ಅವರ ಎಲ್ಲ ವಿಷಯಗಳನ್ನು ಅದು ಪೂರಕವಾಗಿ ನಮಗೆ ಇದ್ದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ. ಈಗ ನಾನಂತೇಳಿಲ್ಲ, ಯಾರು ಕೂಡ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ನಮ್ಮ ಕುಟುಂಬದ ಪ್ರೋತ್ಸಾಹವನ್ನು ನೆನೆಸ್ಕೊಳ್ಬೇಕು. ತಾಯಿ ಇದ್ದಾರೆ, ಹಾಗೆ ಪತ್ನಿ, ಹಾಗೆ ಮಗ, ಇವರೆಲ್ಲರೂ ಕೂಡ ಒಂದು ಪ್ರೋತ್ಸಾಹದ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಹೋಗುವಂಥದ್ದು. ಓಕೆ. ಮಗ ಏನು ಮಾಡ್ತಾ ಇದ್ದಾರೆ ಈಗ? ಮಗ ಇವಾಗ ಅವನು ರಿಸರ್ಚ್ ಸೈಂಟಿಸ್ಟ್, PhD ಮಾಡ್ತಾ ಇದ್ದಾನೆ ಬೆಂಗಳೂರಿನಲ್ಲಿ. ಅವನಿಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇದೆ? ಅವನು ಕೂಡ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದಾನೆ. ಕಿರಿಗಮಿ ಅನ್ನುವಂತಹ ಒಂದು ಪೇಪರ್ ಕಟ್ ಆ್ಯಂಡ್ ಫೋಲ್ಡ್ ಈ ರೀತಿಯ ಒಂದು ಕಲಾಕೃತಿಗಳನ್ನು ರಚಿಸಿದ್ದು ಸಾಕಷ್ಟು. ಅದು ಒರಿಗಾಮಿ, ಕಿರಿಗಾಮಿ ಸೇಮ್? ಇದು ಒರಿಗಾಮಿ ಅನ್ನುವಂಥದ್ದು ಪ್ರಾರಂಭಿಕ ಹಂತ. ಸಾಮಾನ್ಯ ವಿದ್ಯಾರ್ಥಿಗಳು ಒಂದು ದೋಣಿಯನ್ನು ಮಾಡುವಂಥದ್ದು, ಮಡಚಿ ಮಾಡುವಂಥದ್ದು, ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ವಿನ್ಯಾಸ ಮಾಡುವಂಥದ್ದು, ಇದು ಒರಿಗಾಮಿ ಅಂತ ಹೇಳ್ತೇವೆ. ಕಿರಿಗಾಮಿ ಆದರೆ ಅಡ್ವಾನ್ಸ್ಡ್, ಅದರದ್ದು ಕಟ್ಟಿಂಗ್ ಮಾಡುವಂಥದ್ದು ಮತ್ತು ಫೋಲ್ಡ್ ಮಾಡುವಂಥದ್ದು ಅಷ್ಟೇ, ಗಮ್ ಮಾಡಲಿಕ್ಕೆ ಇಲ್ಲ, ಅದು ಕಿರಿಗಾಮಿ ಅಂತ ಹೇಳ್ತಾರೆ. ಅದರಲ್ಲೇ ಅವನು ಪ್ರಾವೀಣ್ಯತೆ ಸಾಧಿಸಿದ್ದಾನೆ. ಅದು ಅವನೇ ಕಲಿತು ಮಾಡಿದ್ದು. ಈಗ ಯೋಚಿಸ್ಬೋದು, ಇವರು ಮಾರ್ಗದರ್ಶನ ಕೊಟ್ಟಿರ್ಬೋದು ಅಂತೇಳಿ. ಇದು ಅವನೇ ಕಲಿತು. ಯಾಕಂದರೆ ಸಣ್ಣ ಇರುವಾಗ ನಾನು ಒರಿಗಮಿ ಪುಸ್ತಕಗಳನ್ನು ಅವನಿಗೆ ಕೊಟ್ಟಿದ್ದಿದೆ, ಆದರೆ ಅವನ ಕಲೆಕ್ಷನ್ ಎಲ್ಲ ಮಾಡ್ತಾ ಇದ್ದ. ಬಟ್ ಕಿರಿಗಮಿ ಅದು ಹೇಗೆ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ಅವನೇ ಬೆಳೆಸ್ಕೊಂಡ. ಈಗಿನ ಕಾಲದಲ್ಲಿ ಯೂಟ್ಯೂಬ್ ಮುಖಾಂತರ ಕಲೀಲಿಕ್ಕೆ ಕೂಡ ಸಾಧ್ಯ ಇದೆ. ಮತ್ತೆ ಪ್ರದರ್ಶನ ಮಾಡಿದ್ದಾನೆ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ. ಅವನ ಏಕವ್ಯಕ್ತಿ ಕಿರಿಗಮಿ ಪ್ರದರ್ಶನ ಆಗಿದೆ. ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಮುಖ್ಯ ಅತಿಥಿಗೆ ಭಾಗವಹಿಸಿದರು. ಹಾಗೆ ಕಲೆಯಲ್ಲಿ ಕೂಡ ಅವನು ಆಸಕ್ತಿಯನ್ನು ಹೊಂದಿದ್ದಾನೆ. ಬಹಳಷ್ಟು ವಿಷಯಗಳು, ಒಂದು ಕಲೆಯ ವಿಷಯದಲ್ಲಿ ಇಷ್ಟೊಂದು ವಿಷಯಗಳಿವೆ ಅಂತ ಹೇಳಿ ನಮಗೆ ನಾವೆಲ್ಲ ಅಂತ ಹೇಳ್ತಾರೆ, ಲೇಮ್ಯಾನ್ಸ್ ಅಂತ ಹೇಳ್ತಾರೆ, ಏನು ಹೇಳ್ತೀರಿ, ಆರ್ಡಿನರಿ ಮನುಷ್ಯರಿಗೆ ಅಷ್ಟು ನಮಗೆ ಗೊತ್ತಿರೋದಿಲ್ಲ ಏನು ಅಂತ. ಅದರ ಬಗ್ಗೆ ನೀವು ಸವಿಸ್ತಾರವಾಗಿ ನಮಗೊಂದು ವಿವರಣೆ ನೀಡಿದ್ದಕ್ಕಾಗಿ, ಹಾಗೆಯೇ ಇನ್ನೂ ಕೂಡ ಇದರಲ್ಲಿ ಬಹಳಷ್ಟು ವಿಷಯಗಳಿವೆ. ಒಂದು ಕಲೆಯ ಬಗ್ಗೆ ನೀವು ಜನರಲೈಸ್ಡ್ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದರಲ್ಲಿ ಅದರ ಏನು ಹೇಳ್ತಾರೆ ಕಲರ್ಸ್ ಇರ್ಬೋದು, ಅದನ್ನು ಮಾಡುವ ಬಗೆ ಇರ್ಬೋದು, ಅದರ ಬಗ್ಗೆ ಇನ್ನೂ ಕೂಡ ನಮ್ಮಲ್ಲಿ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಇನ್ನೂ ಕೂಡ ಏನು ಹೇಳ್ತಾರೆ ಅವಕಾಶಗಳಿವೆ. ಹಾಗೆಯೇ ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮಗೆ ದಿವ್ಯ ದಿಶಾಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮ್ಮ ಕಲೆಯ ಜರ್ನಿ ಹೀಗೆ ಮುಂದುವರಿತಾ ಇರಲಿ, ನಿಮ್ಮ ಯಶಸ್ಸು ಇನ್ನೂ ಕೂಡ ಉತ್ತುಂಗಕ್ಕೆ ಇರಲಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು ಸರ್.